ವತ್ಸತು ಎಲ್ಲರಿಗೆ ನಮಸ್ಕಾರ. ರಾಮಾಯಣದ ಅರಣ್ಯಕಾಂಡದ ಕಡೆಗೆ ಬರ್ತಾ ಇದ್ದೀವಿ. 57ನೇ ಸರ್ಗ ಶ್ರೀರಾಮ ಪ್ರತ್ಯಾಗಮನ. ದುಷ್ಟನಾದ ತಪಸ್ವಿಯಾಗಿದ್ದರೂ ತಪಸ್ಸನ್ನು ಮಾಡಿದರೂ ಅದರ ಸಂಸ್ಕಾರವನ್ನು ಸಂಪೂರ್ಣವಾಗಿ ಗಳಿಸಿದ ಯಾವ ಮಾರೀಚನ ಮಾಯೆ ಅದನ್ನು ಕಂಡು ವಾಸ್ತವವನ್ನು ಅರಿತು ರಾಮ ಬರ್ತಾ ಇದ್ದಾನೆ. ಏನು ತೊಂದರೆ ಆಗಿದೆಯೋ ಅಲ್ಲಿದ್ದವರಿಗೆ ಅನ್ನುವಂಥ ಚಿಂತೆ ಅವನಿಗಾಗಿದೆ. ಅಪಿಸ್ವಸ್ತಿ ಭವೇದ್ವಾಭ್ಯಾಂ ರಹಿತಾಭ್ಯಾಂ ಮಯಾವನೆ ಜನಸ್ಥಾನ ನಿಮಿತ್ತಂ ಹಿ ಕೃತವೈರೋಸ್ಮಿ ರಾಕ್ಷಸೈ ನಿಮಿತ್ತಾನಿ ಚ ಘೋರಾಣಿ ದೃಶ್ಯಂತೇತ್ಯ ಬಹೂನಿ ಚ ಇತ್ಯೇವಂ ಚಿಂತೆಯಂ ರಾಮ ಶ್ರುತ್ವಾ ಗೋಮಾಯು ನಿಸ್ವನಂ. ನರಿಗಳು ಊಳಿಡ್ತಾ ಇದ್ವು ಮತ್ತು ಅಪಸವ್ಯವಾಗಿ ಪ್ರಾಣಿಗಳು ಪ್ರದಕ್ಷಿಣೆ ಬರ್ತಾ ಇದ್ವು. ಅದನ್ನೆಲ್ಲ ಕಂಡು ಅವನಿಗೆ ತುಂಬ ಚಿಂತೆಯಾಗಿದೆ ರಾಮನಿಗೆ. ಇದು ರಾಕ್ಷಸ ಮಾಯೆ, ಇದೀಗ ರಾಕ್ಷಸ ವೈರ ಉಂಟಾಗಿದೆ. ಒಂಟಿಯಾಗಿ ಸೀತೆ ಇದ್ದಾಳೆ, ಲಕ್ಷ್ಮಣ ಎಷ್ಟು ನೆರವಿಗಿದ್ದರೂ ತಾನಿದ್ದಂತೆ ಇಲ್ಲ, ಏನಾಗಿದೆಯೋ ಸಂದರ್ಭ ಅನ್ನುವ ಕಳವಳದಲ್ಲಿ ಅವನು ಬೇಗ ಬೇಗ ಬರ್ತಾ ಇದ್ದಾನೆ. ಅದು ಅಲ್ಲದೆ ಹಾ ಲಕ್ಷ್ಮಣ ಹಾ ಸೀತೆ ಅನ್ನುವ ಮಾತುಗಳನ್ನು ಬೇರೆ ಕೇಳಿದಾನಲ್ಲ, ಅವನು ಚಿಂತೆಯಿಂದ ಒದ್ದಾಡಿಕೊಂಡು ಬರ್ತಾ ಇದ್ದಾನೆ. ಹಾಗೆ ಬರ್ತಿದ್ದಾಗ ಎದುರಿಗೆ ಲಕ್ಷ್ಮಣ ಕಾಣಿಸ್ತಾನೆ. ತಥೋ ಲಕ್ಷ್ಮಣ ಮಾಯಾಂತಂ ದದರ್ಶ ವಿಗತ ಪ್ರಭಂ ತಥೋ ವಿದೂರೇ ರಾಮೇಣ ಸಮೀಯಾಯ ಸ ಲಕ್ಷ್ಮಣ ವಿಷಣ್ಣ ಸುವಿಷಣ್ಣೇನ ದುಃಖಿತೋ ದುಃಖಭಾಗಿನ ಸಂಜಗರ್ಹೇತ ತಂ ಭ್ರಾತ ದೃಷ್ಟ್ವಾ ಲಕ್ಷ್ಮಣಮಾಗತಂ ವಿಹಾಯ ಸೀತಾಂ ವಿಜನೆ ವನೆ ರಾಕ್ಷಸ ಸೇವಿತೆ ಗೃಹೀತ್ವಾ ಚಕರಂ ಸವ್ಯಂ ಲಕ್ಷ್ಮಣಂ ರಘುನಂದನಃ ಉವಾಚ ಮಧುರೋದರ್ಕಮಿದಂ ವಚನಮಾರ್ತವತ್ ಅಹೋ ಲಕ್ಷ್ಮಣ ಗರ್ಹ್ಯಂತೆ ಕೃತಂ ಯಸ್ತ್ವಂ ವಿಹಾಯತಾಂ. ಲಕ್ಷ್ಮಣ ಬಂದ ತತ್ಕ್ಷಣವೇ ರಾಮನಿಗೆ ಆಶ್ಚರ್ಯ, ಆತಂಕ, ಕೋಪ, ಸಂಕಟ ಎಲ್ಲ ಆಯ್ತಂತೆ. ಮುಖ ಸಪ್ಪಗೆ ಹಾಕ್ಕೊಂಡು ಎದುರಿಗೆ ಬರ್ತಾ ಇದ್ದಾನೆ ಲಕ್ಷ್ಮಣ. ಅದನ್ನು ನೋಡಿ ತತ್ಕ್ಷಣವೇ ಅವನ ಕೈ ಹಿಡಿದು ಹಿಡ್ಕೊಂಡು ಕೇಳ್ತಾನಂತೆ. ಇದು ಕಾವ್ಯದ ಸೂಕ್ಷ್ಮತೆ ಅಂತಂದರೆ, ನಾವೊಬ್ಬರನ್ನ ಆತಂಕದಲ್ಲಿ ಮತ್ತೊಂದು ಎನ್ಕ್ವೈರಿ ಮಾಡುವ ಕೈ ಹಿಡಿದು ಅಲ್ಲಾಡಿಸಿ ಏನಾಯಿತು ಹೇಳಿ ಅಂತ ಕೇಳ್ತೀವಿ. ಅದನ್ನು ವಾಲ್ಮೀಕಿ ಗಮನಿಸಿ ಗೃಹೀತ್ವಾಚ ಕರಂ ಸವ್ಯಂ ಲಕ್ಷ್ಮಣಂ ರಘುನಂದನಃ, ಬಲಗೈಯಲ್ಲಿ ಬಿಲ್ಲಿಡ್ಕೊಂಡು ಬಂದಿದ್ದಾನೆ, ಹಾಗಾಗಿ ಎಡಗೈ ಇಟ್ಕೊಂಡು ಅಲ್ಲಾಡಿಸ್ತಾನೆ. ಏನಾಯಿತು, ಎಂಥದ್ದಾಯ್ತಪ್ಪ ಹೇಳು ಅಂತ ಹೇಳ್ಬಿಟ್ಟು ನಯವಾದ ಮಾತಿಂದಲೇ ಕೇಳ್ತಾನಂತೆ. ಅಂದರೆ ರಾಮ ಲಕ್ಷ್ಮಣನ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೋತಿದ್ದ ಅನ್ನೋದು ಗೊತ್ತಾಗುತ್ತೆ. ಉವಾಚ ಮಧುರೋದರ್ಕಂ ಇದಂ ವಚನಮಾರ್ತವಾನ್ ಅರ್ಥವತ್, ಒಳ್ಳೆಯ ಮಧುರವಾದ ಮಾತನ್ನು ಆಡ್ತಾನೆ. ಅಂದರೆ ಆ ಸಂದರ್ಭದಲ್ಲಿಯೂ ಅವನು ಹುಚ್ಚಾಪಟ್ಟೆ ಕೂಗಾಡಲಿಲ್ಲ ಅಂತ. ದುಃಖ ಇದೆ, ಆತಂಕ ಇದೆ. ಅಹೋ ಲಕ್ಷ್ಮಣ ಗರ್ಹಂತೆ, ಏನಪ್ಪಾ ಲಕ್ಷ್ಮಣ ತಪ್ಪು ಮಾಡಿಬಿಟ್ಟಿಯಲ್ಲ, ಏನಿದು, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಅಂತನ್ನುವಂಥದ್ದು. ಸೀತಾ ಮಿಹಾಗತಃ ಸೌಮ್ಯ ಕಚ್ಚಿತ್ ಸ್ವಸ್ತಿ ಭವೇದಿಹ ನಮೇಸ್ತಿ ಸಂಶಯೋ ವೀರ ಸರ್ವಥಾ ಜನಕಾತ್ಮಜ. ನನಗೆ ಸೀತೆಯ ಬಗ್ಗೆ ಈಗ ಪೂರ್ಣವಾಗಿ ಆತಂಕ ನಿಸ್ಸಂಶಯವಾಗಿ ಸ್ಥಿರವಾಯಿತು, ಅವಳಿಗೇನೋ ಆಗಿಬಿಟ್ಟಿದೆ ಅಂತ. ನೀನು ಹೇಗೆ ಬಂದುಬಿಟ್ಟಿಯಪ್ಪ ಸೌಮ್ಯ ಅಂತ. ಈ ದೊಡ್ಡವ್ರನ್ನ ಚಿಕ್ಕವರು ಮಾತನಾಡಿಸುವಂಥ ರೀತಿಗಳಲ್ಲಿ ಒಂದು ಸೌಮ್ಯ, ಭದ್ರ, ವತ್ಸ, ಜಾತ ಅಂತೆಲ್ಲ ಹೇಳುವಂಥದ್ದು ಸಂಸ್ಕೃತ ಭಾಷೆಯ ಈ ಸಂಬೋಧನ ಶಕ್ತಿಯೇ ಒಂದು ಬಹಳ ಸ್ವಾರಸ್ಯಕಾರಿಯಾದದ್ದು. ಎಷ್ಟು ಒಂದು 100-200 ಶಬ್ದಗಳನ್ನು ನಾನು ಹುಡುಕಿಕೊಡಬಲ್ಲೆ ಸಂಸ್ಕೃತ ಸಾಹಿತ್ಯದಲ್ಲಿ. ದೊಡ್ಡವರಿಗೆ ಚಿಕ್ಕವರು, ಚಿಕ್ಕವರಿಗೆ ದೊಡ್ಡವರು, ಸಮವಯಸ್ಕರಿಗೆ ಯಜಮಾನರು, ಸೇವಕರಿಗೆ, ಸೇವಕರು ಯಜಮಾನರಿಗೆ ಯಾವ್ಯಾವ ರೀತಿಯೆಲ್ಲ ಹೇಳ್ಕೋಬಹುದು, ಯಾವ್ಯಾವ ರೀತಿಯೆಲ್ಲ ಮಾತನಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಮನೋಹರವಾದಂತಹ ಮಾಲಿಕೆಯೇ ಉಂಟು. ಯಾವುದೋ ರಾಕ್ಷಸರ ಕೈನಲ್ಲಿ ಅವಳು ಸಿಕ್ಕಾಕ್ಕೊಂಡಿದ್ದಾಳೆ, ಅವಳನ್ನು ತಿಂದು ಕೊಂದು ತೇಗಿಬಿಟ್ಟಿದ್ದಾರೆ, ಇನ್ನು ನಮ್ಮ ಗತಿ ಏನಪ್ಪ ಅಂತ ಹೇಳಿ ಅವನು ಒದ್ದಾಡ್ತಾನೆ. ಆಮೇಲೆ ಯಥಾವೈ ಮೃಗಸಂಘಾಶ್ಚ ಗೋಮಾಯುಶ್ಚೈವ ಭೈರವಂ ವಾಶಂತೆ ಶಕುನಾಶ್ಚಾಪಿ ಪ್ರದೀಪ್ತಾಮಭಿತೋ ದಿಶಂ. ಸೂರ್ಯನ ಪ್ರಕಾಶಮಾನವಾದ ದಿಕ್ಕಿಗೆ ಅಭಿಮುಖವಾಗಿ ಪ್ರಾಣಿಗಳು ನಿಂತು ಊಳಿಡ್ತಾ ಇವೆ, ಪಕ್ಷಿಗಳು ಚಕ್ರಾಕಾರವಾಗಿ ಪ್ರದಕ್ಷಿಣೆ ಮಾಡ್ತಾ ಇವೆ, ಅದು ಅಪ್ರದಕ್ಷಿಣೆಯಾಗಿದೆ. ಇದನ್ನೆಲ್ಲ ಕಂಡಾಗ ನಮಗೇನೋ ಆಪತ್ತು ಬಂದಿದೆ ಅಂತ. ಇದಕ್ಕೂ ಬೇಕಾದ್ರೆ ಆಕ್ಷೇಪ ಎತ್ತಬಹುದು. ರಾಮನಿಗೆ ಈ ರೀತಿಯಾದ ಶಕುನಗಳಲ್ಲೆಲ್ಲ ನಂಬಿಕೆ ಇತ್ತ ಅಂತ ಹೇಳಿಬಿಟ್ಟು, ಅವನು ಕಂದಾಚಾರದವನು, ಅಂಧಶ್ರದ್ಧೆಯವನು ಅಂತೆಲ್ಲ ಬೇಕಾದರೂ ಗೂಬೆ ಕೂಡಿಸಬಹುದು. ಇದಕ್ಕೆ ಹಲವು ವಿಧವಾಗಿ ವಿವರಣೆ ಸಾಧ್ಯ ಇದೆ. ವಸ್ತುತಃ ಇವಕ್ಕೆಲ್ಲ ಕೊಡಬೇಕಿಲ್ಲ. ಅದು ಏನಾಗಿದೆ ಅಂತಂದರೆ, ನಮ್ಮ ಒಂದು ಪರಿಸ್ಥಿತಿ, ಬೆಕ್ಕು ಪಾಪ ಬಿಸಿ ಹಾಲನ್ನು ನೋಡಿ ಕುಡಿಯಬೇಕು ಅಂತ ಬಾಯಿ ಹಾಕಿ
ಬಾಯಿ ಸುಟ್ಟುಕೊಂಡ ಮೇಲೆ ಅದೀಗ ಮಜ್ಜಿಗೆಯನ್ನು ಕೂಡ ಬಿಸಿ ಅಂತ ಭಾವಿಸಿ ಹೆದರಿ ಓಡುವಂಥ ಸ್ಥಿತಿ ಎನ್ನುವಂತೆ ನಮಗೆ ಯಾವುದಕ್ಕೇನೇನು ಆಕ್ಷೇಪ ಮಾಡ್ತಾರೋ ಅಂತ ಊಹೆ ಮಾಡಿಕೊಂಡು ಮಾಡಬೇಕಾಗಿದೆ. ನನ್ನ ಗುರುಗಳೇ ಹೇಳ್ತಾ ಇದ್ರು, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸಚ್ ಎನ್ ಇನ್ನೋಸೆಂಟ್ ಸಬ್ಜೆಕ್ಟ್ ದಟ್ ಆಲ್ ಅದರ್ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಇಗ್ನೊರೆಂಟ್ ಟು ಟಾಕ್ ಆನ್ ದಟ್ ಅಂತ. ಆ ರೀತಿಯಾಗಿ ಮಾಡಬೇಕಾಗಿದೆ. ಆ ಕಾಲದ ಜನಕ್ಕಿದ್ದಂಥ ನಂಬಿಕೆ ವಿಶ್ವಾಸಗಳು ಆ ರೀತಿಯಾದವು. ಈಗಿನವರಿಗೆ ತಾನೇ ಇಲ್ಲವಾ ಬೇರೆ ಬೇರೆ ವಿಧವಾದ ನಂಬಿಕೆ ವಿಶ್ವಾಸಗಳು. ರ್ಯಾಷನಲಿಸಮ್ ಅನ್ನೋದಕ್ಕಿಂತ ದೊಡ್ಡ ಕಂದಾಚಾರ ಇನ್ಯಾವುದು ನನಗೆ ಕಾಣಿಸೋದಿಲ್ಲ. ಕಮ್ಯುನಿಸಮ್ಗಿಂತ ದೊಡ್ಡ ಅವಿವೇಕ ಮೂಢನಂಬಿಕೆ ಜಗತ್ನಲ್ಲಿ ಮತ್ತಾವುದೂ ಇಲ್ಲ ಅಂತ ಅನ್ಸುತ್ತೆ. ಎಲ್ಲವನ್ನೂ ಕೂಡ ಕ್ಲಾಸ್ ಕಾನ್ಫ್ಲಿಕ್ಟಿಂದ, ವರ್ಗ ಸಂಘರ್ಷದಿಂದಲೇ ನಿರ್ವಚನ ಮಾಡ್ತೀನಿ ಅಂತ ಹೋಗುವಂಥ ಮಾರ್ಕ್ಸ್ ಅವಿವೇಕಿ ಅಂತಲೇ ಅನಿಸಿದ್ರೆ ಯಾರು ಏನು ಅದನ್ನು ತಗಾದೆ ಮಾಡೋದಕ್ಕೆ ಸಾಧ್ಯ? ಮಾಡಿದ್ರೆ ಅದು ಕೂಡ ಆ ವಿವೇಕದಿಂದಲೇ ಬಂದಂಥದ್ದು ಅನ್ನೋದಕ್ಕೆ ಸಾಧ್ಯ. ಅವನೇನು ಭೂತ ಭವಿಷ್ಯದ ವರ್ತಮಾನಗಳನ್ನೆಲ್ಲ ಕಂಡಿಡಿದವನ. ಐನ್ಸ್ಟೀನನ ಒಂದು ಯೂನಿವರ್ಸಲ್ ಆಗಿರುವಂತಹ ಲಾಸ್ ಅನ್ನೋದನ್ನೇ ಚಾಲೆಂಜ್ ಮಾಡಿದ್ದಾರೆ. ಎಡಿಂಗ್ಟನ್ನೇ ಅವನ ಕಾಲದಲ್ಲಿ ಚಾಲೆಂಜ್ ಮಾಡಿದ. ಐನ್ಸ್ಟೀನ್ ಪ್ರಾಬಬಿಲಿಟಿ ಥಿಯರಿನ ಒಪ್ಪಲೇ ಇಲ್ಲ, ಕ್ವಾಂಟಮ್ ಥಿಯರಿನ. ಅದನ್ನು ಇವನು ಹೈಸನ್ಬರ್ಗ್ ಎಷ್ಟೆಷ್ಟೋ ಅಳಕ್ತಲೇ ಕಡೆಗೆ ಪ್ರತಿಪಾದನೆ ಮಾಡಿದ. ಹೀಗಿರುವಾಗ ಮಾರ್ಕ್ಸ್ ಏನು ಅಂತ್ಯದ ಪರಾಕಾಷ್ಠೆ ಸತ್ಯ ಅಂತ ಆಗಬೇಕೆ? ಹಾಗೆ ಎಲ್ಲ ಕೂಡ ಬುದ್ಧಿಗೆ ನಿಲುಕುವಂಥದ್ದು ಅಂತ ಆಗಬೇಕೆ? ದೊಡ್ಡ ವಿಜ್ಞಾನಿಯಾಗಿದ್ದ ರಾಜಾರಾಮಣ್ಣ ಅವರು ಹೇಳಿದರು, ನಮ್ಮ ಸೈನ್ಸ್ಗೆ ಭಾವನೆಗಳೇ ಇಟ್ಕೋದಿಲ್ವಲ್ಲ, ಕೋಪ ಬಂದಿದೆ ಅನ್ನೋದನ್ನು ಯಾವ ಸೈನ್ಸು ಹೇಳೋಕ್ಕಾಗೋದಿಲ್ಲ. ಯಾರ ಮೇಲೆ ಕೋಪ ಬಂದಿದೆ ಅಂತ ಯಾವ ಸೈನ್ಸ್ ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ನಾನೇ ಹೇಳಬೇಕು, ನನಗಿಂತ ಅವ್ರ ಮೇಲೆ ಕೋಪ ಬಂದಿದೆ ಅಂತ ನಾನು ಹೇಳದೇ ಇದ್ದರೆ ಇನ್ನೇನು? ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು, ಅದು ಕೋಪಕ್ಕೂ ಆಗಿರ್ಬೋದು, ಸುಸ್ತಿಗೂ ಆಗಿರ್ಬೋದು, ಯಾವುದರಿಂದ ಬೇಕಾದರೂ ಆಗಿರ್ಬೋದು. ಹೀಗಾಗಿ ವಿಜ್ಞಾನದ ತಾರ್ಕಿಕತೆ ಎನ್ನುವಂಥದ್ದಕ್ಕೆ ಒಂದು ಮಿತಿ ಉಂಟು. ಹಾಗೂ ಈ ಮನೋವಿಕಲ್ಪದಿಂದ ಆಗುವಂಥ ವಿಚಾರವಾದಕ್ಕೂ ಮಿತಿ ಉಂಟು. ಹಾಗಾಗಿ ರ್ಯಾಷನಲಿಸಮ್ ಅನ್ನುವಂಥದ್ದಕ್ಕೂ ಬೇಕಾದಷ್ಟು ಮಿತಿಗಳು ಇವೆ ಅಂತಾಯಿತು. ಹಾಗಾಗಿ ಇವುಗಳನ್ನು ಸಮರ್ಥನೆ ಮಾಡಬೇಕು ಅಂತ ಏನಲ್ಲ, ಅವರಿಗೆ ಒಂದು ರೀತಿಯಾದ ನಂಬಿಕೆ ಇತ್ತು. ಈಗಿಲ್ವೇ ಎಷ್ಟೋ ಜನಕ್ಕೆ ವಿಟಮಿನ್ ಮಾತ್ರೆ ನುಂಗಿದ್ರೆ ಸಾಕು ಆರೋಗ್ಯ ಸಿಕ್ಕಿಬಿಡುತ್ತೆ ಎನ್ನುವಂಥದ್ದು ವಿಶ್ವಾಸ ಇಲ್ವೇ? ಇಂಥ ಒಂದು ವಸ್ತು ಇಟ್ಕೊಂಡ್ರೆ ನಾವು ಉನ್ನತರಾಗ್ತೀವಿ ಎನ್ನುವಂಥದ್ದು ವಿಶ್ವಾಸ ಇಲ್ವೇ? ಎಷ್ಟೋ ಜನ ಸೋಕಾಲ್ಡ್ ರ್ಯಾಷನಲಿಸ್ಟ್ ಅಂತನ್ನೋರು ಆ ಅವಾರ್ಡ್ ಬೇಕು, ಈ ಪ್ರಶಸ್ತಿ ಬೇಕು, ಆ ಪುರಸ್ಕಾರ ಬೇಕು, ಅದಿದ್ದರೆ ಸಮಾಜದಲ್ಲಿ ಗಣ್ಯತೆ ಅಂತ ಬರ್ತಾರಲ್ಲ, ಅದಕ್ಕೆ ಬೇಕಾದಷ್ಟು ಲಾಬಿಗಳೆಲ್ಲ ಮಾಡ್ತಾರಲ್ಲ. ಅದು ನೊಬೆಲ್ ಪ್ರೈಸಿಂದ ಮೊದಲುಗೊಂಡು ಭಾರತ ರತ್ನದವರೆಗೆ ಎಲ್ಲ ಕಡೆಗೂ ವ್ಯಾಪಕವಾಗಿರುವಂಥದ್ದು. ಹಾಗಾಗಿ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದದ್ದು ನಂಬಿಕೆ, ಅವುಗಳಿಗೆ ಅದರದೇ ಆದಂತಹ ವಿಶ್ವಾಸೋತ್ಪಾದನಾ ಸಂದರ್ಭಗಳು ಇದ್ದಿರಬಹುದು. ಅದನ್ನು ಯಾರು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶಂಕರರು ಭಾಷ್ಯದಲ್ಲಿ ಒಂದು ಕಡೆ ಅದೇ ಹೇಳ್ತಾರೆ, ಅವರ ಅನುಭವಕ್ಕೆ ಬಂದಿದ್ದನ್ನು ಇನ್ನು ಬೇರೆಯವರು ಯಾರೂ ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅವರ ಅನುಭವ ಎಲ್ಲರಿಗೂ ಸಾರ್ವತ್ರಿಕ ಅಂತಲೂ ಹೇಳೋದಕ್ಕೆ ಆಗುವುದಿಲ್ಲ. ಅವರವರ ಚೌಕಟ್ಟಿನಲ್ಲಿ ಅದನ್ನು ನೋಡಿಕೊಳ್ಳಬೇಕು ಅಂತ. ಈ ಕೃಷಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟೋ ನಮಗೆ ಈ ಕಾಲಕ್ಕೆ ಕಂದಾಚಾರ ಅಂತ ಕಾಣಬಹುದಾದದ್ದು ಬಹಳ ಗಂಭೀರವಾದ ವೈಜ್ಞಾನಿಕವಾದ ಪ್ರಕೃತಿ ಪರಿಶೀಲನೆಯಿಂದ ಬಂದಂಥದ್ದು ಅಂತ ಕಾಣಿಸುತ್ತೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಕೆಲವು ಕಡೆ ಎಲ್ಲ ಬರುತ್ತೆ, ಈ ನರ ಕಪಾಲಗಳಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಬೇಕು, ಕೆಲವು ರಸಪ್ರಯೋಗಗಳನ್ನು, ರಸತಂತ್ರಗಳನ್ನು ಮಾಡಬೇಕು, ಅಂದರೆ ಕೆಮಿಕಲ್ ಆ್ಯಕ್ಟಿವಿಟೀಸನ್ನು, ಎಕ್ಸ್ಪೆರಿಮೆಂಟ್ಸನ್ನು ನರಕಪಾಲದಲ್ಲಿ ಮಾಡಬೇಕು ಅಂತ. ಇದೇನು ತಂತ್ರವೇ ಮತ್ತೊಂದೇ ಅಂತಂದರೆ ಅಲ್ಲ. ಮಾಡರ್ನ್ ಕೆಮಿಸ್ಟ್ರಿನಲ್ಲಿ ಅಂಥವನ್ನೆಲ್ಲ ಬೋನ್ ಆ್ಯಶ್ ಕ್ರೂಸಿಬಲ್ಸ್ ಅಂತ ಏನು ಕರೀತಾರೆ ಅಲ್ಲಿ ಮಾಡ್ತಾರೆ. ಆ ಕಾಲದವರಿಗೆ ಬೋನ್ ಆ್ಯಶ್ ಕ್ರೂಸಿಬಲ್ಸ್ ಇರಲಿಲ್ಲ, ನರಕಪಾಲದಲ್ಲಿ ಮಾಡ್ತಾ ಇದ್ರು. ನೀವು ಉದಾಹರಣೆಗೆ ಮೆಟಲರ್ಜಿಯಲ್ಲೇ ತೆಗೆದುಕೊಂಡ್ರೆ ಈ ನೈಟ್ರೇಡಿಂಗ್ ಅನ್ನುವಂಥ ಒಂದು ಪ್ರೋಸೆಸ್ ಉಂಟು. ಆ ಪ್ರಕ್ರಿಯೆಯಲ್ಲಿ ಕಬ್ಬಿಣವನ್ನು ಗಟ್ಟಿ ಮಾಡುವಂಥದ್ದು. ದೇ ಆರ್ ಮೆನಿ ವೇಸ್ ಆಫ್ ಹಾರ್ಡನಿಂಗ್, ಸರ್ಫೇಸ್ ಟ್ರೀಟ್ಮೆಂಟ್ ಅಂತಲೂ ಕರೀತಾರೆ. ಕಬ್ಬಿಣವನ್ನು ಈ ನೈಟ್ರೇಡ್ ಸೊಲ್ಯೂಷನ್ ಇರುವಂಥ ಒಂದು ದ್ರವದಲ್ಲಿ, ಆ ನೈಟ್ರೇಡ್ ರಿಚ್ ಆಗಿರ್ತಕ್ಕಂಥ ದ್ರವದಲ್ಲಿ ಕಾದ ಕಬ್ಬಿಣವನ್ನು ಅದ್ದುವಂಥದ್ದೆಲ್ಲ ಮಾಡ್ತಾರೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅದನ್ನು ಮಾಡೋದಕ್ಕೆ ಹೇಳ್ತಾರೆ, ಇದು ಗೋಮೂತ್ರದಲ್ಲಿಯೋ ಯಾವುದ್ರೊಳಗೋ ಅದನ್ನು ಅದ್ದಿ ಅಂತ. ಇದೇನು ಗಂಜಲದಲ್ಲಿ ಅದ್ದು ಬಿಟ್ಟರೆ ಆಗಿಬಿಡುತ್ತಾ ಅಂದರೆ, ಅಮೋನಿಯಾ NH3 ಅದು ಇರುವಂಥದ್ದು ಗೋಮೂತ್ರದಲ್ಲಿ, ಯಾವುದೇ ಮೂತ್ರದಲ್ಲಿ ಇರುವಂಥದ್ದು. ಕಬ್ಬಿಣವನ್ನು ಅದ್ದ ತಕ್ಷಣವೇ ಆ ಹೈಡ್ರೋಜನ್ ಡಿಫ್ಯೂಸ್ ಆಗಿಬಿಟ್ಟಿದ್ರು ಫೆರಿಕ್ ನೈಟ್ರೇಡ್ ಅಂತನ್ನುವಂತಹ ಬಹಳ ಗಟ್ಟಿಯಾದ ಒಂದು ಪದರ ಅದರ ಮೇಲೆ ಉಂಟಾಗುತ್ತೆ. ಅದು ಅಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಆ ಒಂದು ಪ್ರಕ್ರಿಯೆ ಗೊತ್ತಿಲ್ಲದೆ ಕಂದಾಚಾರ ಅಂತ ಅನಿಸಬಹುದು, ಅದು ವೈಜ್ಞಾನಿಕವೇ ಆಗಿದ್ದಿರಬಹುದು. ಈ ಥರದ್ದು ಎಷ್ಟೋ ಉಂಟು. ಹಾಗಾಗಿ ಯಾವ ಹೊತ್ತದಲ್ಲಿ ಯಾವ ಹಾವು ಅಂತ ಅನ್ನೋದು ಗಮನಿಸಬೇಕು. ಮತ್ತು ಇವಕ್ಕಿಂತ ಮಿಗಿಲಾಗಿ ಕಾವ್ಯದ್ದೇ ಆದಂಥ ಒಂದು ಧರ್ಮ ಇದೆ, ಕಾವ್ಯಕ್ಕೆ ಆದಂಥ ಒಂದು ಸ್ವಾರಸ್ಯ ಇದೆ. ಪಾಶ್ಚಾತ್ಯರ ಗ್ರೀಕ್ ಕಾವ್ಯಗಳಲ್ಲಿ ಬೇಕಾದಂತೆ ಬರುತ್ತೆ. ಆ ಹದ್ದು ಅಥವಾ ಗರುಡ
ಬಲಗಡೆಯಿಂದ ಬಂದರೆ ಪ್ರದಕ್ಷಿಣಾತ್ಮಕವಾಗಿ ಬಂದರೆ ಶುಭಶಕುನ ಅಂತ ಹೇಳ್ಬಿಟ್ಟು, ಎಡಗಡೆಯಿಂದ ಬಂದರೆ ಅಪಶಕುನ ಅಂತ ಹೇಳ್ಬಿಟ್ಟಿದ್ದೇವೆ. ಮತ್ತು ಅದು ಹಾಗೆ ಪ್ರದಕ್ಷಿಣಾತ್ಮಕವಾಗಿ ಹದ್ದು ಹಾರಿ ಬರುವಾಗ ಒಂದು ಹಾವನ್ನೋ ಮತ್ಯಾವುದನ್ನೋ ಎತ್ಕೊಂಡು ಬಂತು ಅಂದರೆ ಅದು ಇನ್ನೂ ಶುಭಶಕುನ, ವೈರಿಯನ್ನೋ ಮತ್ಯಾವುದನ್ನೋ ಎತ್ಕೊಂಡು ಬಂದಂತೆ ಆಯಿತು ಅಂತ. ಇಲಿಯಡ್ ಒಡಿಸ್ಸಿಗಳಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಈ ಕಣಿಗಳು ಕೇಳುವಂಥದ್ದು, ಶಕುನಗಳನ್ನು ನೋಡುವಂಥದ್ದು ಬಂದದ್ದೇನೆ, ಎಲ್ಲ ಕಡೆಯಲ್ಲೂ ಉಂಟು. ಅದು ಕಾವ್ಯ ಧರ್ಮವಾಗಿ ಬರುವಂಥದ್ದು. ಎಷ್ಟೋ ಬಾರಿ ಅವುಗಳನ್ನೆಲ್ಲ ಆಕ್ಷೇಪ ಮಾಡ್ತಾ ಹೋದರೆ ನಮ್ಮ ಬದುಕಿನಲ್ಲಿ ನಾವು ಯಾವ ಭಾವನೆಯನ್ನು ಸಂಕೇತಿಸೋಕ್ಕೇನು ಸಿಗೋದಿಲ್ಲ. ನೋಡಿ, ಈ ಬೆಕ್ಕಡ್ಡ ಬಂದಂಗೆ ಬಂದ ಅವನು ಅಂತಂದರೆ 100 ಬೈಗಳಲ್ಲಿ ಹೇಳೋಕ್ಕಾಗದೇ ಇರೋದು, 100 ಮಾತುಗಳಲ್ಲಿ ಹೇಳೋಕ್ಕಾಗದೇ ಇರೋದು ಒಂದು ಬಾರಿ ಹೇಳದಂತೆ ಆಯಿತು. ಹೀಗೆ ಈ ಸ್ವಾರಸ್ಯ. ಒಬ್ಬರು ವಿದ್ವಾಂಸರು ಮೈಸೂರಿನಲ್ಲಿದ್ದರು, ವ್ಯಧಿಕರಣ ವೆಂಕಟರಾಮ ಶಾಸ್ತ್ರಿ ಅಂತ. ಅವರು ತುಂಬ ಚಮತ್ಕಾರವನ್ನು ಚೆನ್ನಾಗಿ ಮಾಡಬಲ್ಲಂಥವರಾಗಿದ್ದವರು, ಮಾತಿನ ಓಘ ಅವರಲ್ಲಿ ಬಹಳ ಸೊಗಸಾಗಿತ್ತು. ಒಮ್ಮೆ ಅವರು ಮತ್ತಾರೋ ಒಬ್ಬ ವಿದ್ವಾಂಸರ ಮನೆಗೆ ಹೋಗಿದ್ದರು. ಅವರು ಬಾಗಿಲು ತಟ್ತಾ ಇದ್ರು, ಇವರು ವ್ಯಧಿಕರಣ ವೆಂಕಟರಾಮ ಶಾಸ್ತ್ರಿಗಳು ಬಾಗಿಲು ತಟ್ತಿದ್ರು. ಆ ವಿದ್ವಾಂಸರು ಹೊರಡುವುದರೊಳಗಿದ್ರು. ಹೊರಡುವಾಗ ಒಂಟಿ ಬ್ರಾಹ್ಮಣ ಎದುರಿಗೆ ಬಂದರೆ ಅಪಶಕುನ ಅಂತ ತಾನೆ. ಅವರು ಅದಕ್ಕೆ ಯಾರೋ ತಟ್ತಾ ಇರುವಂಥದ್ದು ನಮ್ಮ ಮನೆ ಕೆಲಸದವನ ಅಂತಂದುಕೊಂಡು ಜವರನ ಅಂತ ಅಂದ್ಕೊಂಡ್ರಂತೆ. ಏನೋ ಜವರನ ಅಂದರೆ ಅಲ್ಲ, ದ್ವಿಜವರ ಅಂತಂದ್ರಂತೆ. ದ್ವಿಜವರ ಅಂತ ಹೇಳೋದ್ರೊಳಗೆ ಇಬ್ಬರು ಜವರಗಳ ಕೆಲಸ ಮಾಡಬಲ್ಲೆ ನಾನು ಅಂತ ಅನ್ನುವಂಥದ್ದು, ಬ್ರಾಹ್ಮಣ ಅಂತ. ಹಾಗಾಗಿ ಮೊದಲೇನೆ ನಿಮಗೆ ಶಕುನ ಶುಭ ಅಂತಿದ್ರೆ ಬಾಗಿಲು ತೆಗಿಬೇಡಿ, ಅಲ್ಲಿಂದಲೇ ಮಾತಾಡಿ ಕಳಿಸಿ ಅನ್ನುವಂಥ ಧ್ವನಿಗಳು ಕೂಡ ಉಂಟು. ಹೀಗೆ ಇವು ಎಷ್ಟೋ ನಮ್ಮ ಲೋಕರೂಢಿಯಿಂದ ಬಂದಂತಹ ಈ ಆಚರಣೆ ಸಂಪ್ರದಾಯಗಳಿಂದ ಸ್ವಾರಸ್ಯಗಳು ಉಂಟಾಗುತ್ತವೆ. ಅದನ್ನು ನಾವು ಮರೆಯುವ ಹಾಗಿಲ್ಲ. ಒಟ್ಟಿನಲ್ಲಿ ಇವಕ್ಕೆಲ್ಲಕ್ಕೂ ಕೂಡ ಆಕ್ಷೇಪಗಳನ್ನು ಮಾಡ್ಕೊಂಡು ಬರುವವರಿಗೆ ವಿಪುಲ ಹೃದಯಾಭಿಯೋಗೆ ಖಿದ್ಯತಿ ಕಾವ್ಯೇ ಜಡೋನ ಮೌರ್ಖ್ಯೇಸ್ವೆ. ಹೃದಯ ವೈಶಾಲ್ಯದಿಂದ ಆಸ್ವಾದ ಮಾಡಬೇಕಾದ ಕಾವ್ಯದಲ್ಲಿ ಮೂರ್ಖನಾದವನು ತನ್ನ ಮೊಂಡುತನದಿಂದ ಅದನ್ನು ಆಸ್ವಾದಿಸದೆ ಹೋಗ್ತಾ ಇದ್ದಾನೆ. ಕಾವ್ಯದ ದೋಷವಲ್ಲ, ಅವನ ದೋಷ ಅಂತ ಅನ್ನಬೇಕಾಗತ್ತೆ. ಆ ಅಪಶಕನಗಳಿಂದ ರಾಮ ತುಂಬ ಕಂಗೆಟ್ಟಿದ್ದಾನೆ. ಇಲ್ಲಿ ನಮಗೆ ಮುಖ್ಯವಾದದ್ದು ರಾಮನ ಅನಾಯ್ಡ್ ಆ್ಯಟಿಟ್ಯೂಡ್. ಬಹಳ ಅಳುಕಿದ್ದಾನೆ, ಏನಾಯಿತು ಅಂತ. ಅದು ನಮಗೆ ಮುಖ್ಯ. ಶಕುನಗಳಿಂದಾಗಿ ಅವನಿಗೇನಾಯಿತು ಅನ್ನೋದು. ಇವು ಕೇವಲ ನಿಮಿತ್ತಗಳು. ಶಕುನಕ್ಕೆ ನಿಮಿತ್ತ ಅನ್ನುವುದು ಒಂದು ಹೆಸರು ಉಂಟು. ಅವು ಕೇವಲ ಉದ್ದೀಪನ ವಿಭಾವಗಳು, ರಾಮನ ಆತಂಕವನ್ನು ಹೆಚ್ಚು ಮಾಡುವಂಥವು. ನಮಗೀಗ ನಮ್ಮದಾದಂಥದ್ದು ಎಷ್ಟೆಷ್ಟೋ ಇಲ್ಲವಾ ಸಂಕೇತಗಳು ಎಲ್ಲ ಕೂಡ ತರ್ಕಬದ್ಧವೋ ತರ್ಕರಹಿತವೋ ಎಷ್ಟೋ ವಿಧವಾಗಿ ಅವು ಇದ್ದೇ ಇರ್ತವಲ್ಲ. ನಮಗೆ ನೋಡಿದ ತಕ್ಷಣ ಏನೋ ಅಂತ ಅನಿಸುತ್ತೆ, ಹೇಗೋ ಅಂತ ಅನಿಸುತ್ತೆ, ಉದ್ವೇಗ ಉಂಟಾಗುತ್ತೆ. ಆ ಒಂದು ಉದ್ವೇಗ ರಾಮನಿಗೂ ಉಂಟಾಗಿದೆ. ಬಹಳ ಚಿಂತೆ ಮಾಡ್ತಾನೆ, ಸೀತೆ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ, ಏನೋ ಆಗ್ಬಿಟ್ಟಿದ್ದಾಳೆ ಅಂತ. ಆಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ತಾಂವಿನಾ ತಪನೀಯಾಭಾಂ ನೇಚ್ಛೇಯಂ ಜನಕಾತ್ಮಜಾಂ ಪತಿತ್ವ ಮಮರಾಣಾಂ ವಾ ಪೃಥಿವ್ಯಾಶ್ಚಾಪಿ ಲಕ್ಷ್ಮಣ. ಸೀತೆ ಇಲ್ಲದ ದೇವಲೋಕದ ಅಧಿಪತಿಯ ಪದವಿ, ಇಂದ್ರ ಪದವಿಯಾಗಲಿ ಭೂಮೀಶ್ವರ ಪದವಿಯಾಗಲಿ ಯಾವುದೂ ಬೇಡ. ಕಚ್ಚಿತ್ ಜೀವತಿ ವೈದೇಹಿ ಪ್ರಾಣೈಃ ಪ್ರಿಯತರಾಮಮ ಕಚ್ಚಿತ್ ಪ್ರವ್ರಾಜನಂ ಸೌಮ್ಯ ನಮೇ ಮಿಥ್ಯಾ ಭವಿಷ್ಯತಿ. ಸೀತೆಯನ್ನು ಪಡ್ಕೊಳ್ಳದೆ, ಸೀತೆಯನ್ನು ಕಾಪಾಡಿಕೊಳ್ಳದೆ ಈ ಒಂದು ವನವಾಸದ ಪ್ರತಿಜ್ಞೆಯನ್ನು ಪೂರ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಅದು ಏನರ್ಥ? ತಾನು ಬದುಕೋದಿಲ್ಲ, ಸತ್ತು ಹೋಗ್ತೀನಿ, 14 ವರ್ಷ ವನವಾಸ ಮಾಡ್ತಿದ್ನಲ್ಲ, ಆ ಪ್ರತಿಜ್ಞೆಯು ಸುಳ್ಳಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಅವನಿಗೆ ಚಿಂತೆ. ಸೀತಾರಿಮಿತ್ತಂ ಸೌಮಿತ್ರೇ ಮೃತೇ ಮಯಿ ಗತೇ ತ್ವಯಿ ಕಚ್ಚಿತ್ ಸಕಾಮ ಸುಖಿತ ಕೈಕೇಯಿ ಸಾ ಭವಿಷ್ಯತಿ. ಈಗ ಸೀತೆಯೂ ಇಲ್ಲ, ನಾನು ಬದುಕೋಲ್ಲ, ಇನ್ನು ಕೈಕೇಯಿಗೆ ನೆಮ್ಮದಿಯಾಗುತ್ತೆ ಅಂತ. ಸೀತೆಯೂ ಆ ಮಾತು ಹೇಳಿದಳು, ರಾಮನೂ ಹೇಳಿದ್ದಾನೆ, ಲಕ್ಷ್ಮಣನೂ ಹೇಳಿದ್ದಾನೆ. ಲಕ್ಷ್ಮಣ ಸಾಮಾನ್ಯ ಪರಿಸ್ಥಿತಿಯಲ್ಲೂ ಈ ಮಾತು ಹೇಳಬಲ್ಲ. ಸೀತಾರಾಮರು ವಿಶೇಷ ಪರಿಸ್ಥಿತಿಯಲ್ಲಿ ತುಂಬ ಸಂಕಟ ಉಕ್ಕೇರಿದಾಗ ಹೇಳ್ತಾರೆ. ಅಂದರೆ ಅವರೆಲ್ಲರಿಗೂ ಕೈಕೇಯಿ ಮಾಡಿ ತಪ್ಪು ಅನ್ನೋದು ಗೊತ್ತಿದೆ ಅಂತಷ್ಟೇ ತಾತ್ಪರ್ಯ. ಹಾಗಾಗಿಯೇ ನಮಗೂ ಒಂದು ಭರವಸೆ ಏನಂದರೆ, ತುಂಬ ನಮಗೆ ನಿಜವಾಗಲೂ ನಮಗಾಗಲಿ ಲೋಕಕ್ಕಾಗಲಿ ಮತ್ತೊಬ್ಬರಿಗಾಗಲಿ ಅನ್ಯಾಯ ಮಾಡಿದವ್ರನ್ನ, ಅವರು ಅನ್ಯಾಯ ಮಾಡಿದ್ದಾರೆ, ಅವರು ಕೆಟ್ಟವರು ಅಂತಂದರೆ ಪಾಪ ಬರೋಲ್ಲ ಅಂತಾಯ್ತು. ಇದು ನಮಗೊಂದು ಭರವಸೆ. ಇದು ಈ ಎಲ್ಲವನ್ನೂ ನುಂಗಿಕೊಂಡಿರು, ಎಲ್ಲವನ್ನೂ ಸಹಿಸಿಕೊಂಡಿರು, ಎಲ್ಲವನ್ನೂ ಹೊಟ್ಟೆಗೆ ಹಾಕ್ಕೊಂಡಿರು ಅನ್ನುವಂಥ ಕ್ಲೈಬ್ಯಕ್ಕೆ ವಿರುದ್ಧವಾದಂಥದ್ದು. ತಪ್ಪನ್ನು ತಪ್ಪು ಅಂತ ಹೇಳಬೇಕು.
ಅಟ್ಲೀಸ್ಟ್ ತಪ್ಪು ಯಾವುದು ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢವಾಗಿದ್ದು ಅದರ ಬಗ್ಗೆ ನಮಗೆ ಎಂದಿಗೂ ಕೂಡ ಸಹಮತ ಇರಬಾರದು ಅಂತ. ಈ ಒಂದು ದೃಷ್ಟಿಯಿಂದಲೂ ಇದು ಒಳ್ಳೆಯ ಪಾಠವಾಗುತ್ತೆ. ಸಪುತ್ರ ರಾಜ್ಯಾಂ ಸಿದ್ಧಾರ್ಥ ಮೃತಪುತ್ರ ತಪಸ್ವಿನಿ ಉಪಸ್ಥಾಸ್ಯತಿ ಕೌಸಲ್ಯ ಕಚ್ಚಿತ್ ಸೌಮ್ಯ ನ ಕೈಕೇಯಿಂ. ಇನ್ನು ಮಗನಿಗೆ ರಾಜ್ಯ ಸಿಕ್ಕಿಬಿಡುತ್ತೆ, ಕೈಕೇಯಿ ಮಗನಿಗೆ. ನಮ್ಮ ಅಮ್ಮನಿಗೆ ಗತಿ ಇರೋದಿಲ್ಲ, ಅವಳು ಯಾರ ದಾಸಿ ಆಗ್ತಾಳೋ ಏನು ಅಂತ. ಭರತ ಅಷ್ಟು ಧರ್ಮಾತ್ಮನಾಗಿ ಪಾದುಕಾ ಪಟ್ಟಾಭಿಷೇಕ ಮಾಡಿ ಉಳಿಸ್ಕೊಂಡಿದ್ದಾನಲ್ಲ ಅಂತಂದರೆ ಆ ಕ್ಷಣ ರಾಮನಿಗದು ಮರ್ತು ಹೋಗಿದೆ ಅಂತ ಅನ್ಸುತ್ತೆ. ಮತ್ತು ಅವನು ಭರತನನ್ನು ಕೂಡ ಯಾರಿಗೂ ಕೂಡ ಮಾನುಷ ಪ್ರಲೋಭಗಳು ಬಂದು ರಾಜ್ಯದ ಒಂದು ಎಲ್ಲ ಸೂತ್ರವನ್ನು ಹಿಡಿದಿಟ್ಟುಕೊಂಡಿರುವ ಕಾರಣ ಯಾವಾಗಲಾದರೂ ಒಮ್ಮೆ ಬರಬಹುದು ಅದರ ಬಗ್ಗೆ ಮನಸ್ಸು ಅಂತ ಇತ್ತು ಅಂತ ನಾವು ಅರಣ್ಯಕಾಂಡದಲ್ಲೇ ನೋಡಿದ್ದೀವಿ. ಅದನ್ನು ನಾನು ಹೇಳಿಯೂ ಇದ್ದೆ. ಹನುಮಂತನಿಗೆ ಹೇಳಿ ಕಳಿಸ್ತಾರಲ್ಲ, ಭರತನ ಮುಖ ನೋಡು, ರಾಮ ಬರ್ತಿದ್ದಾನೆ ಅಂದರೆ ಅವನಿಗೇನು ಮುಖ ವಿಕಾರ ಉಂಟಾಗುತ್ತೋ ಅದನ್ನು ತಿಳ್ಕೊಂಡು ಹೇಳು, ನಾನು ಅವನನ್ನು ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ, ಇಲ್ಲಿಂದಲೇ ಹೊರಟೋಗ್ಬಿಡ್ತೀನಿ ಇನ್ನೆಲ್ಲಿಗಾದರೂ ಕಾಡಿಗೆ ಅಂತ. ಹೀಗಾಗಿ ಮನುಷ್ಯ ಸ್ವಭಾವದ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದವನು. ಸ್ವದೋಷ ಪರದೋಷವಿತ್, ಸ್ವದೋಷ ಪರದೋಷಗಳ ವಿತ್ ತಿಳಿದವನೇ ಹೊರತು ಸ್ವದೋಷ ಪರದೋಷ ಕಥಕ ಅಲ್ಲ. ಬೇರೆಯವ್ರ ದೋಷಗಳನ್ನು ತನ್ನ ದೋಷವನ್ನು ಎತ್ತೆತ್ತಿ ಹೇಳ್ತಾ ಇರಲಿಲ್ಲ, ಆದರೆ ಅವುಗಳ ಬಗ್ಗೆ ತಿಳುವಳಿಕೆ ಇತ್ತು ಅನ್ನೋದನ್ನು ನಾವು ಕಂಡಿದ್ದೀವಿ. ಆ ದೃಷ್ಟಿಯಿಂದ ಈ ಮಾತನ್ನು ಆಡಿದ್ದಾನೆ ಅಂತ ಭಾವಿಸಬೇಕು. ಮತ್ತು ಅವನು ಹೇಳ್ತಾನೆ, ಯದಿ ಜೀವತಿ ವೈದೇಹಿ ಗಮಿಷ್ಯಾಮಿ ಆಶ್ರಮಂ ಪುನಃ ಸುವೃತ್ತ ಯದಿ ವೃತ್ತ ಸಾ ಪ್ರಾಣಾಂಸ್ ತ್ಯಕ್ಷಾಮಿ ಲಕ್ಷ್ಮಣ. ಸೀತೆ ಬದುಕಿಲ್ಲ ಅಂತಾದರೆ ನಾನು ಸತ್ತೋಗ್ಬಿಡ್ತೀನಿ, ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತಾನೆ. ಸೀತೆಯನ್ನು ಪರಿತ್ಯಾಗ ಮಾಡಿದ ರಾಮ ಅಂತ ದೂಷಣೆ ಮಾಡುವವರು ಈ ಭಾಗಗಳನ್ನು, ಈ ಒಂದು 3 ಸರ್ಗಗಳು ಬರ್ತವೆ, ಅವನ್ನು ಅವಶ್ಯವಾಗಿ ಓದಬೇಕು. ಆಗ ಸೀತೆಯ ಬಗ್ಗೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ಕಾಳಜಿ ಇತ್ತು ಅಂತ ಗೊತ್ತಾಗುತ್ತೆ. ಸರಿಯೇ, ಸತ್ತೋಗ್ಲಿಲ್ವಲ್ಲ, ಅದಕ್ಕೇನು ಮಾಡೋಣ ಅಂತಂದರೆ ಸೀತೆಯನ್ನು ಹುಡುಕ್ತೀನಿ, ತಾನು ಬದುಕಿರೋ ಕಾರಣ ಸೀತೆ ಇನ್ನೂ ಬದುಕಿದ್ದಾಳೆ ಎನ್ನುವಂಥದ್ದು. ಆ ಮಾತನ್ನು ಹೇಳಿದ್ದೆ. ಸೀತಾರಾಮರ ಪ್ರೀತಿಯ ತೀವ್ರತೆ ಏನೆಂದರೆ ಇನ್ನೂ ತಾವು ಬದುಕಿರೋದ್ರಿಂದ, ತಾವು ಸಾಯದೇ ಇರೋದ್ರಿಂದ ಮತ್ತೊಬ್ಬರು ಇನ್ನೂ ಬದುಕಿದ್ದಾರೆ ಅಂದರೆ ಪುನಃಸಮಾಗಮಕ್ಕಾಗಿ ಪ್ರಯತ್ನ ಪಡ್ತಿದ್ದಾರೆ ಅಂತಲೇ ಅರ್ಥ. ರಾಮ ಕೇವಲ ವಿಧಿಗೆ ಎಲ್ಲವನ್ನ ಬಿಟ್ಟು ಪೌರುಷವನ್ನು ತ್ಯಾಗ ಮಾಡಿದವನಲ್ಲ, ತನ್ನ ಪುರುಷಕಾರವನ್ನು ಪ್ರಯತ್ನವನ್ನು ಪೂರ್ಣವಾಗಿ ಮಾಡಿದವನು. ಆ ಕಾರಣವಾಗಿ ಆ ಪ್ರಯತ್ನ ಫೇಲ್ ಆಯಿತು ಅಂತ ಗೊತ್ತಾದ ಮೇಲೆ ಬೇಕಾದರೆ ಪ್ರಾಣ ಬಿಡಬಹುದು, ಪ್ರಯತ್ನ ಪಡದೆ ಪ್ರಾಣ ಬಿಡುವಂಥದ್ದು ಸರಿಯಲ್ಲ ಅನ್ನೋದು ಬಲ್ಲ. ಮುಂದೆ ಲಕ್ಷ್ಮಣನ ಮಾತಲ್ಲಿ ಕೂಡ ಗೊತ್ತಾಗುತ್ತೆ. ಮತ್ತೆ ಹೇಳ್ತಾನೆ, ನಿಮಗೂ ಕೂಡ ಈ ಮಾತು ಕೇಳಿಸಿರಬೇಕು, ಮಾರೀಚ ಕೂಗಿದ್ದು ಅದರಿಂದಲೇ ನೀನು ಬಂದೆ ಅನಿಸುತ್ತೆ. ಸೀತೆಗೆ ಇನ್ನಷ್ಟು ಹೆದರಿಕೆ ಆತಂಕ ಆಗಿರಬಾರ್ದು. ವಿಗರ್ಹಮಾಣೋ ನಿಜಮಾರ್ತರೂಪಂ ಕ್ಷುಧ ಶ್ರಮಚ್ಚೈವ ಪಿಪಾಸಯಾಚ ವಿನಿಶ್ವಸನ್ ಶುಷ್ಕಮುಖೋ ವಿವರ್ಣ ಪ್ರತಿಶ್ರಯಂ ಪ್ರಾಪ್ಯ ಸಮೀಕ್ಷೆ ಶೂನ್ಯಂ. ರಾಮನಿಗೆ ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಬೆವತಿದ್ದಾನೆ, ಬಳಲಿದ್ದಾನೆ, ತುಂಬ ಮುಖ ಕಂಗೆಟ್ಟಿದೆ. ಇದನ್ನೆಲ್ಲ ವಾಲ್ಮೀಕಿ ಬರಿತಾ ಇದ್ದಾರೆ. ಅಂದರೆ ಜಿಂಕೆಯನ್ನು ಬೆನ್ನಟ್ಟುಕೊಂಡು ಕಾಡಲ್ಲಿ ಓಡಬೇಕು ಬಿಸಿಲಲ್ಲಿ ಅಂದರೆ ಎಷ್ಟು ಕಷ್ಟ ಆಗಿರಬೇಕು. ಆಮೇಲೆ ಈ ಎಲ್ಲ ಘಾಸಿಯಾದಂತಹ ಸಂಗತಿ ತಿಳಿದ ಮೇಲೆ ಅವನಿಗೆ ಇನ್ನಷ್ಟು ಆಕುಲತೆ ಉಂಟಾಗಿರಬೇಕು. ಮಧ್ಯಾಹ್ನದ ಮೇಲಾಗಿದೆ, ಊಟ ಇಲ್ಲ, ಕಾಡಲ್ಲಿ ಏನು ಸುಲಭವಾಗಿ ಕೇಳಿದ ಜಾಗದಲ್ಲೆಲ್ಲ ಬಿಸ್ಲೇರಿ ಬಾಟ್ಲು ಸಿಗುವಂಥದ್ದೇ ಅಲ್ಲ, ಬಾಯಾರಿಕೆ ಕೂಡ ಆಗಿದೆ, ಬಳಲಿದ್ದಾನೆ, ಮುಖ ಒಣಗಿ ಹೋಗಿದೆ ಪಾಪ. ಆ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಆಕ್ಷೇಪ. ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ರಾಮನ ಗುಣಲಕ್ಷಣಗಳನ್ನು ಹೇಳ್ತಾ ತಾನು ಹೇಳಿದ್ದು ಆಗಲೇಬೇಕು ಅನ್ನುವಂಥದ್ದು ರಾಮನ ದೃಷ್ಟಿ. ಒಂದು ಸ್ವಲ್ಪ ಹಠಮಾರಿ ಅಂತ ಬರೀತಾರೆ. ನಿಜವೇ, ದೊಡ್ಡವರೆಲ್ಲ ಹಠಮಾರಿಗಳೇನೆ. ಅವ್ರ ಹತ್ರ ಹೆಣಗೋದು ಎಷ್ಟು ಕಷ್ಟ, ಗುಂಡಪ್ಪನವ್ರ ಹತ್ರ ಹೆಣಗೋದು ಎಷ್ಟು ಕಷ್ಟ ಅಂತ ಅವರ ಹತ್ತಿರ ಇದ್ದವರೆಲ್ಲ ಬಲ್ಲವರಾಗಿದ್ದರು. ವಿ ಸೀತಾರಾಮಯ್ಯನವರು, ಮಾಸ್ತಿಯವರು ನಮ್ಮ ಎಸ್ ಆರ್ ರಾಮಸ್ವಾಮಿಗೆ ಹೇಳೋರಂತೆ ಅವ್ರು ಸಿಕ್ಕಿದಾಗಲಿಲ್ಲ, ಅದು ಏನಪ್ಪ ಆ ಮನುಷ್ಯರ ಹತ್ರ ನೀವು ಹೇಗೆ ಹೆಣಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟಿದ್ವಿ. ಪರ್ಫೆಕ್ಷನಿಸ್ಟ್, ಹೀಗೆ ಆಗಬೇಕು ಅಂತ ಒಮ್ಮೊಮ್ಮೆ ಒಂದೊಂದು ರೀತಿ ಹೇಳೋರಂತೆ. ಲಕ್ಷಣವಾಗಿ ಪರಿಷ್ಕಾರವಾಗಿ ಮಾಡಬೇಕು ಎಲ್ಲ ಕೆಲಸನೂ, ಟೈಮ್ ಬೇಕಾದಷ್ಟು ತಗೊಳ್ಳಿ ಪರವಾಗಿಲ್ಲ, ಅಚ್ಚುಕಟ್ಟಾಗಬೇಕು, ಪಾಂಕ್ತವಾಗಬೇಕು, ಎಲ್ಲ ಶೋಧಿಸಿ ಮಾಡಬೇಕು ಅಂತ ಒಂದು ದಿವಸ ಹೇಳೋರಂತೆ ಡಿ ವಿ ಜಿಯವರು. ಮತ್ತು ಸ್ವಲ್ಪ ದಿವಸ ಆದಮೇಲೆ ಪರ್ಫೆಕ್ಷನ್ ಈಸ್ ವ್ಯಾನಿಟಿ, ಪರ್ಫೆಕ್ಟ್ ಆಗ್ತೀನಿ ಅನ್ನೋದು ಒಂದು ಅಹಂಕಾರದ ಮಾತು, ನಡೀತಾ ಇರಬೇಕು, ಎಲ್ಲ ಅಲ್ಲಿಗಲ್ಗಲ್ಗೆ ಅಮಾನತ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ ಇದ್ರಂತೆ. ಮತ್ತು ಅವರು ಯಾವುದಾದ್ರೂ ಒಂದು ಬರವಣಿಗೆಯನ್ನು ಮತ್ತಾವುದನ್ನು ಕೈಗೊಳ್ಳುವಾಗಲೂ ಅದೇ ರೀತಿಯಾಗಿ ಹೀಗೆ ಹುಡುಕಬೇಕು, ಹಾಗೆ ನೋಡಬೇಕು ಅಂತ ಎಲ್ಲ. ಇನ್ನು ಅವರು ಯಾರ ಹತ್ರ ಹೆಣಗಿದ್ರೋ ವಿಶ್ವೇಶ್ವರಯ್ಯನವರಂಥವ್ರು, ಅವರು ಇನ್ನಿನ್ನೂ ಅದೇ ರೀತಿಯಾದಂಥವ್ರು. ವಿಶ್ವೇಶ್ವರಯ್ಯನವರು
ಕೆಲವೊಂದು ರಾಜಕೀಯ ಮತ್ತು ಲೋಕಹಿತ ಇತ್ಯಾದಿ ಸಂಬಂಧಪಟ್ಟಂಥ ಪೊಲಿಟಿಕಲ್ ಸೈನ್ಸ್ ಈ ರೀತಿಯಾದ ಬರವಣಿಗೆಗಳು ಮಾಡುವಾಗ ಡಿ ವಿ ಜಿಯವರು ಸಹಾಯ ತಗೋತಾ ಇದ್ರು. ಆಗ ಅವರು ಈ ದೇಶೀಯ ಸಂಸ್ಥಾನಗಳು ಅಂತ ಯಾವುದಿದ್ವು, ಪ್ರಿನ್ಸ್ಲಿ ಸ್ಟೇಟ್ಸ್, ಅವುಗಳ ಆಗು ಹೋಗುಗಳ ಬಗ್ಗೆ ಕೇರಳದಲ್ಲಿ ಒಂದು ದೊಡ್ಡ ಅಧಿವೇಶನವಾಯಿತು. ಅದಕ್ಕೆ ಅಧ್ಯಕ್ಷತೆಯನ್ನು ವಿಶ್ವೇಶ್ವರಯ್ಯನವರು ವಹಿಸಿದರು. ಅಧ್ಯಕ್ಷ ಭಾಷಣವನ್ನು ತಯಾರು ಮಾಡಬೇಕಾದ್ರೆ ಎಷ್ಟೋ ಪೊಲಿಟಿಕಲ್ ಸೈನ್ಸ್, ಲಾ ಮೊದಲಾದಂತಹ ಕಾನೂನು, ರಾಜ್ಯಶಾಸ್ತ್ರ ಇತ್ಯಾದಿ ಗ್ರಂಥಗಳಿಂದ ನೋಡಬೇಕಾಗ್ತಾ ಇತ್ತು. ಆಗ ಡಿ ವಿ ಜಿಯವ್ರಿಗೆ ಅವೆಲ್ಲ ಕರತಲಾಮಲಕ ನೋಡಿ ಇದೆಲ್ಲ ಹೇಳ್ತಾ ಇದ್ರು. ಹೌದಾ, ನೀನು ಹೇಳಿದ್ರೆ ಸರಿಯಾಗಿರುತ್ತೆ ಬಿಡು ಅಂತ ಹೇಳೋದಂತೆ. ಆಮೇಲೆ ಪಕ್ಕದ ರೂಮ್ ಹೋಗಿ ಯಾವುದೋ ಪುಸ್ತಕ ತೊಗೊಂಡು ಬಾ ಅಂತ ಹೇಳೋದು. ಡಿ ವಿ ಜಿಯವ್ರ ಹೋದ ತಕ್ಷಣ ಇವ್ರು ಹೇಳಿದ ಪುಸ್ತಕ ತೆಗೆದು ಆ ಪುಟ ತೆಗೆದು ನೋಡಿ ಅವ್ರು ಹೇಳಿರೋದು ಸರಿನಾ ತಪ್ಪ ಅಂತ ವಿಶ್ವೇಶ್ವರರು ರೆಫರ್ ಮಾಡ್ಕೊಳ್ಳೋರಂತೆ. ಗುಂಡಪ್ಪನವ್ರು ಎದುರಿಗೆ ರೆಫರ್ ಮಾಡಿದ್ರೆ ಅವರಿಗೆ ಬೇಸರವಾದೀತು ಅಂತ ಚಿಂತೆ. ಹಾಗಂತ ಅಕಸ್ಮಾತ್ ಇವರು ತಪ್ಪು ಮಾಡಿದರೆ ತಪ್ಪಾದ ಇನ್ಫಾರ್ಮೇಷನ್ ಜಗತ್ತಿಗೆ ಕೊಡಬಾರದು ಅನ್ನುವಂಥ ಕಳಕಳಿ. ಇಲ್ಲಿ ಯಾರ ಮೇಲಿನ ಅನುಮಾನವೂ ಕೂಡ ಒಬ್ಬರ ಮೇಲಿನ ಸಣ್ಣತನದಿಂದ ಬಂದದ್ದಲ್ಲ. ಒಟ್ಟಿನಲ್ಲಿ ಒಳ್ಳೆಯ ಕೆಲಸವಾಗಬೇಕು, ಪರಿಣಾಮ ಚೆನ್ನಾಗಿರಬೇಕು ಅನ್ನುವಂಥದ್ದೇ ಬಂದಿದ್ದು. ವಿಶ್ವೇಶ್ವರಯ್ಯನವರ ಈ ಒಂದು ವರ್ತನೆಯನ್ನು ಡಿ ವಿ ಜಿಯವರೇ ಗೌರವದಿಂದ ಬರೀತಾರೆ. ಆ ಪರ್ಫೆಕ್ಷನಿಸ್ಟ್ ಹಾಗೆ ಅಂತ. ಇವರು ಅದೇ ರೀತಿಯಾಗಿದ್ದಂಥವ್ರು. ದೊಡ್ಡವ್ರ ಹತ್ರ ಹೆಣಗೋದು ಬಹಳ ಕಷ್ಟ. ಗಾಂಧೀಜಿಯವರ ಹತ್ರ ಏನು ಯಾರು ಸುಖವಾಗಿದ್ದರೆ ಅಯ್ಯೋ ಪಾಪ ಬಹಳ ಬಹಳ ಕಷ್ಟವಾದದ್ದು. ಯಾರ ಹತ್ರ ಹೋದರೂ ಇಷ್ಟೇನೆ. ಬುದ್ಧನ ಹತ್ರ ತುಂಬ ತುಂಬ ಕಷ್ಟವಾಗ್ತಾ ಇತ್ತಂತೆ. ಆ ರೀತಿಯಾದಂಥದ್ದು. ಒಂದೊಂದು ಬಾರಿಗೆ ಅವನ ಕಾನೂನುಗಳನ್ನು ಭಿಕ್ಷು ಸಂಘಕ್ಕೆ ಯಾರು ಸೇರಿಕೊಳ್ಬೇಕು, ಹೇಗೆ ಸೇರಿಕೊಳ್ಬೇಕು ಅನ್ನೋದನ್ನು ವ್ಯವಸ್ಥಾಪನೆ ಮಾಡ್ತಾ ಇದ್ದಿದ್ದಾಗಲಿ ಮತ್ತೊಂದಾಗಲಿ ಯಾರಾದರೂ ಅವನನ್ನು ಹೊಗಳಿದ್ರೂ ಕೆಲವೊಮ್ಮೆ ಸಹಿಸ್ತಾ ಇರಲಿಲ್ಲ. ಒಮ್ಮೆ ಆನಂದ ಹೇಳಿಬಿಟ್ಟ. ಆನಂದರು ಮಹಾಕಶ್ಯಪನು, ಭಗವಂತ ನಿನ್ನಂಥ ಮಹಾನುಭಾವ ಹಿಂದೂ ಇಲ್ಲ ಮುಂದೆ ಇಲ್ಲ, ನೀನೇ ಅಂತ. ಕಶ್ಯಪ ಅಥವಾ ಮೌದ್ಗಲಾಯನ ಇರಬೇಕು ಅಂತ ಅನ್ಸುತ್ತೆ. ಈ 4-5 ಜನ ಬಹಳ ಕ್ಲೋಸ್ ಅಸೋಸಿಯೇಟ್ಸ್, ಬುದ್ಧನ ಅಸೋಸಿಯೇಟ್ಸಲ್ಲಿ. ಅವನು ಕೇಳ್ತಾನೆ, ಏನು ನೀನು ಹಿಂದೆ ನಡೆದು ಹೋದಂಥ ಬುದ್ಧರನ್ನೆಲ್ಲ ನೋಡಿದ್ದೀಯಾ, ಮುಂದೆ ಬರುವ ಬುದ್ಧರನ್ನೆಲ್ಲ ನೋಡಿಬಿಟ್ಟು ನನ್ನನ್ನು ತುಲಾಭಾರ ಮಾಡಿಬಿಟ್ಟಿದ್ಯಲ್ವ, ನನ್ನಂಥವ್ರು ಯಾರೂ ಇಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ. ಅಂದರೆ ಎಷ್ಟು ಕಷ್ಟ. ತಂದೆ ಶುದ್ಧೋಧನ ಪಾಪ ಮಗ ದೊಡ್ಡವನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ, ಸಮ್ಯಕ್ ಸಂಬುದ್ಧನಾಗಿದ್ದಾನೆ, ಅರ್ಹತನಾಗಿದ್ದಾನೆ ಅಂತ ಗೊತ್ತಾದ ಮೇಲೆ ನನಗಂತೂ ವಯಸ್ಸಾಯಿತು, ಒಮ್ಮೆಯಾದರೂ ತವರಿಗೆ ಬಂದು ನನಗೆ ದರ್ಶನ ಕೊಡೋದಕ್ಕೆ ಹೇಳಪ್ಪ ಅಂತ ಮಂತ್ರಿಯನ್ನು ಕಳಿಸ್ತಾನೆ. ಆ ಮಂತ್ರಿ ಅನೇಕ ಜನರನ್ನು ಬೆಂಗಾವಲಾಗಿ ಇಟ್ಕೊಂಡು ಹೋಗಿ ಬುದ್ಧನನ್ನು ನೋಡೋದಕ್ಕೆ ಆಹ್ವಾನಕ್ಕೆ ಹೋಗ್ತಾನೆ. ಬುದ್ಧನ ಉಪದೇಶ ಕೇಳಿದ ತಕ್ಷಣ ಅವನಿಗೆ ಪೂರ್ಣವಾಗಿ ಮರೆತು ಹೋಗ್ಬಿಟ್ಟಿದ್ದು ಅವನ ಹತ್ರವೇ ಸನ್ಯಾಸ ತಗೊಂಡ್ಬಿಡ್ತಾನೆ. ಅವನ ಅನುಯಾಯಿಗಳು ಹಾಗೇನೆ ಪ್ರವ್ರಜ್ಯೆಯನ್ನು ಸ್ವೀಕರಿಸ್ತಾರೆ. ಎಷ್ಟು ದಿವಸವಾದರೂ ಬರಲೇ ಇಲ್ಲ. ಸನ್ಯಾಸ ಸ್ವೀಕರಿಸಿದ ಮೇಲೆ ಲೋಕ ವ್ಯವಹಾರದ ಮಾತುಗಳನ್ನು ಆಡಬಾರದು ಅಂತ ಬೇರೆ. ಹಾಗಾಗಿ ಇವರು ಬಾಯಿಗೆ ಬಿರಟೆ ಹಾಕ್ಕೊಂಡು ಕೂತ್ಕೋತಾರೆ. ಮತ್ತೆ ಇನ್ನೊಂದು ಬ್ಯಾಚ್ ಹೋಗಿ ಅದಕ್ಕೂ ಅದೇ ಸ್ಥಿತಿ ಬರುತ್ತೆ. ಆಮೇಲೆ ಬುದ್ಧನ ಒಡನಾಡಿಯಾಗಿದ್ದ ಉದಾಯಿ ಅಂತ ಒಬ್ಬ ಇರ್ತಾನೆ. ಅವನನ್ನು ಮತ್ತೊಂದಷ್ಟು ಜನ ಪರಿವಾರವನ್ನು ಕಳಿಸ್ಕೊಡ್ತಾನೆ ಶುದ್ಧೋಧನ, ನೀನಾದರೂ ಹೋಗಿ ನೋಡಪ್ಪ ಅಂತ. ಅವನು ಹೋಗಿ ಅವನು ಸನ್ಯಾಸ ತಗೊಂಡ್ಬಿಡ್ತಾನೆ. ತಗೊಂಡ ಮೇಲೆ ಒಂದು ದಿವಸ, ಈಗ ಮಳೆಗಾಲ ಎಲ್ಲ ಕಳೆದಿದೆ, ಬಹಳ ಚೆನ್ನಾಗಿದೆ, ನೀರೆಲ್ಲ ಪ್ರವಾಹದಿಂದ ಕ್ಷೋಭಿತವಾಗಿಲ್ಲ, ಬಗ್ಗಡವಾಗಿಲ್ಲ, ಪರಿಸರ ಎಲ್ಲ ತಂಪಾಗಿ ಹಿತವಾಗಿ ಇದೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಜನರೆಲ್ಲ ಜನಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಭಿಕ್ಷೆಗೆ ತೊಂದರೆ ಇಲ್ಲ, ವರ್ಷಾವಾಸ ಮುಗಿದಿದೆ ಅಂತೆಲ್ಲ. ಅಂದರೆ ಇದೇನು ಎಲ್ಲಿಗೆ ಪ್ರಯಾಣ ಮಾಡಬೇಕು ಅಂತ ಕೇಳ್ತಾ ಇದೆಯಾ, ಹೇಳಿಬಿಡು ಅಂತಂತಾನೆ. ಏನಿಲ್ಲ, ನಿಮ್ಮ ತಂದೆ ಎಲ್ಲರೂ ತುಂಬ ಬಯಸ್ತಾ ಇದ್ದಾರೆ, ಅದಕ್ಕೆ ಹೋಗಬೇಕು ಅಂತ. ಆಗ ಬುದ್ಧ ತವರಿಗೆ ಹೊರಡ್ತಾನೆ. ಹಾಗೆ ಹೊರಟಾಗಲೂ ಕೂಡ ಊರಾಚೆ ತೋಪಿನಲ್ಲೇ ಇದ್ದದ್ದು. ಮರುದಿವಸ ಮನೆಗೆ ಮಗ ಊಟಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿದ್ರೆ ಅವನು ಪಿಂಡಪಾತ ಭಿಕ್ಷಾ ಸಮಯಕ್ಕೆ ಸರಿಯಾಗಿ ಭಿಕ್ಷಾಪಾತ್ರ ಹಿಡ್ಕೊಂಡು ನಡೆಯೋಕ್ಕೆ ಶುರು ಮಾಡ್ತಾನೆ. ಅದು ಒಂದು ನಿಯಮ, ಮನೆಗಳನ್ನು ಸ್ಕಿಪ್ ಮಾಡುವ ಹಾಗಿಲ್ಲ ಭಿಕ್ಷಾಚರ್ಯದಲ್ಲಿ. ಏನಂದರೆ ಒಂದಾದ ಮೇಲೆ ಇನ್ನೊಂದು ಮನೆ ಮುಂದೆ ಬಂದು 3 ಸರ್ತಿ ಕೂಗಬೇಕು, ಆಮೇಲೆ ನಿಲ್ಲಬಾರ್ದು, ಹೋಗ್ತಾ ಇರಬೇಕು. ಹಾಗಾಗಿ ಮೊದಲಿಗೆ ಮನೆಗೆ ಭಿಕ್ಷೆಗೆ ಬರೋಣ, ಹೆಸರಿಗೆ ಭಿಕ್ಷೆ, ಅರೆ ಮನೆಯಲ್ಲಿ ಫುಲ್ ಮೀಲ್ಸ್ ಅಂತ ಆ ತರಹ ಇಲ್ಲ. ಅದು ಚಂಡಾಲನ ಮನೆ ಆಗಿರಲಿ, ಬ್ರಾಹ್ಮಣನ ಮನೆ ಆಗಿರಲಿ, ಯಾವುದು ಚಾತುರ್ವರ್ಣ್ಯಹರ ಭಿಕ್ಷಮಶ್ನೀತ ಅಂತಲೇ ಶಾಸ್ತ್ರ ಉಂಟು. ಹಾಗೆ ಭಿಕ್ಷೆಗೆ ಹೋಗ್ತಾನೆ. ಅದರಿಂದ ಶುದ್ಧೋಧನಿಗೆ ಚಿಂತೆ ಆಗಿಬಿಡುತ್ತೆ, ಅಯ್ಯೋ ಮಗ ಭಿಕ್ಷೆ ಎತ್ತುತ್ತಾ ಇದ್ದಾನೆ, ನಮ್ಮೂರಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದಾನೆ ಅಂತ ಓಡ್ ಬಂದು, ನಮ್ಮ ವಂಶದಲ್ಲಿ ಯಾರೂ ಈ ಥರ ಭಿಕ್ಷೆ ಎತ್ತಲಿಲ್ಲ ಅಂತ, ನಮ್ಮ ವಂಶದಲ್ಲಿ ಎಲ್ಲರೂ ಭಿಕ್ಷೆ ಎತ್ತಿದವ್ರೆ ಅಂತಂತಾನೆ. ನಾನೀಗ ನಿನ್ನ ಮನೆತನಕ್ಕೆ ಸೇರಿಲ್ಲ, ನಾನು ಬುದ್ಧರ ವಂಶಕ್ಕೆ ಸೇರಿದ್ದೀನಿ. ಈ ಜ್ಞಾನಿ ಸನ್ಯಾಸಿ ಆದವನು ಎಲ್ಲ ಕಡೆಯಲ್ಲೂ ಭಿಕ್ಷಾಪಾತ್ರೆಯನ್ನೇ ಹಿಡ್ಕೊಂಡು ಹೋಗೋದು ಅಂತ. ಹಾಗೆಯೇ ನಮ್ಮ ಮನೆಗೆ ಭಿಕ್ಷಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಾಗ ಹೋಗ್ತಾನೆ. ಅಂದರೆ ಈ ಹಠ ದೊಡ್ಡವ್ರ ಹತ್ರ ಕಷ್ಟ, ನಿಭಾಯಿಸೋದು ಕಷ್ಟ ಅವರನ್ನು. ಅದಕ್ಕೆ ನಿನ್ನ ದೊಡ್ಡವರೇ ಬೇಕಾಗುತ್ತಾರೆ.
ಆನಂದ, ಲಕ್ಷ್ಮಣ ಇಂಥವರೇ ಬೇಕಾಗ್ತಾರೆ. ಬುದ್ಧನಿಗೆ ಅವನ ಒಂದು ಕೊನೆಯ ಕಾಲದಲ್ಲಿ ವಯಸ್ಸಾಯಿತು, ನನ್ನ ಕೆಲಸ ನನಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ, ಯಾರಾದರೂ ಸಹಾಯಕ್ಕೆ ನನಗೆ ಬೇಕು, ಹಾಗಾಗಿ ಭಿಕ್ಷು ಸಂಘ ನನಗೆ ಸಹಾಯಕ್ಕೆ ಏನಾದರೂ ಏರ್ಪಾಟ್ ಮಾಡ್ತಾರಾ ಅಂತ ಕೇಳ್ತಾನೆ. ಅವನೇ ಎಸ್ಟಾಬ್ಲಿಷ್ ಮಾಡಿದ್ದು, ಅವನೇ ಎಲ್ಲರನ್ನ ಸಾಮೂಹಿಕವಾಗಿ ಅಸೆಂಬ್ಲಿ ಮಾಡಿಸಿ ಕೇಳ್ತಾನೆ. ಆಗ ಎಲ್ಲರೂ ನಾನು 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 ಅಂತ ಬರ್ತಾರೆ. ಆನಂದ ಮಾತ್ರ ಸುಮ್ಮನೆ ಇರ್ತಾನೆ. ಯಾಕೆ ಅಂದರೆ ಭಗವಂತನಿಗೆ ಗೊತ್ತಿಲ್ವಾ ಯಾರು ಬೇಕು ಅಂತ, ಅವನೇ ಆಯ್ಕೆ ಮಾಡ್ಕೋತಾನೆ ಅಂತ. ಕಡೆಗೆ ಆನಂದನೇ ಆಗಬೇಕು ಅಂತ. ಆಗ ಇವನು ಕಂಡೀಷನ್ ಹಾಕ್ತಾನೆ, ನಾನು ನಿನ್ನ ಅಸಿಸ್ಟೆಂಟ್ ಆಗಿರಬೇಕು ಅಂದರೆ ನನಗಿಂತಿಂಥ ಸವಲತ್ತುಗಳು ಬೇಕು. ಏನು? ನಾನು ಯಾವ ತತ್ವ ವಿಚಾರದಲ್ಲಿ ಸಂದೇಹ ಕೇಳಿದ್ರು ಯಾವ ಹೊತ್ತಲ್ಲಾದರೂ ನೀನು ಉತ್ತರ ಕೊಡಬೇಕು, ಮತ್ತು ನಾನು ಯಾರನ್ನು ಕರ್ಕೊಂಡು ಬಂದರೂ ಅವ್ರಿಗೆ ನೀನು ಇಂಟರ್ವ್ಯೂ ಕೊಡಬೇಕು, ಮತ್ತು ನಿನಗೆ ಯಾರಾದರೂ ರೇಷ್ಮೆ ಬಟ್ಟೆಯನ್ನೋ ಚೀವರವನ್ನೋ ಮತ್ತೊಂದನ್ನೋ ಕೊಟ್ಟರೆ ಅದು ನನಗೆ ಕೊಡಬಾರ್ದು, ನಿನ್ನನ್ನು ಯಾರಾದರೂ ಭಿಕ್ಷೆಗೆ ಕರೆದು ವಿಶೇಷವಾದ ಬಡಿಸಿದ್ರೆ ಅದು ನನಗೆ ಬಡಿಸಬಾರ್ದು. ಯಾಕೆ? ಇವುಗಳ ಆಸೆಗೆ ಭಗವಂತನ ಪರಿಚಾರಕನಾದ ಆನಂದ ಅಂತ ಯಾರೂ ಆಕ್ಷೇಪ ಮಾಡಬಾರ್ದು. ತತ್ವ ವಿಷಯದಲ್ಲಿ, ಆತ್ಮೀಯತೆಯ ವಿಷಯದಲ್ಲಿ ಬಿಟ್ಟು ಇನ್ಯಾವುದರೊಳಗೂ ನನಗೆ ಸವಲತ್ತುಗಳು ಬೇಡ ಅಂತ ಕೇಳ್ತಾನೆ. ಅಂಥವನು ತಾನೇ ಆ ಭಗವಂತನ ಸೇವೆ ಮಾಡಬಲ್ಲ. ಹೀಗೆ ನೋಡಿದಾಗ ರಾಮ ಟಾಸ್ಕ್ ಟೇಕಿಂಗ್ ಮಾಸ್ಟರ್, ಅದನ್ನು ತುಂಬ ಚೆನ್ನಾಗಿ ಶ್ರೀನಿವಾಸ ಶಾಸ್ತ್ರಿಗಳು ಹೇಳ್ತಾರೆ. ಪಾಪ ಲಕ್ಷ್ಮಣನಿಗೆ ಇನ್ನೇನೋ ಗತಿ ಇಲ್ಲ, ನೀನು ಹೋಗದೇ ಇದ್ರೆ ನಾನು ನೇಣು ಹಾಕ್ಕೊಂಡು ಸಾಯ್ತೀನಿ ಅಂತ ಸೀತೆ ಅಲ್ಲಿ ಹೆದರಿಸ್ತಾ ಇದ್ದಾಳೆ. ಇನ್ನೇನು ಮಾಡೋದು? ರಾಮನ ಇಂಗಿತ ಏನಾಗಿದ್ದಿರಬಹುದು ಅಂದರೆ ಆಶ್ರಮದಲ್ಲಿಯೇ ಸ್ವಲ್ಪ ದೂರದಲ್ಲಿ ಬಂದು ನಿಂತಿರಬೇಕು ಅಂತ. ಅತ್ಲಾಗಿ ರಾಮನ ಹತ್ರಕ್ಕೂ ಹೋಗದೆ, ಇತ್ಲಾಗಿ ಆ ಗುಡಿಸಲಿನಲ್ಲೂ ಇರದೆ ಗುಡಿಸಲಿನ ದಾರಿಯೊಳಗೆ ನಿಂತಿರಬೇಕು ಅಂತ. ಅರೆ, ಲಕ್ಷ್ಮಣನಿಗೂ ಒಳಗೊಂದು ಆತಂಕ ಇದ್ದಿರಬಹುದು. ರಾಮನಿಗೆ ಏನಾಯಿತೋ ಬೈ ಚಾನ್ಸ್ 99.999 ರೆಕರಿಂಗ್ ರಾಮ ಎಲ್ಲವನ್ನೂ ಗೆದ್ದೇ ಬರ್ತಾನೆ ಅಂತ ಇದ್ದರೂ ಆ 0.00001% ಏನಾದರೂ ಸೀತೆ ಇಂಗಿತವೇ ಆಗಿಬಿಟ್ಟಿದ್ರೆ ಜನ್ಮ ಇಡೀ ಗೋಳಾಟ ಆಗುತ್ತಲ್ಲ. ನಾವು ಎಷ್ಟೋ ಬಾರಿ ಆ ರೀತಿಯಾದ ಬಹಳ ಬಹಳ ವೆರಿ ರಿಮೋಟ್ ಪಾಸಿಬಿಲಿಟಿಗೋಸ್ಕರವಾಗಿ ಒದ್ದಾಡೋದು ಉಂಟಲ್ವ. ಅಕಸ್ಮಾತ್ ಈ ಔಷಧಿ ಕೊಡಿಸಿದ್ದಿದ್ರೆ ಇವ್ರು ಬದುಕ್ತಾ ಇದ್ರೋ ಏನೋ, ಮಾಡಲಿಲ್ವೋ ಏನೋ ಅಂತ ಜನ್ಮ ಇಡೀ ಕೊರಗೋದು, ಅದಕ್ಕೆ ಮಾಡಿಸಿ ಸಾಯೋಣ ಅಂತಂದು ನಾವು ಎಷ್ಟು ಬಾರಿ ಟ್ರೀಟ್ಮೆಂಟ್ ಕೊಡಿಸೋದು ಮತ್ತೊಂದು ಎಲ್ಲವನ್ನು ಮಾಡುವುದಾಗುತ್ತೆ. ಇದು ಮಾನವ ಜೀವನ, ಅದನ್ನು ರಾಮಾಯಣ ಕೊಡುತ್ತೆ. ಹಾಗಾಗಿ ಚಾನ್ಸಸ್ ಬಗ್ಗೆ ಎಲ್ಲ ಬಹಳ ಸಹಾನುಭೂತಿಯಿಂದ ನಾವು ನೋಡಬೇಕು. ತರ್ಕ ಕರ್ಕಶವಾಗಿ ನಡೆದರೆ ಅವರಿಗೆ ಸಿಗುವಂಥದ್ದು ರಸ ಅಲ್ಲ, ಕಸ. ಅವನು ಹೇಳ್ತಾನೆ, ನೀನು ಹೋಗಿದ್ದು ತಪ್ಪಾಯಿತು, ಇತ್ತ ಕಡೆ ಬರಬಾರ್ದಾಗಿತ್ತು. ಆಗ ಲಕ್ಷ್ಮಣ ಹೇಳ್ತಾನೆ, ಏನು ಮಾಡೋದಣ್ಣ, ನಭವತ್ಯ ವ್ಯಥಾ ಕಾರ್ಯ ಕುನಾರಿ ಜನಸೇವಿತ ಅಂತ ನಾನು ಹೇಳಿದೆ. ಸಾಮಾನ್ಯ ಹೆಂಗಸರಂತೆ ಎಲ್ಲ ನೀನು ಗೋಳಾಡಬೇಡ. ಜಾತೋವಾ ಜಾಯಮಾನೋವಾ ಸಂಯುಗೇ ಯಃ ಪರಾಜಯೇತ್ ನಜಯ್ಯೋ ರಾಘವೋ ಯುದ್ಧೆ ದೈವೇ ಶಕ್ರ ಪುರೋಗಮೈ. ಹಿಂದೆ ಹುಟ್ಟಿದವನು, ಮುಂದೆ ಹುಟ್ಟಿದವನು, ಈಗ ಹುಟ್ಟಿರೋನು ಯಾರೂ ಕೂಡ ರಾಮನನ್ನು ಎದುರಿಸಿ ಯುದ್ಧದಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳಿದೆ. ಇಲ್ಲಿ ನಾನು ಟಿಪ್ಪಣಿ ಬರ್ಕೊಂಡಿದ್ದೆ, ವಾಟ್ ಎ ಕಾನ್ಫಿಡೆನ್ಸ್ ಇನ್ ರಾಮ ಶಕ್ತಿ ಅಂತ. ಲಕ್ಷ್ಮಣನಿಗೆ ಅಷ್ಟು ಧೈರ್ಯ ಇತ್ತು. ಹಾಗಲ್ಲದೆ ಇದ್ದರೆ ಇಂದ್ರಜಿತ್ತನ್ನು ಕೊಲ್ಲೋವಾಗ ಅವನು ಬಳಸಿದಂಥದ್ದು ಏನು? ಇಂದ್ರಜಿತ್ತನ್ನು ಕೊಲ್ಲೋದಕ್ಕೆ ಅವನು ಬಳಸಿದ ಅಸ್ತ್ರ ಇಂದ್ರಾಸ್ತ್ರ. ಇಂದ್ರನನ್ನು ಗೆದ್ದವನನ್ನು ಕೊಲ್ಲೋದಕ್ಕೆ ಇಂದ್ರನ ಅಸ್ತ್ರವನ್ನು ಬಳಸ್ತಾ ಇದ್ದಾನೆ. ಅವನು ಆಗ್ನೇಯಾಸ್ತ್ರವನ್ನು ಬಿಟ್ಟ ಇಂದ್ರಜಿತ್ತು, ಇವನು ಐಂದ್ರಾಸ್ತ್ರವನ್ನು ಬಿಟ್ಟ. ಬಿಡುವಾಗ ನೋಡಿ, ಅವನು ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಶೌರ್ಯೇಣ ಚಪ್ರತಿದ್ವಂದ್ವ ಶರಯನಂ ಜಹಿರಾವಣಿಂ ಅಂತ. ಧರ್ಮಾತ್ಮ ಸತ್ಯಸಂಧ ದಾಶರಥಿ ಆಗಿದ್ದಲ್ಲಿ, ಏ ಬಾಣವೆ ಹೋಗಿ ಈ ರಾವಣನ ಮಗನನ್ನು ಕೊಲ್ಲು ಅಂತ. ಅದು ಕೊಂದೇ ಕೊಲ್ತು. ನಮ್ಮ ಪದ್ಮನಾಭನವರು ಒಂದು ಚಮತ್ಕಾರ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಧರ್ಮಾತ್ಮ ಅಂತ ಹೇಳಿದಾಗ ಬಾಣ ಮುಂದೆ ಹೋಗಲಿಲ್ಲವಂತೆ. ಕಾರಣ ಇವನು ಸ್ತ್ರೀ ಹತ್ಯೆ ಮಾಡಿದವನಲ್ವಾ, ತಾಟಕ ಸಂಹಾರ ಮಾಡಿದವನು ಅಂತ. ಸತ್ಯಸಂಧ ಅಂತಂದರೆ ಅಕೃತದಾರಹ ಅಂತೆಲ್ಲ ಹೇಳಿದ್ದಾನಲ್ಲ ಅಂತ. ದಾಶರಥಿ ಅಂತಂದರೆ ಪಾಯಸಕ್ಕೆ ಹುಟ್ಟಿದವನಲ್ವಾ ಇವನು ಅಂತ. ಆದರೆ ಶೌರ್ಯೇಣ ಚಾಪ್ರತಿ ದ್ವಂದ್ವ, ಯುದ್ಧದಲ್ಲಿ ಪರಾಕ್ರಮದಲ್ಲಿ ಎದುರಿಲ್ಲದವನು ಅಂದರೆ ಅದು ಸತ್ಯ ಅಂತ ಹೋಯಿತು ಅಂತ. ಚಮತ್ಕಾರ ಅಂದರೆ ಲಕ್ಷ್ಮಣನಿಗೆ ಅಷ್ಟು ಕಾನ್ಫಿಡೆನ್ಸ್ ರಾಮನಲ್ಲಿ. ಭಾವೋ ಮಯಿ ತಥಾ ತವಾತ್ಯರ್ಥಂ ಪಾಪಯೇವ ನಿವೇಶಿತ ವಿನಷ್ಟೇ ಭ್ರಾತರಿ ಪ್ರಾಪ್ತು ನಚತ್ವಂ ಮಾಮವಾಪ್ಸಿಸಿ. ಅದಕ್ಕೆ ಅವಳು ಏನಂದಳು, ನಿನ್ನ ನನ್ನ ಮೇಲೆ ಕಣ್ಣಿಟ್ಟಿದೆಯಾ, ನಾನು ಸತ್ರು ನಿಂಗೆ ಸಿಗೋದಿಲ್ಲ ಅಂತಂದುಬಿಟ್ಲು. ಏನು ಮಾಡೋದು? ಸಂಕೇತಾತ್ ಭರತೇನತ್ವಂ ರಾಮಂ ಸಮನುಗಚ್ಛಸಿ. ಭರತ ಕಾನ್ಸ್ಪಿರಸಿ ಮಾಡಿ ನಿನ್ನ ಕಳಿಸಿದ್ದಾನೆ.
ಭರತ ಆಗಿ ಎಲ್ಲಿದ್ದ, ಲಕ್ಷ್ಮಣ ಆಗಿ ಎಲ್ಲಿದ್ದ, ಅವನು ಕೇಕೈ ದೇಶದಲ್ಲಿದ್ದ ಕಾಡಿಗೆ ಹೋಗುವಾಗ ಅದೆಲ್ಲ ಸೀತೆಗೆ ಬಂದೇ ಇಲ್ಲ ತಲೆಗೆ. ನಮ್ಮ ಸಹೃದಯರಾದ ಶ್ರೋತೃ ವಿದ್ವಾಂಸರು ನಿನ್ನೆ ನನಗೊಂದು ಬಹಳ ಒಳ್ಳೆಯ ಸೂಚನೆಯನ್ನು ಕೊಟ್ಟರು. ಅದು ಸ್ವಾಮಿ ಚಿನ್ಮಯಾನಂದರು ಹೇಳಿದ ಮಾತು ಅಂತಲೂ ತಿಳಿಸಿದರು. ಅದು ಈ ಸಂದರ್ಭಕ್ಕೆ ತುಂಬ ಚೆನ್ನಾಗಿ ಸ್ಮರಣೀಯವಾಗಿದೆ. ಸೀತಾದೇವಿ ಮಾಯಾ ಮೃಗವನ್ನು ನೋಡಿದ ಬಳಿಕ ಕ್ರಮಕ್ರಮವಾಗಿ ಲಕ್ಷ್ಮಣನನ್ನು ಕಟುಕಟುವಾಗಿ ನಿಂದನೆ ಮಾಡುವವರೆಗೂ ಹೋಯ್ತಲ್ಲ, ಅದು ಏನು ಸಂಘ, ಮಾಯಾಮೃಗ ಸಂಘದಿಂದ ನಾಶ, ಸೌಖ್ಯ ನಾಶದವರೆಗೆ. ಅದು ಹೇಗೆ ಅಂತ ಭಗವದ್ಗೀತೆಯಲ್ಲಿ ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಆ ಮೃಗಸಂಗದಿಂದ ಅವಳಿಗೆ ಬಯಕೆ, ಕಾಮ ಉಂಟಾಯಿತು. ಸಂಗಾತ್ ಸಂಜಾಯತೆ ಕಾಮಃ, ಕಾಮ ಈಡೇರಲಿಲ್ಲ. ಆಗಲೇ ಒಂದು ಸಣ್ಣ ಕ್ರೋಧದ ಎಳೆ, ಈ ಜಿಂಕೆ ಸಿಗದೇ ಇದ್ದರೆ ಅದನ್ನು ಕೊಂದು ಆ ಚರ್ಮವನ್ನಾದರೂ ನೀನು ತರಬೇಕು ಅಂತ ಆಸೆ ಎನ್ನುವಲ್ಲಿ ಆ ಕ್ರೋಧದ ಅಂಕುರ ಇದೆ. ಆಮೇಲಿಂದ ರಾಮ ಹೋದ, ಆತಂಕದಲ್ಲಿದ್ದಳು, ಸಮ್ಮೋಹ, ಮೂಢತ್ವ ಬಂತು. ಏನಾಗ್ಬಿಡ್ತೋ ರಾಮನಿಗೆ? ಆಗ ಸ್ಮೃತಿಭ್ರಮ, ನಾನು ಯಾರು, ರಾಮನ ಶಕ್ತಿ ಏನು, ಲಕ್ಷ್ಮಣನ ವ್ಯಕ್ತಿತ್ವ ಏನು, ಎಲ್ಲ ಕೂಡ ಮರೆತೋಯ್ತು. ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶದಿಂದ ಬುದ್ಧಿನಾಶ. ಇಂಥ ಮಾತು ನಾನು ಆಡಬಹುದೇ, ಆಡಬಾರದೇನು ವಿವೇಕ ತಾನೇ ಬುದ್ಧಿ, ಅದೂ ಇಲ್ಲ. ಬುದ್ಧಿನಾಶದಿಂದ ಪ್ರಣಶ್ಯತಿ, ಎಷ್ಟು ದೊಡ್ಡ ದುಃಖಕ್ಕೆ ತುತ್ತಾದಳು. ಇದು ರಾವಣನ ಬಗ್ಗೆಗೂ ಅದೇ ರೀತಿಯಾಗಿ. ಏನಂದರೆ ಸೀತೆ ವಿವೇಕವನ್ನು ತಂದುಕೊಂಡಳು, ರಾವಣ ತಂದುಕೊಳ್ಳಲೇ ಇಲ್ಲ, ಅಷ್ಟೇ ವ್ಯತ್ಯಾಸ. ಹಾಗೆ ಸೀತೆ ವಿವೇಕ ತಂದುಕೊಳ್ಳೋದಕ್ಕೆ ಕಾರಣ ಅವಳಲ್ಲಿ ಪರಿನಿಷ್ಠಿತವಾಗಿದ್ದ ಚಿರತರಾಭ್ಯಸ್ತವಾಗಿದ್ದ ಸಂಸ್ಕಾರ. ಆ ಸತ್ಸಂಸ್ಕಾರದ ಬಲ ಇದ್ದಿದ್ದರಿಂದ ತಾತ್ಕಾಲಿಕವಾಗಿ ಆಗಂತುಕವಾಗಿ ಬಂದಂಥ ಸ್ಮೃತಿಭ್ರಂಶತ್ವದ ಬುದ್ಧಿನಾಶ ಮತ್ತೆ ನಿವಾರಣೆ ಆಯಿತು. ಆದರೆ ಅಷ್ಟೊತ್ತಿಗೆ ಕೈ ಮೀರಿ ಹೋಗಿತ್ತು. ರಾಮ ಬಲಶಾಲಿ ಆಗದೇ ಇದ್ದರೆ ಸೀತೆ ಸತ್ತೇ ಹೋಗ್ಬಿಡ್ತಾ ಇದ್ದಳು. ಹನುಮಂತ ಬರದೇ ಇದ್ದರೆ ಸೀತೆ ಉಳಿತಾ ಇರಲಿಲ್ಲ. ರಾವಣನಿಗೆ ಸೀತೆ ದಕ್ತಿರಲಿಲ್ಲ ಅನ್ನೋದು ಸತ್ಯ, ಆದರೆ ರಾಮನಿಗೂ ಸೀತೆ ಸಿಗ್ತಾ ಇರಲಿಲ್ಲ ಅನ್ನೋದು ಸತ್ಯವೇ ಆಗುತ್ತೆ. ಅದು ನೋಡಿದಾಗ ಸೀತೆಯಂಥ ಸಾಧ್ವಿಗೆ ಒಂದು ಪ್ರಲೋಭನೆ ಈ ಥರ ಮಾಡ್ತು ಅಂದರೆ ನಮ್ಮಗಳ ಬದುಕನ್ನು ನಾವು ಇನ್ನು ಎಷ್ಟು ಎಚ್ಚರದಿಂದ ನೋಡ್ಕೊಳ್ಬೇಕು, ಎಂಥದ್ದು ಅಂತ ಅನ್ಸುತ್ತೆ. ಇದು ಅತ್ಯದ್ಭುತವಾದ ಸಂದೇಶ ಮಹರ್ಷಿ ವಾಲ್ಮೀಕಿ ಕೊಟ್ಟಿರೋದು. ಇಂಥವರಿಗೂ ಬಂತಲ್ಲ ಕಷ್ಟ ಅಂದರೆ, ಏನೂ ತಪ್ಪು ಮಾಡದೇ ಇದ್ದವರಿಗೂ ಆಯ್ತಲ್ಲ ಈ ಸಂತಾಪ ಅಂದರೆ ನಾವು ಏನು ಅಂತ. ನಮ್ಮ ಎಲ್ಲ ಜನವೂ ಕೂಡ ಇದನ್ನೇ. ನಮ್ಮ ಮನೆಯ ಕೆಲಸದವಳು ಅದೆಷ್ಟು ಬಾರಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಜ್ಞಾಪಿಸಿಕೊಂಡು ತನ್ನ ಬದುಕಿಗೆ ಸಾಂತ್ವನ ಮಾಡಿಕೊಂಡಿರೋದನ್ನು ನಾನು ನೋಡಿದ್ದೀನಿ. ಅದು ಎಷ್ಟು ಕಡೆ ನಮ್ಮ ಊರಿನ ಹಳ್ಳಿ ಜನರಲ್ಲೆಲ್ಲ ನಾನು ನೋಡಿದ್ದೀನಿ. ಅವಳಿಗೆ ಯಾವ ವಾಲ್ಮೀಕಿ ವ್ಯಾಸರನ್ನು ಯಾರು ಪಾಠ ಹೇಳಿದ್ರು? ಯಾವುದೋ ಬಯಲಾಟ, ಯಾವುದೋ ಪುರಾಣ, ಯಾವುದೋ ಹರಿಕತೆ, ಇನ್ಯಾವುದೋ ಕೇಳಿಕೆ, ಇವುಗಳಿಂದ. ಅಂದರೆ ನಮ್ಮ ಪರಂಪರೆ ವ್ಯಾಲ್ಯೂಸನ್ನು ಯಾವ ಗ್ರಾಸ್ ರೂಟ್ ಲೆವೆಲ್ವರೆಗೆ ಪರ್ಕ್ಯುಲೇಟ್ ಮಾಡಿಸಿದೆ ಅನ್ನೋದನ್ನು ನೋಡಿ. ಇವತ್ತು ಮಾಡಿಸಿದೆಯಾ? ಈ ದುರ್ವಾದಗಳು, ಈ ಸುವಾದಗಳು ಅಂತ ನಾನಾ ವಿಧವಾಗಿ ಬಂದಿವೆಯಲ್ಲ, ಲೋಕವನ್ನು ಉದ್ಧಾರ ಮಾಡಿಬಿಡ್ತೀವಿ ಅನ್ನೋಂಥದ್ದು ಒಬ್ಬನಾದ್ರೂ ತೊಗೊಂಡು ಹೋಗೋಕ್ಕಾಯ್ತಾ? ಇವತ್ತು ಎಷ್ಟೆಷ್ಟು ಎಂತೆಂಥ ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ಸು, ಯಾವ್ಯಾವ ರೀತಿಯಾದ ಎಲೆಕ್ಟ್ರಾನಿಕ್ಕು ಪ್ರಿಂಟ್ ಮೀಡಿಯಾದ ಕೋಲಾಹಲ ಇದೆ. ಆದರೆ ಒಂದು ಸತ್ವವನ್ನಾದರೂ, ಒಳ್ಳೆಯ ಸತ್ವವನ್ನು, ಜನರಿಗೆ ಭರವಸೆ ಕೊಡುವಂಥದ್ದನ್ನು, ಇದೇ ನೋಡು ನಿಮಗೆ ನೆಮ್ಮದಿ, ಇದರಿಂದ ನೋಡಿ ಸಮಾಧಾನ ಪಟ್ಟುಕೊಳ್ಳಿ ಎನ್ನುವಂಥದ್ದನ್ನೇನಾದ್ರು ಕೊಡೋಕ್ಕಾಯ್ತಾ? ಹಾಗೆ ನೋಡಿದಾಗ ಯಾವ ಮಟ್ಟದ ಎಜುಕೇಷನ್ ಕೊಟ್ಟಿದ್ದಾರೆ ನಮ್ಮ ಪೂರ್ವಿಕರು ಅಂತ ಗೊತ್ತಾಗುತ್ತೆ. ಪಂಡಿತ್ ಮದನ್ ಮೋಹನ್ ಮಾಳವೀಯರು ಒಮ್ಮೆ ವಿದೇಶಿಯ ಪತ್ರಕರ್ತರನ್ನು ಕೆಲವರನ್ನ ಕುಂಭಮೇಳಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಆ ಪತ್ರಕರ್ತರು ಅಲ್ಲಿಯ ಜನಸಾಗರ, ಆ ಒಂದು ಸಮೂಹವನ್ನು ನೋಡಿ ಆಶ್ಚರ್ಯಪಟ್ಟು, ಇಷ್ಟು ಜನ ಸೇರೋದಕ್ಕೆ ನೀವು ಎಷ್ಟು ವರ್ಷಗಳ ಪ್ರಾಪಗ್ಯಾಂಡ ಪ್ರಚಾರವನ್ನು ಹೇಗೆ ಕೊಡ್ತೀರಾ ಅಂದಾಗ ಪಂಚಾಂಗ ತೆಗೆದು ಇಂಥ ದಿವಸ ಅಮೃತ ಮುಹೂರ್ತ ಕುಂಭ ಆಗುತ್ತೆ, ಗುರು ಕಟಕದಲ್ಲಿ ಎಲ್ಲ ಬರುವಂಥದ್ದಾದಾಗ ಆಗುತ್ತೆ ಅಂತಂದಾಗ ಇಷ್ಟೇನಾ ಅಂದ್ರಂತೆ ಪಂಚಾಂಗದ ಒಂದು ವಾಕ್ಯ ಅಂತ. ಅಂದರೆ ಜನಮಾನಸದಲ್ಲಿ ಅಷ್ಟು ರೂಢಮೂಲವಾಗಿ ಉಳಿದಂಥದ್ದು. ಹಾಗಲ್ವಾದರೆ ಒಂದು ಯುಗಾದಿಗೋ ಒಂದು ಸಂಕ್ರಾಂತಿಗೋ ಎಲ್ಲರೂ ಕೂಡ ಮೆಕನೈಸ್ಡ್ ಅನ್ನುವಂಥ ರೀತಿಯಲ್ಲಿ ತೋರಣ ಕಟ್ಟೋದೇನೋ, ಎಳ್ಳು ಬೀರೋದೇನೋ, ಪೊಂಗಲ್ ಮಾಡೋದೇನೋ, ಪಟಾಕಿ ಅಂಟಿಸೋದೇನೋ ಯಾವ ಥರ ನಡೀತಾ ಇದೆ. ಅದನ್ನು ಯಾರು ಟಿ ವಿನಲ್ಲಿ ಬಿತ್ತರಿಸಿದ್ರು, ಯಾರು ಆಕಾಶವಾಣಿಯಲ್ಲಿ ಪ್ರಚಾರ ಮಾಡಿದ್ರು, ಯಾರು ಪತ್ರಿಕೆಗಳಿಗೆ ಬರೆದ್ರು, ಅನಕ್ಷರಸ್ಥರಿಗೂ ಆಗ್ತಾ ಇದೆ. ಅಂದರೆ ಒಂದು ಲಿವಿಂಗ್ ಕಲ್ಚರ್ನ ಲಕ್ಷಣ ಇದು.
ವೇದ ಸಂಸ್ಕೃತಿಯ ಸ್ವಾರಸ್ಯವೇ ಇಲ್ಲಿ ಕಾಣುವಂಥದ್ದಾಗುತ್ತೆ. ಮಿಕ್ಕ ಕಡೆ ಇದು ಇಲ್ಲ. ಕಾರಣ ಪ್ರತಿಯೊಬ್ಬರೂ ಒಂದೊಂದು ದ್ವೀಪ ಆಗಿಬಿಟ್ಟಿದ್ದಾರೆ. ವಿ ಆರ್ ವೆಲ್ ಕನೆಕ್ಟೆಡ್ ಅಂತನ್ನುವಂಥದ್ದು. ಯು ಮೇ ಬಿ ಅಟ್ ಎನಿ ಕಾರ್ನರ್ ಎನಿ ಪ್ಲೇಸ್ ಬಟ್ ಬಿ ಕನೆಕ್ಟೆಡ್ ಅಂತ ಹೇಳುವಂಥದ್ದು ಈ ಸೆಲ್ಫೋನ್ಗಳದೆಲ್ಲ ಹಾವಳಿಯ ಒಂದು ಧ್ಯೇಯವಾಕ್ಯ, ಮೋಟೋ ಆಗಿಬಿಟ್ಟಿದೆ ಅಂತ. ಆದರೆ ನಮ್ಮಲ್ಲಿ ಅದು ಯಾವುದೂ ಇಲ್ಲದೇ ಇದ್ದಾಗ ಅಷ್ಟು ಚೆನ್ನಾಗಿ ಜನ ಸಂಪರ್ಕವನ್ನು ಸಾಧಿಸಿದ್ರಲ್ಲ. ಒಂದು ಕಡೆ ಎಲ್ಲಿಯೋ ಸೀನಿದ್ರೆ ಇನ್ನೊಂದು ಕಡೆ ಜನ ಕೆಮ್ಮುತ್ತಾ ಇದ್ರು, ಎಲ್ಲಿಯೋ ಒಂದು ರಿಯಾಕ್ಷನ್ ಬಂದರೆ ಅಲ್ಲಿ ಇನ್ನೊಂದು ಆ್ಯಕ್ಷನ್ ಹುಟ್ಟುಕೊಳ್ತಾ ಇತ್ತು. ಅಂದರೆ ಇದು ಆರ್ಷ ಕಾವ್ಯಗಳು ನಮಗೆ ಕೊಟ್ಟದ್ದು. ಯಾಕೆ? ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾವನೆಗಳನ್ನು ಈ ಆರ್ಷ ಕಾವ್ಯಗಳಲ್ಲಿ ಕಂಡುಕೊಂಡಿತ್ತು. ರಾಮನ ಸಂಕಟವನ್ನು, ಸೀತೆಯ ಸೌಶೀಲ್ಯವನ್ನು ತಮ್ಮದೊಳಗೆ ತಮ್ಮ ಅಂತರಂಗದಲ್ಲಿ ಕಂಡುಕೊಂಡಿದ್ದರಿಂದ ಆಯಿತು. ನಿಜವಾದ ಕಾವ್ಯ ಇದಲ್ಲದೆ ಇನ್ಯಾವುದಾಗುತ್ತೆ? ಅದು ಬಿಟ್ಟು ಮತ್ತಾವುದೋ ಒಂದು ಭವವೋ ಸಂಸ್ಕಾರವೋ ಮತ್ತೊಂದೋ ಅಗ್ನಿ ಮತ್ತು ಮಳೆಯೋ ಇವುಗಳಾಗೋದಕ್ಕೆ ಸಾಧ್ಯವ? ಏನಾದರೂ ಅದರಿಂದ ಒಂದು ಸ್ಫೂರ್ತಿಯನ್ನು, ಒಂದು ಜೀವನದ ಒಂದು ಉದಾತ್ತವಾದ ಭಾವನೆಯನ್ನು, ಕಷ್ಟದಲ್ಲಿ ಭರವಸೆಯನ್ನು ತಾಳ್ಕೊಳ್ಳೋದಕ್ಕಾಗುತ್ತೆ. ಒಂದು ದಾಸರ ಪದ, ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ, ಎಷ್ಟು ಭರವಸೆಯನ್ನು ಕೊಡುತ್ತೆ. ಬೆಟ್ಟದ ತುದಿಯಲ್ಲಿ ನೆಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಅನ್ನುವಾಗ ಇದಾನೆ ಅವನು ನಡೆಸ್ಕೋತಾನೆ ಅನ್ನುವಂಥ ಭರವಸೆ ನಮಗೆ ಬರುತ್ತೆ. ಬದುಕಿಗೆ ಒಂದು ಸತ್ಕಾವ್ಯ ಕೊಡಬೇಕಾದದ್ದು ಅದೇ, ಇನ್ಯಾವುದೂ ಅಲ್ಲ. ಕಷ್ಟ ಇದೆ ಅಂತ ಯಾರೂ ಹೇಳಲೇಬೇಕಾಗಿಲ್ಲ. ಅರೆ, ಕಷ್ಟದಲ್ಲಿ ದಡ ಸೇರ್ತೀರಾ? ಇಂತಿನ್ನೂ ಹೆಚ್ಚು ಕಷ್ಟ ಮತ್ತು ಹೆಚ್ಚು ಕಷ್ಟಗಳು ಬಂದದ್ದಲ್ಲ ಅಂತ. ಇದು ನೋಡಿ, ರಾಮಾಯಣ ಕಥೆಯನ್ನು ಧರ್ಮರಾಜನಿಗೆ ಮಾರ್ಕಂಡೇಯಾದಿಗಳು ಹೇಳಿದ್ರು. ಅಂದರೆ ಯಾವ ಕಾಲದಿಂದ ಮಹಾಭಾರತದ ನಾಯಕರುಗಳಿಗೆ ಸಾಂತ್ವನ ಕೊಟ್ಟಂಥ ಕಥೆ ಇದು. ಹೀಗೆ ನಮ್ಮ ಕಾವ್ಯಗಳಲ್ಲಿರುವಂಥ ಸಹಜತೆಯನ್ನು ಕಂಡುಕೊಳ್ಬೇಕು. ಅದು ಬಿಟ್ಟು ಅದು ಹಾಗೆ ಸರಿ ಇಲ್ಲ, ಇದು ಹೀಗೆ ಸರಿ ಇಲ್ಲ ಅಂತ ಆಕ್ಷೇಪ ಮಾಡೋರಿಗೆ ನಿನ್ನಲ್ಲಿ ಯಾವುದಯ್ಯ ಸರಿಯಾಗಿದೆ ಅಂತನ್ನುವುದನ್ನು ಕೇಳಬೇಕಾಗತ್ತೆ. ಇಂಥ ಕಾವ್ಯಗಳ ದೂಷಣೆ ಮಾಡುವುದು ಆತ್ಮನ ಏವ ದೂಷಣಂ ಅಂತ ಆನಂದವರ್ಧನ ಹೇಳಿದ್ದಾನಲ್ಲ. ಸೂಕ್ತಿ ಸಹಸ್ರ ವಿದ್ಯೋತಿತಾನಾಂ ಮಹಾಕವೀನಾಂ ಸೂಕ್ತಿಷು ದೋಷೋದ್ಘಾಟನಂ ಆತ್ಮನ ಏವ ದೂಷಣಾಯ. ಸಾವಿರಾರು ಸೂಕ್ತಿಗಳಿಂದ ದೇದೀಪ್ಯಮಾನರಾದ ಸತ್ವಶಾಲಿಗಳ ಕೃತಿಗಳಲ್ಲಿ ರಂಧ್ರಾನ್ವೇಷಣೆ ಮಾಡೋಕ್ಕೆ ಹೋಗೋದು ಪಾತಕವೇ ಆಗುತ್ತೆ, ತಮ್ಮ ಹುಳುಕನ್ನೇ ತೋರಿಸಿಕೊಂಡಂತೆ ಆಗುತ್ತೆ ಅಂತ ಇಲ್ಲಿ ಆ ಶುದ್ಧ ಮಾನುಷವನ್ನು ನಾವು ಕಾಣ್ತಾ ಬರ್ತೀವಿ. ಆಮೇಲೆ ಅವಳು ಹೇಳಿದಳು, ರಿಪು ಪ್ರಚ್ಛನ್ನಚಾರಿತ್ವಂ ಮದರ್ಥಂ ಅನುಗಚ್ಚಸಿ, ನೀನು ನಮಗೆ ಹಿತಶತ್ರುವಾಗಿದ್ದೀಯಾ ಗೋಮುಖವ್ಯಾಘ್ರ ಅಂತೆಲ್ಲ ಅಂದಳು. ಹಾಗಾಗಿ ಇವ ಮುಕ್ತೋ ಹಿ ವೈದೇಹ್ಯ ಸಂರಬ್ಧೋ ರಕ್ತಲೋಚನ ಕ್ರೋಧಾತ್ ಪ್ರಸ್ಫುರಮಾಣೋಷ್ಟ ಆಶ್ರಮಾದಸ್ಮಿ ನಿರ್ಗತ. ಹಾಗಾಗಿ ನನಗೂ ಮುಖ ಕೆಂಪಾಯಿತು, ಕಣ್ಣು ಕೆಂಪುಗಾಯಿತು, ನನಗೂ ಕೋಪ ತಾಪ ಹೆಚ್ಚಾಯಿತು, ಬಂದುಬಿಟ್ಟೆ ಅಂತ ಎಷ್ಟು ಮುಗ್ಧವಾಗಿ ಸಹಜವಾಗಿ ಹೇಳ್ತಾನೆ. ಅಣ್ಣ, ನನಗೂ ಕೋಪ ಬಂತು, ಅತ್ತಿಗೆ ಹೀಗೆ ಹೇಳಿದ್ದಕ್ಕೆ ಅಂತ. ರಾಮನಿಗೆ ಅರ್ಥ ಆಗತ್ತೆ, ಅದು ಬೇಜಾರಾಗುತ್ತೆ. ನಮ್ಮ ಮನೆಗಳಲ್ಲಿ ಹಾಗೆ ತಾನೆ, ಇನ್ನೊಬ್ರು ಹೇಳೋ ಮಾತಲ್ಲಿ ಪಾಯಿಂಟ್ ಇದೇನಿಸ್ತಿರುತ್ತೆ, ಆದರೂ ಅವ್ರು ತಪ್ಪು ಮಾಡಿಬಿಟ್ರಲ್ಲ, ಇದು ಯಾತಕ್ಕೆ ಇಲ್ಲಿ ಹೀಗೆ ಮಾಡಿಬಿಟ್ಟೆ ಅಂತ ಅನ್ಸತ್ತೆ ಅಂತ. ಅಂದರೆ ನಮ್ಮ ಮನಸ್ಸು ಎಷ್ಟು ವಿವಶವಾಗಿರುತ್ತೆ ಅನ್ನೋದು. ಏವಂ ಬ್ರುವಾಣಂ ಸೌಮಿತ್ರಿಂ ರಾಮ ಸಂತಾಪ ಮೋಹಿತ ಅಬ್ರವಿ ದುಷ್ಕೃತಂ ಸೌಮ್ಯ ತಾಂ ವಿನಾ ಯತ್ವಮಾಗತಃ. ರಾಮನು ದುಃಖದಲ್ಲಿ ಕಂಗೆಟ್ಟು ಬೈದನಂತೆ. ಸಂತಾಪ ಮೋಹಿತ, ಶೋಕದಿಂದ ಸಂತಾಪ ಮೋಹಿತನಾಗಿ, ನೀನು ತುಂಬ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಲಕ್ಷ್ಮಣ. ಅವಳು ಏನೋ ಅಂತಾಳೆ, ನಹಿತೇ ಪರಿತುಷ್ಯಾಮಿ ತೆಕ್ವಾ ಎದೆ ಸಮೈಥಿಲಿಂ, ನನಗೆ ಸಮಾಧಾನವೇ ಇಲ್ಲ ನೀನು ಹೀಗೆ ಮಾಡಿದ್ದು. ಕ್ರುದ್ಧಾಯ ಪರುಷಂ ವಾಕ್ಯಂ ಶುತ್ವಾ ಯತ್ವ ಮಿಹಾಗತಃ ಸರ್ವಥಾ ತ್ವಪನೀತಂ ತೇ ಸೀತೆಯ ಯತ್ ಪ್ರಚೋದಿತಃ ಕ್ರೋಧಸ್ಯ ವಶಮಾಪನ್ನೋ ನಾಕರೋ ಮಮ ಶಾಸನಂ. ನೀನು ಕೋಪದಿಂದ ನಿಂದನ್ನೇ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಅವಳ ಮಾತನ್ನೇ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೀಯಾ, ನನ್ನ ಮಾತು ನಡೆಸಲಿಲ್ಲ. ನಿನಗೆ ನಿನ್ನ ಕೋಪ ಜಾಸ್ತಿ ಆಯಿತು, ಅವಳಿಗೆ ಅವಳ ತಾಪ ಜಾಸ್ತಿ ಆಯಿತು, ನಿಮ್ಮಿಬ್ಬರಿಗೂ ನನ್ನ ಮಾತೇ ಜ್ಞಾಪಕಕ್ಕೆ ಬರ್ತಾ ಇರಲಿಲ್ಲ, ಅದೇ ಮಾಡಿದ್ದು ನೀವು ಅಂತ. ಅಪ್ಪಟ ಗೃಹ ಕಲಹ. ಇದು ತಾನೇ ನಾವು ಕಾಣಬೇಕಾಗಿದ್ದು ಕಾವ್ಯದಲ್ಲಿ. ಎಲ್ಲಿ ಹೋದರೂ ನಮ್ಮನ್ನು ಕಾಣದೇ ಇದ್ದರೆ ನಮಗೆ ಹೃದಯ ಸಂವಾದ ಉಂಟಾಗೋದಿಲ್ಲ. ಅದನ್ನು ಇಲ್ಲಿ ತೋರಿಸ್ತಾನೆ. ಸೀತೆ ಏನೋ ಹೇಳ್ತಾಳೆ, ಹೆಂಗಸು, ಅವಳಿಗೇನೋ ಆಗಿಬಿಟ್ಟಿದೆ. ಆವಾಗ ವಿವಶಳಾಗಿ ಹೇಳ್ತಾಳೆ, ನೀನು ವಿವೇಕಿ, ನಿನಗಿಷ್ಟೆಲ್ಲ ಓದಿದ್ಯಾ, ನನ್ನ ಸ್ವಭಾವ ಗೊತ್ತು, ಹುಟ್ಟದಾಗಲಿಂದ ಬೆಳೆದವನು, ನಿನಗೆ ಗೊತ್ತಿಲ್ವಾ, ನೀನು ಇನ್ನಷ್ಟು ಸಮಾಧಾನ ಮಾಡಬೇಕಾಗಿತ್ತು ಅಂತ ಹೇಳಿ. ಒಮ್ಮೆ ನಮ್ಮ TN ಪದ್ಮನಾಭನ್ ಅವರು ಗೋಖಲೆ ಸಂಸ್ಥೆಗೆ ಯಾವುದೋ ಒಂದು ಕಾರ್ಯಕಾರಿ ಸಮಿತಿಯ ಒಂದು ಮೀಟಿಂಗ್ ಇತ್ತು. ಆಗ ಬರೋಕ್ಕಾಗಲಿಲ್ಲ. ಅವ್ರಿಗಿನ್ಯಾವುದೋ ಕಚೇರಿ ಕೆಲಸ ಕಾರಣಾಂತರ ಆಯಿತು. ಇವರು ಬಂದ ತಕ್ಷಣ ಕೇಳಿದ್ರಂತೆ, ಯಾಕೆ ಬರಲಿಲ್ಲ ನಿನ್ನೆ ಅಂತ. DVG ಅವರು, ಇಲ್ಲ ನಿನ್ನೆ ಏನೋ ಅರ್ಜೆಂಟ್ ಕೆಲಸ ಬಿದ್ದುಬಿಡ್ತು, ಅವರು AGS ಆಫೀಸಲ್ಲಿ ಕೆಲಸದಲ್ಲಿದ್ದು, ಹಾಗಾಗಿ ಕಠೋರವಾದಂಥ ಶಾಸನ ಆಗಲಿಲ್ಲ. ಅದೇನು ಹಾಗಿಲ್ಲ, ಸಾಯೋ ಹಾಗಿದ್ರೂ ಇಲ್ಲಿಗೆ ಬಂದು ಅಟೆಂಡೆನ್ಸ್ ಹಾಕಿ ಸಾಯಬೇಕು ಅಂತಂದ್ರಂತೆ DVG ಅವರು.
ಅಷ್ಟೆ. ಮಾಡಬೇಕಾಗಿದ್ದ ಕೆಲಸ ಯಾಕೆ ಮಾಡಲಿಲ್ಲ, ಅದೆಲ್ಲ ಸರಿ, ಇದು ಯಾಕೆ ಆಗಲಿಲ್ಲ ಅನ್ನುವಂಥದ್ದು ಇದು ರಾಮನ ರೀತಿ. ಆದರೆ ಅದಕ್ಕೆ ಕಾರಣ ಸೀತೆಯನ್ನು ಕಳ್ಕೊಂಡು ಬಿಟ್ನಲ್ಲ ಅನ್ನುವಂಥ ದುಃಖ. ರಾಮಾಜ್ಞೆ ತುಂಬ ತುಂಬ ಉಗ್ರವಾದದ್ದು. ಪಾಪ ಇಷ್ಟೆಲ್ಲ ಬಯಸ್ಕೊಂಡಿದ್ದರಿಂದಲೇ ಇವನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕಾದರೆ ಎಷ್ಟು ಒದ್ದಾಡಿರಬೇಕು ಲಕ್ಷ್ಮಣ. ಆರ್ಯಾಮರಣ್ಯೇ ವಿಜನೇ ವಿಮುಕ್ತುಂ ಶ್ರೋತುಂಚ ತಸ್ಯಾ ಪರಿದೇವನಾನಿ ಸುಖೇನ ಲಂಕಾನಗರೇ ಮೃತಂ ಮಾಂ ಅಜೀವಯನ್ ಮಾರುತಿರತ್ತವೈರಹ ಅಂತಲೇ ಕುಂದಮಾಲ ನಾಟಕದಲ್ಲಿ ದಿನ್ಯಾಗ ಹೇಳ್ತಾನೆ ಲಕ್ಷ್ಮಣನ ಬಾಯಿಂದ. ಅತ್ತಿಗೆಯನ್ನು ಕಾಡಲ್ಲಿ ಬಿಡೋಕ್ಕೆ, ಅವಳ ಗೋಳಾಟವನ್ನು ಕೇಳೋಕ್ಕೆ ಅಂತಲೇ ಯಾವ ಜನ್ಮದ ಶತ್ರುವೋ ಈ ಹನುಮಂತ ಲಂಕಾಯುದ್ಧದಲ್ಲಿ ಸತ್ತಿದ್ದ ನನ್ನನ್ನು, ಸುಖವಾಗಿ ಸತ್ತಿದ್ದ ನನ್ನನ್ನು ಸಂಜೀವನಿ ತಂದು ಬದುಕಿಸಿಬಿಟ್ಟ ಅಂತ ಬೈತಾನೆ. ಅಂದರೆ ರಾಮಾಜ್ಞೆ ಉಲ್ಲಂಘನ ಮಾಡೋಕ್ಕಾಗೋಲ್ಲ, ಸೀತಾಶೋಕ ತಾಳೋಕ್ಕಾಗೋದಿಲ್ಲ. ಬಹಳ ಕಷ್ಟಪಟ್ಟ ಅಂತನ್ಸುತ್ತೆ. ಈ ರೀತಿಯಾದ ಕಷ್ಟ ಭರತನಿಗೆ ಬರಲಿಲ್ಲ. ಹಾಗೆ ನೋಡಿದಾಗ ಧರ್ಮ ಸಂಕಟಗಳು ತುಂಬ ಬಾರಿ ಬಂದದ್ದು ಲಕ್ಷ್ಮಣನಿಗೆ ಅಂತ. ಅದು ಇರಲಿ, ಸೀತಾ ಸಂಕಟದಿಂದ, ಸೀತಾ ವಿಯೋಗ ದುಃಖದಿಂದ ಸಂತ್ರಸ್ತನಾದ ರಾಮನನ್ನು ಸುಧಾರಣೆ ಮಾಡೋದಿದೆಯಲ್ಲ, ಅದು ಒಂಟಿ ಸಲಗವನ್ನು ಕಟ್ಟಾಕಿಟ್ಟುಕೊಂಡಂತೆ ಎಷ್ಟು ಕಷ್ಟ. ಪ್ರಾಣ ತೆಕ್ಕೊಳ್ಳೋಕೆ ಹೋಗ್ತಾನೆ, ಲೋಕವನ್ನೇ ಧ್ವಂಸ ಮಾಡಿಬಿಡ್ತೀನಿ ಅಂತ ಹೋಗ್ತಾನೆ. ಇಲ್ಲ ಕ್ರೋಧ, ಇಲ್ಲ ಶೋಕ, ಈ ಎರಡು ಎಕ್ಸ್ಟ್ರಿಮಿಟೀಸ್ ಮಧ್ಯೆ ಡೋಲಾಯಮಾನವಾಗಿ ರಾಮನ ಚಿತ್ತ ಉದ್ಧ್ವಸ್ತವಾಗಿದ್ದಾಗ ಅದು ಎಷ್ಟು ಕಷ್ಟದಿಂದ ತಲೆ ಸವರಿ ಮನಸ್ಸನ್ನು ನೆಮ್ಮದಿಯಾಗಿರಿಸ್ಕೊಳ್ಳೋದಕ್ಕೆ ಅವನಿಗೆ ಉತ್ಸಾಹ ತುಂಬೋದೇನೋ, ಸಾಂತ್ವನ ಹೇಳೋದೇನೋ, ಬೇಡಿಕೊಳ್ಳೋದೇನೋ, ಗದರಿಸೋದೇನೋ ಎಲ್ಲ ಮಾಡಿದನಲ್ಲ. ತಂದೆಯಂತೆ, ತಾಯಿಯಂತೆ, ಗುರುವಿನಂತೆ, ಸೇವಕನಂತೆ ಎಲ್ಲ ನೋಡಿಕೊಂಡನಲ್ಲ. ಅಸಾಧಾರಣವಾದ ಕೆಲಸ ಲಕ್ಷ್ಮಣ ಮಾಡಿದ್ದು. ಖಂಡಿತವಾಗಿ, ನಿಜವಾಗಿ ಹೌದು. ಲಕ್ಷ್ಮಣ ರಾಮಾನುಜಾಚಾರ್ಯರ ಸ್ವರೂಪ ಅಂತ ತಾನೇ. ಅಲ್ಲಿ ಅವ್ರು ಹೇಳ್ತಾರೆ, ಲಕ್ಷ್ಮಣ ಅನ್ನೋ ವೃತ್ತಕ್ಕೆ ರಾಮನೇ ಕೇಂದ್ರ. ವೃತ್ತಕ್ಕೆ ಕೇಂದ್ರ ಇಲ್ಲದೆ ಇಲ್ಲ. ಸರ್ಕಲ್ ಹ್ಯಾಸ್ ನೋ ಎಕ್ಸೆಂಟ್ರಿಸಿಟಿ, ವೈಲ್ ಎಲಿಪ್ಸ್ ಅಂಡ್ ಅದರ್ ಫಾರ್ಮ್ಸ್ ದೇ ಹ್ಯಾವ್ ಎಕ್ಸೆಂಟ್ರಿಸಿಟೀಸ್. ಲಕ್ಷ್ಮಣ ಎಕ್ಸೆಂಟ್ರಿಕ್ ಅಲ್ಲವೇ ಅಲ್ಲ, ಅವನು ಪೂರ್ಣವಾಗಿ ಕಾನ್ಸೆಂಟ್ರಿಕ್, ಪೂರ್ಣವಾಗಿ ಏಕಾಗ್ರವಾದ ನಿಷ್ಠೆ, ಅನನ್ಯವಾದ ಅವ್ಯಭಿಚಾರಿಯಾದಂಥ ಐಕಾಂತಿಕ ನಿಷ್ಠೆ. ರಾಮ ರಾಮ, ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ. ಇಂಥದ್ದು ಲಕ್ಷ್ಮಣನ ಪಾತ್ರದ ವೈಶಿಷ್ಟ್ಯ. ಹಾಗಿರುವುದಾದರೂ ಎಷ್ಟು ಕಷ್ಟ. ಸಿಧಾರ ವ್ರತ ಅಲ್ವಾ ಅದು. ಇದನ್ನು ನಾವು ಅನುಭವಿಸಿದಷ್ಟು ಕಾವ್ಯದ ಸ್ವಾರಸ್ಯ ಹೆಚ್ಚಾಗುತ್ತೆ. ಶ್ರಿಯಾ ವಿರಹಿತಾಂ ಧ್ವಸ್ತಾಂ ಹೇಮಂತೆ ಪದ್ಮಿನೀಮಿವ. ಆಗ ಪರ್ಣಶಾಲೆ ಹೇಗಿತ್ತು ಅಂದರೆ ಹೇಮಂತ ಕಾಲದ ಸರೋವರದಂತೆ ಆಗಿತ್ತು. ಕಮಲ ಇಲ್ಲದ ಸರೋವರ. ಹಾಗೆ ಕಮಲಾಕ್ಷಿ, ಕಮಲಮುಖಿ, ಕಮಲಕರೆ, ಕಮಲ ಪದೆ, ಸೀತೆ ಇಲ್ಲದ ಆ ಆಶ್ರಮ ಆಗಿತ್ತು. ರುದಂತಮಿವ ವೃಕ್ಷೈಶ್ಚ ಮ್ಲಾನ ಪುಷ್ಪಂ ಮೃಗದ್ವಿಜಂ ಶ್ರಿಯಾ ವಿಹೀನಂ ವಿಧ್ವಸ್ತಂ ಸಂತ್ಯಕ್ತ ವನದೇವತಂ. ಮರಗಳಲ್ಲಿ ದುಂಬಿಗಳು ಜ್ವೀ ಅಂತ ಝಂಕಾರ ಮಾಡ್ತಾ ಇದ್ದರೆ ಗೊಳೋ ಅಂತ ಅಳ್ತಾ ಇರುವಂತೆ ಇತ್ತು ಮರಗಳು ಅಂತ ಕವಿ ವರ್ಣಿಸ್ತಾನೆ. ವನದೇವತೆಗಳೆಲ್ಲ ಬಿಟ್ಟು ಹೋಗಿ ಶೂನ್ಯವಾಗಿ ಬಿಟ್ಟಿತ್ತು, ಅಪವಿತ್ರವಂತೆ ತೋರ್ತಾ ಇತ್ತು. ಹೃತ ಮೃತಾವ ನಷ್ಟಾವ ಭಕ್ಷಿತಾವ ಭವಿಷ್ಯತಿ. ಅವಳನ್ನು ಯಾರು ಕದ್ದೊಯ್ದರೋ, ಅವಳು ಸತ್ತೋಗ್ಬಿಟ್ಲೋ, ಅವಳನ್ನು ಕೊಂದರೋ ತಿಂದರೋ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವನು ಒದ್ದಾಡ್ತಾ ಇದ್ದಾನೆ ರಾಮ. ಗತಾ ವಿಚೇತುಂ ಪುಷ್ಪಾಣಿ ಫಲಾನ್ಯಪಿ ಚ ವಾ ಪುನಃ ಅಥವಾ ಪದ್ಮಿನೀಮ್ಯಾತ ಜಲಾರ್ಥಂ ವಾ ನದೀಂ ಗತ. ಇಲ್ಲ ಲಕ್ಷ್ಮಣ, ಅವಳಿಗೇನೋ ಆಗಿಲ್ಲ ಅನ್ಸುತ್ತೆ, ಅವಳು ಹೂ ಕುಯ್ಯೋಕ್ಕೆಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಅಂತಂತಾನೆ. ಇಲ್ಲ ಇಲ್ಲ, ಹೂ ಕುಯ್ಯಕ್ಕೆ ಹೋಗೋಲ್ಲ, ಈ ಶಿಶಿರದಲ್ಲಿ ಏನೂ ಇರೋದಿಲ್ಲ, ಸ್ನಾನ ಮಾಡೋಕೆ ನದಿಗೆ ಹೋಗಿರಬೇಕು ಲಕ್ಷ್ಮಣ, ಅಲ್ಲಿಗೆ ಹೋಗೋಣ ಬಾ. ಅವಳು ಹಂಸಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ಲು ಅನ್ಸುತ್ತೆ, ಹಾಗಾಗಿ ಅಲ್ಲಿದ್ದಾಳ ನೋಡೋಣ ಅಂತಂತಾನೆ. ಯತ್ನಾನ್ ಮೃಗಮಾಣಸ್ತು ನಾಸಸಾದ ವನೇ ಪ್ರಿಯಾಂ ಶೋಕ ರಕ್ತೀಕ್ಷಣ ಶೋಕ ದುನ್ಮತ್ತ ಇವ ಲಕ್ಷ್ಯತೆ. ಹುಚ್ಚರಂತೆ ಆಗ್ಬಿಟ್ಟಂತೆ. ಲಕ್ಷ್ಮಣ, ಇದೇನು ಹಗಲ ರಾತ್ರಿನ? ಅಲ್ಲ, ಇದು ಹಗಲು ಅಂತಂದರೆ ಹಾಗಿದ್ರೆ ಇದೇನು ಚಂದ್ರನ ಇರೋದು ಸೂರ್ಯನ ಇರೋದು ಹೇಳು ಲಕ್ಷ್ಮಣ ಅಂತ ಕೇಳ್ತಾನೆ. ಹೀಗಾದ ಅಂತ ಹನುಮನ್ ನಾಟಕ ಹೇಳುತ್ತೆ. ವೃಕ್ಷಾದ್ ವೃಕ್ಷಂ ಪ್ರಧಾವಂಸ ಗಿರೇಶ್ಚಾದ್ರಿಂ ನದಾನ್ನದೀಂ ಬಭೂವ ವಿಲಪನ್ ರಾಮ ಶೋಕ ಪಂಕಾರ್ಣವಾಪ್ಲುತಃ. ನಾವೊಂದು ಸಾಮಾನು ಕಳ್ಕೊಂಡು ಬಿಟ್ರೆ ಎಂತೆಂಥ ಜಾಗದಲ್ಲೆಲ್ಲ ಹುಡುಕಾಡ್ಬಿಡ್ತೀವಿ. ನಮ್ಮ ಮನೆಯಲ್ಲಂತೂ ನಮ್ಮ ತಾಯಿ ಬೀಗತ್ಕೆಯನ್ನು ಒಡವೆನೋ ಎಲ್ಲಾದರೂ ಒಂದು ಕಡೆ ಇಟ್ಟುಬಿಟ್ರೆ ಹಿತ್ತಲಿಂದ ಮೊದಲುಗೊಂಡು ಚಪ್ಪಲಿ ಇಟ್ಟಿರೋ ಗೂಡಿನವರೆಗೂ ಎಲ್ಲವನ್ನ ಹುಡುಕೋದುಂಟು. ಅದರ ಪಾಸಿಬಿಲಿಟಿ ಕೂಡ ನಮಗೆ ಇಲ್ಲೆಲ್ಲ ಇಟ್ಟಿರೋಕ್ಕೆ ಸಾಧ್ಯವ ಅನ್ನೋದು ಬರೋದಿಲ್ಲ. ಹೌದು, ಬಹಳ ಸತ್ಯವಾದ ಮಾತು, ಸೊಗಸಾದ ಮಾತು. ಎಲ್ಲ ಕಡೆನಲ್ಲೂ ಹುಡುಕ್ಬಿಡೋದು. ಈಗ ಅದು ಹೇಗೆ ಅಂದರೆ ಕುಂಬಳಕಾಯಿ ಎಲ್ಲಿಟ್ಟೆ ಅಂತ ಅನ್ನೋದಕ್ಕೆ ಸಾಸಿವೆ ಡಬ್ಬಿನಲ್ಲಿ ಹುಡ್ಕೋಕೆ ಹೋಗೋದು. ಅದಲ್ಲಿರುತ್ತಾ ಹಾಗಿದೆಯಾ, ಅದು ಬರೋದಿಲ್ಲ, ಎಲ್ಲೋ ಇರ್ಬೋದು ಅಂತ. ಕಳ್ಕೊಂಡಾಗ
ಬುದ್ಧಿಯನ್ನು ಕಳ್ಕೊಂಡು ಬಿಟ್ಟಿರ್ತೀವಿ. ಲೋಭ ಲಕ್ಷಣವೇ ಅದಲ್ವಾ, ಕಾಮ ಲಕ್ಷಣವೇ ಅದಲ್ವಾ, ಪೊಸೆಸಿವ್ನೆಸ್ನ ಲಕ್ಷಣವೇ ಹಾಗಾಗಿ ಬರುತ್ತೆ. ಅಲ್ಲಿ ಓಡಾಡೋದು, ಇಲ್ಲಿ ತಾರಾಡೋದು, ಎಲ್ಲ ಡಬ್ಬಿಗಳನ್ನು ತೆಗೆದು 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 ಕುಲಕಾಡ್ಕೊಂಡು ಬರುವಂಥದ್ದು. ಮತ್ತೆ ಆ ತೆಗೆದ ಪಾತ್ರೆನೇ ಮತ್ತೆ ತೆಗೆಯೋದು, ಮುಚ್ಚಿದ ಪಾತ್ರೆನೇ ಮತ್ತೆ ಮುಚ್ಚೋದು, ಹೀಗೆ ಮಾಡುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ಟೆಗಳನ್ನು ಕೊಡೋ ನೋಡೋದು, ಇದು ಆಗ್ತಾನೆ ಇರುತ್ತೆ. ನನ್ನ ಸ್ನೇಹಿತರು ಒಂದು ಇಂಡಸ್ಟ್ರಿ ಇಟ್ಟಿದ್ರು. ಆ ಇಂಡಸ್ಟ್ರಿ ಗ್ಯಾರೇಜ್ ಥರ ಇರುತ್ತಲ್ಲ, ಅದಕ್ಕೆ ಶಟ್ರಸ್ಸು, ಆ ಶಟ್ರದ್ದು ದೊಡ್ಡ ದೊಡ್ಡ ಬೀಗಗಳನ್ನು ಹಾಕಿರ್ತಾರೆ. ಅವರು ಬೀಗದ ಕೈಯನ್ನು ಎಷ್ಟು ಬಾರಿ ಕಳ್ಕೊಳ್ತಾ ಇದ್ರಂತಂದ್ರೆ ಅವರೇ ಹೇಳಿದ್ದು ನನಗೆ, ಆ ಬೀಗ ಪ್ರತಿ ಬಾರಿ ಕೂಡ ಬೀಗದ ಕೈಲ್ದಿದ್ದಾಗ ತೆಗಿಬೇಕಲ್ಲ, ಹ್ಯಾಕ್ಸಾಯಿಂದ ಕುಯಿಸೋದಂತೆ. ಬೆಲೆ ಬಾಳುವುದು ದೊಡ್ಡ ಬೀಗ, ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಮತ್ತೆ ಅದನ್ನು ಆರ್ಕ್ ವೆಲ್ಡಿಂಗಿಂದ ವೆಲ್ಡ್ ಮಾಡಿಸೋದು. ಅದು ಎಷ್ಟು ಬಾರಿ ಕತ್ತರಿಸಿ ಎಷ್ಟು ಬಾರಿ ವೆಲ್ಡ್ ಆಗಿತ್ತು ಅಂದರೆ ಬೀಗಕ್ಕಿಂತ ದಪ್ಪ ಆಗಿಬಿಟ್ಟಿತ್ತಂತೆ ಆ ವೆಲ್ಡಿಂಗ್ಗಳ ಗಂಟು. ಆ ರೀತಿಯಲ್ಲಿ ಅಂದರೆ ನಾವು ಹುಡುಕಾಟ ಮಾಡುವಾಗ ಅಷ್ಟು ಉದ್ಧ್ವಸ್ತರಾಗ್ಬಿಡ್ತೀವಿ. ಅದು ನಮಗೆಲ್ಲಿ ಕಾಣಬೇಕಾದದ್ದು. ಏನು ರಾಮನಂಥ ಜಿತೇಂದ್ರಿಯ, ರಾಮನಂಥ ಜ್ಞಾನಿ, ರಾಮನಂಥ ವಿವೇಕಿ ಕಾಡಿಗೆ ಹೋಗೋವಾಗಲೂ ಈ ಥರ ಇರಲಿಲ್ಲ, ಹೀಗಿದ್ದಾನಲ್ಲ ಅಂದರೆ ಅದಕ್ಕೆ ಕಾರಣ ಇಷ್ಟೇನೆ. ಕಾಡಿಗೆ ಹೋಗಿ ತಾನು ಕಷ್ಟಪಡೋದು ತೊಂದರೆ ಇಲ್ಲ. ಈಗ ಸೀತೆಗೆ ಏನಾಗಿದೆಯೋ ಅನ್ನುವಂಥದ್ದು ಅದು ತೊಂದರೆ. ನಮ್ಮಲ್ಲಿ ಅಹಂಕಾರಕ್ಕಿಂತ ಮಮಕಾರ ಕಷ್ಟಕರವಾದದ್ದು ಎದುರಿಸೋದಿಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನನಗೇನಾದರೂ ಪರವಾಗಿಲ್ಲ, ಅವಳಿಗೇನಾಗಬಾರ್ದು, ಮಕ್ಕಳಿಗೇನಾಗಬಾರ್ದು, ಹೆಂಡತಿಗೇನಾಗಬಾರ್ದು, ಗಂಡನಿಗೇನಾಗಬಾರ್ದು ಅನ್ನುವುದು ಆ ಏಕಚಕ್ರಪುರದ ಬ್ರಾಹ್ಮಣ ಕುಟುಂಬದ ಕಥೆ ಅದೇ ತಾನೆ. ನಾನು ಬಕಾಸುರನ ಬಾಯಿಗೆ ಬೀಳ್ತೀನಿ ಅಂತ ತಂದೆ ಹೇಳ್ತಾನೆ, ನೀವೆಲ್ಲ ಚೆನ್ನಾಗಿರಿ ಅಂತ. ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ಸೌಭಾಗ್ಯದ ಸುಮಂಗಲಿಯಾಗಿ ಸತ್ತೋಗ್ಬಿಡ್ತೀನಿ, ನೀವು ನೋಡ್ಕೋಬೇಕಾದ್ದು ಅಂತ. ಮಗಳು, ಯಾವತ್ತಿದ್ರೂ ನಾನು ಮನೆ ಬಿಟ್ಟು ಹೋಗಬೇಕು, ಹಿಂದೆ ಅವ್ನ ಬಾಯಿಗೆ ಬಿದ್ದೋಗ್ಬಿಡ್ತೀರಿ, ಅದೇ ಅತ್ತೆ ಮನೆ ಅಂದ್ಕೋತೀರಿ, ಪರವಾಗಿಲ್ಲ ಅಂತ. ಅಂದರೆ ನಾನು ಕಷ್ಟಪಟ್ಟರು ಪರವಾಗಿಲ್ಲ, ನೀವೆಲ್ಲ ಚೆನ್ನಾಗಿರಿ. ನಮ್ಮ ಅಪ್ಪ ಸದಾ ಹೇಳ್ತಾ ಇದ್ರು, ನಾನು ಕಷ್ಟಪಟ್ಟಾಗ ನೀವು ಪಡಬೇಡಿ ಅಂತ. ಬೀಚಿ ಹೇಳೋ ಮಾತು ಚೆನ್ನಾಗಿದೆ. ಪ್ರತಿಯೊಬ್ಬ ತಂದೆಯೂ ಕೂಡ ತಾನು ಪಟ್ಟ ಕಷ್ಟವನ್ನು ಮಗ ಪಡಬಾರ್ದು, ತಾನು ಬಿದ್ದ ಹಳ್ಳಕ್ಕೆ ಮಗ ಬೀಳಬಾರ್ದು ಅಂತ. ಹಳ್ಳಗಳಿಗೇನು ಕೊರತೆ ಇಲ್ಲ, ಬೇರೊಂದು ಹಳ್ಳದಲ್ಲಿ ಬೀಳ್ತಾರೆ ಅಂತ ಅಷ್ಟೆ. ಇದು ಲೋಕಸ್ವಭಾವ. ಲೋಕಸ್ವಭಾವವನ್ನು ತೋರಿಸೋಕ್ಕ ರಾಮ ಇರೋದು? ಹೌದು, ಲೋಕಸ್ವಭಾವದಿಂದಲೇ ಲೋಕೋತ್ತರ ಸ್ವಭಾವವನ್ನು ತೋರಿಸ್ತಾನೆ. ಇದನ್ನು ತೋರಿಸೋದ್ರಿಂದ ನಮಗೂ ರಾಮನಿಗೂ ಒಂದು ಕಾಮನ್ ಎಲಿಮೆಂಟ್ ಇದೆ ಅಂತ ಗೊತ್ತಾಗುತ್ತೆ, ಸಾಮ್ಯ ಇದೆ ಅಂತ. ಇದನ್ನು ಮೀರೋದ್ರಿಂದ ನಾವು ಏನು ಮಾಡಬೇಕಾಗಿದೆ ಅಂತಲೂ ಗೊತ್ತಾಗುತ್ತೆ. ಡಿ ವಿ ಜಿಯವರು ಹಾಂ, ಖಂಡಿತವಾಗಿ ಸತ್ಯ, ಹೌದು. ಎಷ್ಟೋ ಬಾರಿ ನನಗನ್ಸುತ್ತೆ ಅವತಾರವನ್ನು ಅಧಿತಾರ ಅಂತ ಒಂದು ಹೊಸ ಶಬ್ದವಾಗಿ ಮಾಡಬೇಕು ಅಂತ. ಅಧಿ ಅಂದರೆ ಮೇಲಕ್ಕೆ, ತಾರ ಅಂದರೆ ಹತ್ತಿದ್ದು ಅಂತ. ಅದು ನಿಜವಾಗಿ ನಮಗೆ ಭರವಸೆ ಕೊಡುವಂಥದ್ದು. ಕೆಲವರು ವಿದ್ವಾಂಸರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಹೇಳಿದ ಆ ಮಾತನ್ನು ಆಕ್ಷೇಪ ಮಾಡಿ, ಇದು ಅವತಾರ ಕಲ್ಪನೆಗೆ ವಿರುದ್ಧವಾದದ್ದು, ಉದ್ಧಾರನ ಖಂಡಿತ ಅಲ್ಲ, ರಾಮ ಸಾಕ್ಷಾತ್ ಮಹಾವಿಷ್ಣುವೆ ಅಂತ. ಖಂಡಿತ ಒಪ್ಪೋಣ, ಮಹಾವಿಷ್ಣುವೆ ಅಂತ. ಆದರೆ ಮಹಾವಿಷ್ಣು ಹಾಗಾಗಿ ಅವನು ಮಾಡುವಂಥದ್ದು ನಮಗೆ ಆಗೋಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಅನ್ಯಾಯ ರಾಮಾಯಣಕ್ಕಿನ್ಯಾವುದೂ ಇಲ್ಲ. ವಾಟ್ ವಿಲ್ ಬಿ ಲರ್ನಿಂಗ್? ರಾಮಾಯಣ ಒಂದು ಪೂಜಾ ಸಾಮಗ್ರಿ ಆಗುತ್ತೆ, ಅದು ಬಿಟ್ಟು ಇನ್ನೇನೂ ಆಗೋಲ್ಲ. ಪೂಜೆಯ ಮುಖ್ಯ ಲಕ್ಷಣ ಏನು? ಬಹಳ ಸೊಗಸಾಗಿ ಆಗಮಗಳು ಹೇಳುತ್ತವಲ್ಲ, ನಾದೇವೋ ದೇವಮರ್ಚಯೇತ್. ಹಾಗಾಗಿಯೇ ನಾವು ಅರ್ಚನೆ ಮಾಡ್ತಕ್ಕಂಥವನೇ ಭಗವಂತ ಅನ್ನುವ ಭಾವನೆಯಿಂದ ಅರ್ಚನೆ ಮಾಡಬೇಕು. ನಾನು ಆ ಪರಮಾತ್ಮ ಅನ್ನುವ ಭಾವದಿಂದ ಅರ್ಚನೆ ಮಾಡಿ ಉನ್ನತಿಯನ್ನು ಪಡ್ಕೊಳ್ಬೇಕು. ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್, ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವಃ ಸನಾತನಃ. ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ, ಅಜ್ಞಾನ ಅನ್ನುವ ನಿರ್ಮಾಲ್ಯವನ್ನು ತೆಗೆದು ಈ ದೇಹ ದೇವಾಲಯದಲ್ಲಿರುವಂಥ ಅಂತರ್ಯಾಮಿಯ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ ಅದರಿಂದ ಸ್ಫೂರ್ತಿಯನ್ನು ಗಳಿಸಿದರೆ ಯಾವ ಉಪಾಸನೆಯೂ ಸರಿ. ಸ್ಫೂರ್ತಿ ಗಳಿಸೋದಕ್ಕೆ ಅಡ್ಡಿ ಆಗೋದಿದ್ದರೆ ಅದನ್ನು ಪಕ್ಕಕ್ಕೆ ಇಡಬೇಕಾಗುತ್ತೆ ಅಂತ. ಅದು ಶ್ರೀನಿವಾಸ ಶಾಸ್ತ್ರಿಗಳ ತಾತ್ಪರ್ಯ. ಮತ್ತು ಅವರು ರಾಮಭಕ್ತಿಯಲ್ಲಿ, ರಾಮಾಯಣ ಭಕ್ತಿಯಲ್ಲಿ ಯಾರಿಗೂ ಎರಡನೇವರಲ್ಲ. ಡಿ ವಿ ಜಿಯವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಲಾಂಗೆಸ್ಟ್ ಎಸ್ಸೆ ಅಂತಂದರೆ ಅತಿ ದೀರ್ಘವಾಗಿ ಬರೆದ ವ್ಯಕ್ತಿ ಚಿತ್ರ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳದು. ಅವರು ಹಲವರು ಸಾರ್ವಜನಿಕರು ಅಂತ ಒಂದು ಪುಸ್ತಕ, ಜ್ಞಾಪಕ ಚಿತ್ರಶಾಲೆ ಒಂದು ಸಂಪುಟ, ಅಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳ ಬಗ್ಗೆ ಹೇಳ್ತಾರೆ. ನನ್ನ ಚಿಕ್ಕಪ್ಪರಂತೆ ಅವರು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದರು ಅಂತ. ಅವರಿಗಿದ್ದ ರಾಮಾಯಣದ ಬಗೆಗಿನ ಅಧಿಕಾರವಾಗಲಿ ಪ್ರೀತಿಯಾಗಲಿ ಹೇಳ್ತಾರೆ. ಒಮ್ಮೆ ಶ್ರೀನಿವಾಸ ಶಾಸ್ತ್ರಿಗಳು ಬೆಂಗಳೂರಿಗೆ ಬೇಸಿಗೆ ವಿಶ್ರಾಂತಿಗಾಗಿ ಬಂದಾಗ ಡಿ ವಿ ಜಿಯವ್ರನ್ನ ಕೇಳ್ತಾರೆ, ಯಾವುದಾದ್ರೂ ಪುಸ್ತಕ ಇದೆಯಾ ನಾನು ಓದಬೇಕು ಅಂತ. ಆಗ ಇವರು
ಹೊಸದಾಗಿ ಓದಿರ್ತಕ್ಕಂಥ ಗ್ರೀಕ್ ಟ್ರಾಜಿಡೀಸ್ ಕೆಲವನ್ನೆಲ್ಲ ತುಂಬ ವಿಶೇಷವಾಗಿ ಓದಿರ್ತಾರೆ, ಅದನ್ನು ಕೊಡ್ತೀನಿ, ಸ್ವಿನ್ಬರ್ನ್ ಕವಿದು ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ ಅಂದರೆ, ಸಾರ್ ನಾನು ಹಳೆ ಕಾಲದ ಮನುಷ್ಯ, ನನಗೆ ಹಳೆ ರಾಮಾಯಣವೋ ಹಳೆ ಶೇಕ್ಸ್ಪಿಯರೋ ಕೊಡಿ ಸಾಕು ಅಂತಂತಾರೆ. ಅವರು ಪ್ರತಿನಿತ್ಯ ಕೂಡ ವ್ಯಾಸಂಗ ಮಾಡ್ತಾ ಇದ್ರು, ಪ್ರತಿನಿತ್ಯ ಕೂಡ ಅದರ ಹೃದಯವನ್ನು ಅನ್ವೇಷಣೆ ಮಾಡ್ತಾ ಇದ್ರು ಅಂತ. ತುಂಬ ಅದ್ಭುತವಾದ ಗ್ರಂಥ ಅದು, ಲೆಕ್ಚರ್ಸ್ ಆನ್ ರಾಮಾಯಣ. ಅದು ನಡೀತಾ ಇದ್ದಾಗ ಮೈಲಾಪುರದ ಕ್ರೀಮ್ ಎಲೀಟ್ ಎಲ್ಲರೂ ಕೂಡ ಬಂದು ಕೇಳ್ತಾ ಇದ್ರು. ಅವರಿಗೆ ಅಭಿನಂದನೆ ಮಾಡಿ ಕಡೆಯಲ್ಲಿ ಸತ್ಕಾರ ಮಾಡಿದಾಗ ಒಂದು ಬೆಳ್ಳಿ ತಟ್ಟೆಯಲ್ಲಿ ಉಚ್ಚಾರಿತ ಕಲ್ಯಾಣಿಂ ವಾಚಂ ಹೃದಯ ಹಾರಿಣಿಂ ಅನ್ನುವ ರಾಮಾಯಣದ ವಾಕ್ಯವನ್ನೇ ಕೆತ್ತಿಸಿ ಕೊಟ್ರಂತೆ. ಇರಲಿ, ಅಂದರೆ ಶ್ರೀರಾಮನ ವ್ಯಕ್ತಿತ್ವ ನಮಗೆ ಸಾಮ್ಯ ಇರುವಂತೆಯೂ ಉಂಟು, ಸಾಮ್ಯಕ್ಕೆ ಮೀರಿದ್ದು ಅನ್ನುವುದು ಉಂಟು. ಎರಡೂ ಭಾವಗಳು ಕಾಣಿಸುತ್ತೆ. ಡಿ ವಿ ಜಿಯವರು, ಸೇಡಿಯಾಪು ಕೃಷ್ಣ ಭಟ್ರು ಹೇಳ್ತಾರೆ, ಕಲಾಕೃತಿಯಲ್ಲಿ ಯಾವ ಯಾವ ಗುಣ ಇರಬೇಕು ಅನ್ನುವಾಗ ಸಾಮ್ಯ ಮತ್ತು ವೈಷಮ್ಯ ಎರಡೂ ಇರಬೇಕು, ಪರಿಚಯ ಅಪರಿಚಯ ಎರಡೂ ಇರಬೇಕು. ಪರಿಚಯದಿಂದ ಪ್ರೀತಿ ಹುಟ್ಟುತ್ತೆ, ಅಪರಿಚಯದಿಂದ ಕುತೂಹಲ ಹುಟ್ಟುತ್ತೆ. ಹಾಗೆ ಎರಡೂ ಇದ್ದಾಗಲೇ ಕಾವ್ಯ ವ್ಯಾಸಂಗ, ಎರಡೂ ಇದ್ದಾಗಲೇ ಕಲಾಸ್ವಾದ ಅಂತ. ಯಾಕೆ? ಒಂದು ಮ್ಯಾಥಮೆಟಿಕ್ಸಲ್ಲಿ ನೋಡಿ, ಡೇಟಾ ಅಂತ ಒಂದಷ್ಟು ಕೊಡಬೇಕು. ಒಂದು ಟ್ರಯಾಂಗಲ್ನಲ್ಲಿ ಎರಡು ಆ್ಯಂಗಲ್ಗಳನ್ನು ಕೊಟ್ಟ ಮೇಲೆ ಮೂರನೇ ಆ್ಯಂಗಲ್ ಏನು ಅಂತ ನಾವು ಕಂಡುಹಿಡಿಯಬಹುದು. 180 ಮೈನಸ್ ಎಕ್ಸ್ ಪ್ಲಸ್ ವೈ ಅಂತ ಹೇಳ್ಬಿಟ್ಟಿದ್ವಿ. ಹಾಗಲ್ಲವಾದರೆ ನಮಗೆ ಸಾಧ್ಯವಾಗೋದಿಲ್ಲ. ಎಲ್ಲ ಡೀಟೇಲ್ಸು ಕೊಟ್ಟುಬಿಟ್ರೆ ಪ್ರಾಬ್ಲಮ್ಮೇ ಸಾಲ್ವ್ ಮಾಡೋದಕ್ಕೇನೂ ಇಲ್ಲ. ಎಲ್ಲ ಗೊತ್ತಿದೆ ಅಂತ ಪೂರ್ತಿ ಬಾಯಿಗೆ ಬರುತ್ತೆ ಅಂದರೆ ನಮಗೆ ಆ ಪುಸ್ತಕ ಯಾತಕ್ಕೆ ಬೇಕು? ಅಯ್ಯೋ ಇದು ನಮಗೆ ಓದೋಕ್ಕೆ ಬರದೇ ಇದ್ದ ಭಾಷೆ ಅಂದಾಗ ಆಗಲೂ ಬೇಕಾಗಿಲ್ಲ. ಯಾವುದೂ ಕೊಟ್ಟಿಲ್ಲ ಅಂದಾಗ ಏನೂ ಇಲ್ಲ, ಎಲ್ಲ ಕೊಟ್ಟಿದ್ದಾರೆ ಅಂದರೆ ಏನೂ ಇಲ್ಲ. ಕೆಲವನ್ನ ಕೊಟ್ಟು ಕೆಲವನ್ನ ಬಿಟ್ಟಾಗ, ಹಾಗಾಗಿ ರಾಮನಲ್ಲಿ ಕಾಣುವ ಈ ಮಾನುಷ ಸಹಜವಾದಂತಹ ಮಿತಿಗಳು, ದೌರ್ಬಲ್ಯಗಳು ಅನ್ನುವುದು ಅಲ್ಲಲ್ಲಿ ಮಿಂಚಿಸುವ ಮೂಲಕ ನಮಗೂ ರಾಮನಿಗೂ ಇರುವ ಸಮಾನಾಧಿಕರಣ್ಯ ಮಾನುಷತ್ವ ಅಂತ. ಆಮೇಲೆ ಅವನು ಅಮಾನುಷ ಅಲ್ಲ, ಅತಿಮಾನುಷ. ಹಾಗಾಗಿ ಹಿ ಈಸ್ ನಾಟ್ ಅನ್ಹ್ಯೂಮನ್, ಹಿ ಈಸ್ ಸೂಪರ್ ಹ್ಯೂಮನ್ಲಿ, ಡಿವೈನ್ಲಿ ಆಗಿರುವಂಥದ್ದು. ಈ ವ್ಯಕ್ತಿತ್ವವನ್ನು ನಮಗೆ ಒಟ್ಟಿಗೆ ತೋರಿಸುವಂಥದ್ದು ಇನ್ನು ಸಾಮಾನ್ಯ ಕವಿಗಳಿಗೆ ಸಾಧ್ಯವೇ ಇಲ್ಲದಂಥದ್ದನ್ನು ವಾಲ್ಮೀಕಿ ಮಾಡಿರೋದಲ್ವ. ಇಷ್ಟು ದುರ್ಲಭವಾದ ಕಾಂಬಿನೇಷನ್ ತೋರಿಸಿರುವುದು ಕೃಷ್ಣನಲ್ಲಿಯೂ ಅಷ್ಟೇ, ರಾಮನಲ್ಲಿಯೂ ಅಷ್ಟೇ. ಅದನ್ನು ನಾವು ಕಾಣಬೇಕು. ಹಾಗಾಗಿ ಈ ಥರ ದುಃಖ ನೋಡಿ ಅದೆಷ್ಟು ಆಕರ್ಷಕವಾಗಿ ತೋರಿಸಿರೋದು. ಅಶೋಕ ಶೋಕಾಪನುದ ಶೋಕೋಪಹತ ಚೇತಸಂ ತ್ವನ್ನಾಮಾನಂ ಕುರುಕ್ಷಿಪ್ರಂ ಪ್ರಿಯ ಸಂದರ್ಶನೇನ ಮಾಂ. ಅಶೋಕವೇ, ನೀನು ನಮ್ಮೆಲ್ಲರ ಶೋಕವನ್ನು ನಿವಾರಣೆ ಮಾಡುವಂಥವನು. ಸೀತೆ ಎಲ್ಲೂ ಹೋಗಿದ್ದಾಳೆ ಹೇಳು ಅಂತ. ಈ ಒಂದು ಮಾತಿನ ಮೇಲೆ ರಾಮಾಭ್ಯುದಯ ಅನ್ನುವ ಒಂದು ಈಗ ದುರ್ದೈವದಿಂದ ನಾಶವಾಗಿ ಹೋದಂಥ ಅದ್ಭುತವಾದ ನಾಟಕ ಯಶೋವರ್ಮ ಅಂತ ಕನೂಜಿನ ಮಹಾರಾಜ, ಭವಭೂತಿಗೆ ಆಶ್ರಯ ಕೊಟ್ಟಂಥ ಮಹಾ ವಿದ್ವತ್ ಕವಿ ಮತ್ತು ರಾಜಕವಿ ಆದವನು. ಅವನು ರಾಮಾಯಣವನ್ನು ಫೇತ್ಫುಲ್ಲಾಗಿ ತನ್ನದಾದಂಥದ್ದು ಯಾವುದೂ ಒಂದು ಬದಲಾವಣೆಗಳನ್ನು ಮಾಡದೆ ಕಾವ್ಯವನ್ನು ಬರೆದಂಥವನು ಅಂತ. ಅವನ ರಾಮಾಭ್ಯುದಯವನ್ನು ಆನಂದವರ್ಧನಾದಿ ಮಹಾ ವಿಮರ್ಶಕರೆಲ್ಲರೂ ಕೊಂಡಾಡಿದ್ದಾರೆ. ಅಲ್ಲಿ ಒಂದು ಶ್ಲೋಕ ಬರುತ್ತೆ, ಹನುಮನ್ ನಾಟಕದಲ್ಲಿಯೂ ಅದು ಬರುತ್ತೆ. ಅಲ್ಲಿ ಇದೇ ಅಶೋಕ ವೃಕ್ಷವನ್ನು ಹೋಗಿ ಕೇಳ್ತಾನೆ, ಅಶೋಕವೇ, ನೀನು ರಕ್ತ ಅಂದರೆ ಕೆಂಪು ಬಣ್ಣದ ಹೂಗಳಿಂದ ಕೂಡಿದ್ದೀಯೆ, ನಾನೂ ಸೀತೆಯಲ್ಲಿ ಅನುರಕ್ತನಾಗಿದ್ದೇನೆ. ಮತ್ತು ನೀನು ವಸಂತಕ್ಕಾಗಿ ಎದುರು ನೋಡ್ತೀಯ, ನಾನೂ ಅದಕ್ಕಾಗಿ ಎದುರು ನೋಡ್ತೀನಿ. ಊರಿಗೆ ಹೋಗ್ಬೋದು ವಸಂತ ಋತು ಬಂದಾಗ ಅಂತ ಇರುತ್ತೆ ನಿಶ್ಚಯ. ಮತ್ತು ನೀನು ಒಂದು ಸುಂದರಿಯಾದವಳು ಕಾಲಿಂದ ಒದ್ದಾಗ ಅರಳುತ್ತೀಯ, ನನಗೆ ಸೀತೆ ಎದುರಿಗೆ ಬಂದವಳು ಕಾಲಿಂದ ಒದ್ದರೂ ಕೂಡ ನನ್ನ ಮನಸ್ಸು ಅರಳುತ್ತೆ, ಅಷ್ಟು ನಾನು ಸೀತೆಗಾಗಿ ಕಾತರನಾಗಿದ್ದೀನಿ. ಆದರೆ ನೀನು ಮಾತ್ರ ಅಶೋಕ, ನಾನು ಸಶೋಕ ಆಗಿಬಿಟ್ನಲ್ಲ, ಏನಿದು ಅಂತ ಹೇಳಿಬಿಟ್ಟು. ಯದಿತಾಲ ತ್ವಯಾ ಪೃಷ್ಟ ಪಕ್ವತಾಲ ಫಲಸ್ತನಿ ಕಥಯಸ್ವ ವರಾರೋಹಾಂ ಕಾರುಣ್ಯಂ ಯದಿತೇ ಮಯಿ ಯದಿ ದೃಷ್ಟಾ ತ್ವಯಾ ಸೀತಾ ಜಂಬು ಜಾಂಬೂನದ ಪ್ರಭಾ ಪ್ರಿಯಾಂ ಯದಿ ವಿಜಾನೀಶೆ ನಿಶಂಕಂ ಕಥಯಸ್ವ ಮೇ ಅಹೋತ್ವಂ ಕರ್ಣಿಕಾರಾಧ್ಯ ಸುಪುಷ್ಪೈ ಶೋಭಸೆ ವೃಷಂ ಕರ್ಣಿಕಾರ ಪ್ರಿಯಾ ಸಾಧ್ವಿ ಶಂಸ ದೃಷ್ಟಾ ಪ್ರಿಯಾ ಯದಿ. ನೇರಳೆ ಮರವೆ, ಜಂಬು ಅಂದರೆ ನೇರಳೆ, ಜಾಂಬೂನದ ಅಂದರೆ ಬಂಗಾರ, ಬಂಗಾರದ ಬಣ್ಣದ ಸೀತೆಯನ್ನು ನೀನು ಕಂಡಿಯಾ? ಒಂದೊಂದು ಮರವನ್ನು ಕೇಳ್ತಾನೆ, ಒಂದೊಂದು ಬಳ್ಳಿಯನ್ನು ಕೇಳ್ತಾನೆ. ಅಥವಾ ಮೃಗಶಾವಾಕ್ಷಿಂ ಮೃಗಜಾನಾಸಿ ಮೈಥಿಲಿಂ, ಜಿಂಕಿಯೇ ನಿನ್ನ ಥರ ಕಣ್ಣಿದ್ದವಳು, ಅವಳನ್ನು ನೀನು ಕಣ್ಣಾರೆ ನೋಡಿದ್ದೀಯ ಅಲ್ವಾ, ನೀನು ಹೇಳು ಎಲ್ಲಿ ಹೋದಳು ಅವಳು ಅಂತ. ಕೆಲವರು ಇದಕ್ಕೆಲ್ಲ ತುಂಬ ಆಕ್ಷೇಪ ಮಾಡಿದ್ದುಂಟು. ಎಲ್ಲ ಕಾಲದಲ್ಲೂ ಸೀತೆಯ ಸೌಂದರ್ಯವನ್ನೇ ರಾಮ ವರ್ಣಿಸ್ತಾ ಇದ್ದಾನೆ, ಅವನು ಬರೀ ಅವಳ ಶರೀರ ಸೌಂದರ್ಯಕ್ಕೆ ಆಕರ್ಷಿತರಾಗಿದ್ದಾನೆ ಅಂತ. ಕಾವ್ಯ ಸ್ವಾಮಿ ಇದಿರುವಂಥದ್ದು. ರಾಮ ಹೀಗೆ ಹತ್ತಿದ್ದ ಅಂತ ಏನು ರೆಕಾರ್ಡ್ಸ್ ಇಲ್ಲ, ಕಾವ್ಯದಲ್ಲಿ ಇದನ್ನು ತಂದು ತೋರಿಸುವಂಥದ್ದು ಉಂಟು. ರಾಮ ಏನು ಛಂದೋಬದ್ಧವಾಗಿ ಅನುಷ್ಠುಪ್ನಲ್ಲಿ 8 ಅಕ್ಷರಕ್ಕೆ ಸರಿಯಾಗಿ ಪಾದವಾಗಿ ಹತ್ತನ,
ಏನಿದು ಈ ಥರದ್ದೆಲ್ಲ ತಗಾದೆಗಳು ಮಾಡ್ತಾರೆ ಅಂದರೆ ನೋಡಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳುವಂಥದ್ದು. ಅದು ಗಂಗಾದೇವಿ ಹೇಳ್ತಾಳಲ್ಲ, ಮಾವಿನ ತೋಟದಲ್ಲಿ ಕಾಗೆಗೆ ಬೇವಿನ ಮರವೇ ಕಾಣಿಸುತ್ತಂತೆ, ಅದರ ಕಾಯಿಗೆ ಹುಡುಕೊಂಡು ಹೋಗುತ್ತಂತೆ, ಕಹಿಯಾಗಿರ್ತಕ್ಕಂಥದ್ದು. ಹಾಗಾಗಿ ವನೇ ಮಾಕಂದ ಸಂಯುಕ್ತೆ ಕಾಕೋ ನಿಂಬಂ ಅಪೇಕ್ಷತೆ ಅಂತ, ಇನ್ನೇನು ಹೆಣದ ಮೇಲೆ ದೃಷ್ಟಿ ಹದ್ದಿ ಎಷ್ಟು ಮೇಲೆ ಹಾರಿದ್ರು ಅಂತ ಅನ್ನುವಂಥದ್ದು. ರಾಮ ಪ್ರಕೃತಿಯ ಜೊತೆಗೆ ಸೀತೆಯನ್ನು ಯಾವ ರೀತಿ ಸಮೀಕರಿಸಿಕೊಂಡಿದ್ದ ಅನ್ನೋದಿಲ್ಲಿವೆ ದೊಡ್ಡ ತಾತ್ಪರ್ಯ. ಮತ್ತು ಅವನಿಗೆ ಈ ಪ್ರತಿಯೊಂದು ಮರಗಳನ್ನು ಅವನು ಹೇಗೆ ಕಂಡಿದ್ದ ಅನ್ನೋದನ್ನು ತೋರಿಸುತ್ತೆ. ಗಿರಿವನ ಪ್ರಿಯ ರಾಮ ಅಂತನ್ನುವುದು ಎಷ್ಟು ಸತ್ಯ ಅಂದರೆ, ಪ್ರತಿಯೊಂದರೊಳಗೂ ಸೀತೆಯೂ ಇದರ ಜೊತೆಗಿದ್ದಂಥ ಪ್ರೀತಿಯನ್ನು ಇದನ್ನು ನೋಡ್ತಾ ಇದ್ದಾನೆ ಹೊರತು ಮತ್ತಿನ್ಯಾವುದೂ ಅಲ್ಲ. ಮತ್ತೆ ಆ ಮರಗಳಲ್ಲಿ ಎದ್ದು ಕಾಣುವ ಸ್ವಭಾವ ಏನು, ಸ್ವರೂಪ ಏನು, ಸೀತೆಯಲ್ಲಿ ಎದ್ದು ಕಾಣುವುದೇನು ಅಂತ ಕವಿ ಕಾಣಿಸ್ತಾ ಇದ್ದಾನೆ. ರಾಮ ಮರಗಳನ್ನೆಲ್ಲ ನೀವು ನೋಡಿದ್ರ ಅಂತ ಕೇಳಿರಬೇಕು, ಕವಿ ಅದನ್ನು ಸೇರಿಸ್ತಾ ಇದ್ದಾನೆ. ಇದ್ದದ್ದನ್ನು ಇದ್ದಂತೆ ಹೇಳಿಬಿಟ್ರೆ ಅದು ಕಾವ್ಯ ಅಲ್ಲ. ಹಿರಿಯಣ್ಣನವ್ರು ಹೇಳ್ತಾರೆ, ಇಟ್ಸ್ ನಾಟ್ ಮಿಯರ್ ಡಿಪಿಕ್ಷನ್ ಆಫ್ ನೇಚರ್ ದಟ್ ಈಸ್ ಪೊಯೆಟ್ರಿ, ಇಟ್ ಈಸ್ ಸಮಥಿಂಗ್ ಮೋರ್ ಎಲಿವೇಟಿಂಗ್ ಆ್ಯಂಡ್ ಸಮಥಿಂಗ್ ಮೋರ್ ರಿವಾರ್ಡೆಡ್ ಆ್ಯಡೆಡ್ ಟು ನೇಚರ್ ಬಿಕಮ್ಸ್ ಪೊಯೆಟ್ರಿ ಅಂತ. ವಿನೋತ್ಕರ್ಷಾಪಕರ್ಷಾಭ್ಯಾಮ್ ಸ್ವದಂತ್ಯರ್ಥ ನಜಾತುಚಿತ್ ಅತಯೇವ ತಮರ್ಥಮೇವ ಕವಯ ಅಲಂಕಾರಾನ್ ಉಪಾಸತೆ ಅಂತ ಮಹಿಮಭಟ್ಟ ಹೇಳ್ತಾನೆ. ಎಲಿವೇಟ್ ಮಾಡದೆ ಸಮಥಿಂಗ್ ಹ್ಯಾಸ್ ಟು ಬಿ ಎಲಿವೇಟೆಡ್ ಆ್ಯಂಡ್ ಸಮಥಿಂಗ್ ಹ್ಯಾಸ್ ಟು ಬಿ ಬ್ರಾಟ್ ಡೌನ್, ಹಾಗೆ ವ್ಯತ್ಯಾಸಗಳನ್ನು ಮಾಡದೆ ಕಾವ್ಯ ಸ್ವಾರಸ್ಯ ಉಂಟಾಗೋಲ್ಲ ಅಂತ. ಅಷ್ಟು ನಾವು ಒಂದೇ ಸ್ವರದಲ್ಲಿ ಹಾಡಿದ್ರೆ ಕೇಳೋಕ್ಕಾಗತ್ಯ? ಕೆಲವು ತಾರಸ್ವರ, ಕೆಲವು ಮಂದ್ರಸ್ವರ, ಕೆಲವು ಮಧ್ಯಸ್ವರಗಳಲ್ಲಿ ಓಲಾಟ ಇರಬೇಕು, ವೇರಿಯೇಷನ್ಸ್ ಇರಬೇಕು, ಅದು ಸಂಗೀತ ಅಂತ ಅನಿಸ್ಕೊಳ್ಳುತ್ತೆ. ನಿಂತಂಗೆ ನಿಂತುಕೊಂಡು ಅಟೆನ್ಷನ್ ಅಂತ ಇದ್ದರೆ ಡಾನ್ಸ್ ಆಗತ್ಯ? ಅದು ಕೈ ಮೇಲಕ್ಕೆ ಹೋಗಬೇಕು, ಕಾಲು ಕೆಳಗೆ ಓಡಾಡಬೇಕು, ಚಾರಿ ನೃತ್ಯಹಸ್ತ ಇವುಗಳಿಂದಲೇ ತಾನೇ ನೃತ್ಯ. ಹೀಗೆ ನೋಡಿದಾಗ ಕಾವ್ಯ ಬದುಕು ಎರಡನ್ನೂ ಸೇರಿಸಿರುವುದು ಕಾಣಿಸುತ್ತೆ. ಹಾಗಾಗಿ ಬದುಕು ಕಾವ್ಯಮಯವಾಗುತ್ತೆ. ತಿಷ್ಠವರಾರೋಹೆ ನತೇಸ್ತಿ ಕರುಣಾಮಯಿ ನಾತ್ಯರ್ಥಂ ಹಾಸಶೀಲಾಸಿ ಕಿಮರ್ಥಂ ಮಾಮುಪೇಕ್ಷಸೆ ಕಿಂ ಧಾವಸಿ ಪ್ರಿಯೇ ದೂರಂ ದೃಷ್ಟಾಸಿ ಕಮಲೇಕ್ಷಣೆ ವೃಕ್ಷೈರಾಚ್ಛಾದ್ಯ ಚಾತ್ಮಾನಂ ಕಿಂ ಮಾಂ ನ ಪ್ರತಿಭಾಷಸೆ. ಅಥವಾ ಸೀತೆ ಏನಾದರೂ ನಮಗೆ ಒಂದು ಕಾಮಿಕ್ ರಿಲೀಫ್ ಕೊಡಬೇಕು ಅಂತ ಹೇಳಿ ನಾವು ತುಂಬ ಆ್ಯಂಕ್ಷಿಯಸ್ ಆಗಿ ಬಂದಾಗ ನಮ್ಮನ್ನು ಕಾಡಬೇಕು ಅಂತ ಮರದ ಹಿಂದೆ ಬಚ್ಚಿಟ್ಟುಕೊಂಡು ನಾವು ಕೂಗಾಡುವುದು, ಹತ್ತು ಗೋಳಾಡುವುದನ್ನು ನೋಡ್ತಾ ಇದ್ದಾಳ. ಹಾಗಿದ್ರೆ ಸಾಕು, ಬೇಡ, ಇನ್ನು ವಿನೋದ ಮಾಡಬೇಡ, ತುಂಬ ಕಷ್ಟವಾಗುತ್ತೆ ಎನ್ನುವ ಮಾತನ್ನು ರಾಮ ಹೇಳ್ದ ಅಂತ. ಅಂದರೆ ಈ ಥರದ್ದು ಎಷ್ಟು ನಡೆದಿರಬೇಕು ಅಂತ ನಾವು ಗಮನಿಸ್ಕೊಳ್ಬೇಕು. ಈ ಥರದ್ದನ್ನು ರಾಮ ಊಹೆ ಮಾಡೋಕ್ಕಾಗುತ್ತಾ? ಯಾವಾಗಲೂ ಒಮ್ಮೆ ಸೀತೆ ಕಣ್ಣು ಮುಚ್ಚಿರಬೇಕು, ಈ ಥರದ ಹೈಡ್ ಆ್ಯಂಡ್ ಸೀಕ್ ಆಟ ಆಡಿದ್ದಿರಬೇಕು. ಈ ಮೂಲಕವಾಗಿ ಸೀತಾರಾಮರ ಪ್ರೀತಿಯ ಸ್ವಭಾವ ಗೋಚರವಾಗೋಲ್ವಾ? ಎಲ್ಲ ಬಾಯ್ಬಿಟ್ಟೇ ಹೇಳಬೇಕಾ? ವಾಟ್ ಈಸ್ ನಾಟ್ ಸೆಡ್ ಬೈ ಪೊಯೆಟ್ ದಟ್ ಈಸ್ ಪೊಯೆಟ್ರಿ ಅಂತೀವಲ್ಲ, ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ, ಅದನ್ನು ತಾನೇ ಧ್ವನಿ ಅಂತ ಕರೆಯುವಂಥದ್ದು. ನೈವಸಾ ನೂನಮಥವಾ ಹಿಂಸಿತಾ ಚಾರುಹಾಸಿನಿ ಕೃಚ್ಛ್ರಂ ಪ್ರಾಪ್ತಂ ಹಿಮಾಂ ನೂನಂ ಯಥೋಪೇಕ್ಷಿತು ಮರ್ಹಸಿ. ಇಲ್ಲ, ಅವಳು ಕಾಣಿಸ್ತಾ ಇಲ್ಲ ಅಂದರೆ ಅವಳು ಬದುಕಲಿಲ್ಲ ಅಂತ ಅರ್ಥ. ನೋಡಿ ಎಷ್ಟು ವಿಲಕ್ಷಣವಾಗಿ, ಆದರೆ ನಮ್ಮ ಬುದ್ಧಿ ಈ ಥರವೇ ವರ್ತಿಸೋದು ಅನ್ನುವಂತೆ ಒಮ್ಮೆ ಸಂತೋಷ, ಒಮ್ಮೆ ಕಾತರ, ಒಮ್ಮೆ ಧಾವ ಅಂತ ಎಷ್ಟು ಸಂಚಾರಿ ಭಾವಗಳಲ್ಲಿ ಬರ್ತಾ ಇವೆ ಅಂತ. ಆಮೇಲೆ ಹೇಳ್ತಾನೆ ಲಕ್ಷ್ಮಣ, ನಿನಗಾದರೂ ಕಾಣಿಸ್ತಾ ಇದ್ದಾಳ? ಹತ್ತತ್ತು ನನ್ನ ಕಣ್ಣು ಮಂಜಾಯಿತು. ಸೀತೆ ನಿನಗೆ ಕಾಣಿಸ್ತಾ ಇರಬಹುದೇನೋ, ನನಗೆ ಕಾಣಿಸ್ತಾ ಇಲ್ಲ. ಕೆಲವೊಮ್ಮೆ ಆಗುತ್ತಲ್ಲ, ಒಂದು ವಸ್ತುವಿಗಾಗಿ ನೋಡಿ 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 ನಮಗದು ಕಣ್ಣೆಗಿದ್ರೂ ಕಾಣಿಸ್ದಂತೆ, ನೀನೊಮ್ಮೆ ಹುಡುಕು ನೋಡೋಣ ಅಂತಂತಾನೆ. ಲಕ್ಷ್ಮಣ ಪಾಪ ಅದೇ ಮಾಡ್ತಾ ಇದ್ದಾನೆ, ಪಕ್ಕದಲ್ಲಿ ನಿಂತು ಅವನೂ ಗೋಳಾಡ್ತಾ ಇದ್ದಾನೆ. ಕ್ವಚಿನ್ ಮತ್ತೈವ ಭಾತಿ ಕಾಂತಾನ್ವೇಷಣ ತತ್ಪರಃ ಕ್ವಚಿತ್ ಭ್ರಮತೆ ವೇಗಾತ್ ಕ್ವಚಿತ್ ವಿಭ್ರಮತೆ ಬಲಾತ್. ಗಿರಿಗಿರ ಅಂತ ಸುತ್ತಾಡಿ ನೋಡ್ತಾನೆ, ಇನ್ನೊಂದ್ಸತಿ ನಿಧಾನಕ್ಕೆ ಹುಡುಕ್ ನೋಡ್ತಾನೆ, ಒಂದ್ಸತಿ ಅತ್ತು ನೋಡ್ತಾನೆ, ಇನ್ನೊಂದ್ಸತಿ ಕಣ್ಣು ಜಿಕೊಂಡು ನೋಡ್ತಾನೆ, ಒಮ್ಮೆ ಕೂಗಾಡ್ತಾನೆ, ಏನು ಸೀತೆ ಇದು ತಾಳ್ಮೆ ಕೆಡಿಸ್ತೀಯ, ಸಾಕು ಹೊರಗೆ ಬಾ ಅಂತಂತಾನೆ, ಬೇಡ್ಕೊಳ್ತಾನೆ, ಇಷ್ಟೆಲ್ಲ ಮಾಡ್ತಾನೆ. ಹೀಗೆ ಮತ್ತೆ ನೋಡಿ ಒಳಗಡೆ ಬರ್ತಾನೆ. ಇದೆಲ್ಲ ಹೊರಗಾಗಿದ್ದು. ಪರ್ಣಶಾಲೆ ಒಳಗೆ ಬಂದಾಗ ರಹಿತಾಂ ಪರ್ಣಶಾಲಾಂಚ ವಿಧ್ವಸ್ತಾನ್ಯಾಸನಾನಿಚ, ಅಲ್ಲಿ ನೋಡಿದ್ರೆ ಆಸನಗಳು, ಜಿಂಕೆ ಚರ್ಮ, ಮತ್ತೊಂದು ಚಾಪೆ ಇತ್ಯಾದಿಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿರುತ್ತವೆ. ಅಂದರೆ ರಾವಣ ಸೀತೆಯನ್ನು ಹೇಗೆ ಅವಳು ಕೈಗೆ ಸಿಕ್ಕದೆ ಅಲ್ಲಿ ಇಲ್ಲಿ ಓಡಿದ್ದಾಗ ದರ ಅಂತ ಹಿಡಿದು ಎಳ್ಕೊಂಡು ಹೋಗಿದ್ದಿರಬೇಕು ಅಂತ ಕಾಣಿಸುತ್ತೆ. ಮತ್ತೆ ಕೂಡ ಗೋಳಾಡ್ತಾನೆ. ಸೀತೆ, ನೀನು ಮರೆಯಲ್ಲಿ ಎಲ್ಲರೂ ನೋಡಿ ನಗ್ತಾ ಇದೀಯಾ, ಇನ್ನು ನಗು ಸಾಕು, ಹೊರಗೆ ಬಾ, ಇಬ್ಬರೂ ನಗೋಣ, ಈಗ ನಾನು ಅಳ್ತಾ ಇದ್ದೀನಿ ಅಂತ. ಆಮೇಲೆ
ಕೆಸರಿಗೆ ಸಿಕ್ಕು ಕುಸಿದು ಬೀಳ್ತಾ ಇರುವ ಆನೆಯ ಹಾಗೆ ನೆಲದ ಮೇಲೆ ಮಂಡಿ ಊರಿ ತಲೆ ಇಟ್ಟು ಅಳತಾನಂತೆ. ಪ್ರಿಯ ಕಾನನ ಸಂಚಾರ ವನೋನ್ಮತ್ತಾಚ ಮೈಥಿಲಿ ಸಾವನಂ ವಾ ಪ್ರವಿಷ್ಟಾ ಸ್ಯಾನ್ ನಲಿನೀಂ ವಾ ಸುಪುಷ್ಪಿತಾಂ. ಎಲ್ಲಿ ಹೋಗಿರ್ಬೋದು, ನದಿಗೆ ಹೋಗಿರ್ಬೋದಾ ಅಂತ ಗೋದಾವರಿ ನದಿಗೆ ಹೋಗಿ ನೀರೆಲ್ಲ ಹುಡುಕಿ ತಡಕಾಡ್ತಾನೆ. ಏನು ಮಾಡಿದ್ರೂ ಸೀತೆ ಕಾಣಿಸ್ತಾ ಇಲ್ಲ. ಹಾಗೆ ಅವನು ಅಳ್ತಾ ಇದ್ದಾನೆ. ಬಾಳೆ ಗಿಡಗಳ ಎಲೆಗಳು ದಟ್ಟವಾಗಿವೆ, ಕಂದುಗಳು, ಅವುಗಳ ಹಿಂದೆ ಹೋಗಿ ನೋಡ್ತಾನೆ, ಅಲ್ಲಿ ಕಾಣಿಸ್ಲಿಲ್ಲ. ಮತ್ತೆ ಲೋಕವನ್ನು ನೋಡ್ಕೊಂಡು ಅಂತಾನೆ, ಇನ್ನು ನಾನು ಸೀತೆ ಸಿಗಲಿಲ್ಲ ಅಂತ ಅಯೋಧ್ಯೆಗೆ ಹೋದರೆ ಹೆಂಡತಿಯನ್ನು ಕಳ್ಕೊಂಡು ಬಂದವನು ಹೇಳಿ ನಮ್ಮನ್ನೇನು ಕಾಪಾಡ್ತಾನೆ ರಾಜ್ಯವನ್ನ ಅಂತಂತಾರೆ. ನಿರ್ವೀರ್ಯ ಐತಿ ಲೋಕೋ ಮಾಂ ನಿರ್ದಯಶ್ಚೇತಿ ವಕ್ಷತಿ. ಹಾಗೆ ಹೆಂಡತಿಗಾಗಿ ಸಾಯದೆ ಬದುಕಿದ್ದಾನಲ್ಲ ಇವನೆಷ್ಟು ನಿರ್ದಯ ಅಂತಾರೆ, ಅದಕ್ಕಾಗಿ ಸತ್ತು ಹೋಗ್ತೀನಿ ಅಂತಂತಾನೆ. ಎಷ್ಟು ಬಗೆಯಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಮತ್ತೆ ಕೌಸಲ್ಯಗೆ ಏನಂತ ಹೇಳಿದೆ, ಯಾವ ರೀತಿಯಲ್ಲಿ ಹೇಳಿದೆ, ಸೊಸೆಯಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಲಿ ಅಂಥೇಳಿ, ಲಕ್ಷ್ಮಣ ನೀನು ಹೋಗು, ಇನ್ನು ಅಂಬಾಚ ಮಮ ಕೈಕೇಯಿ ಸುಮಿತ್ರಾಚ ತ್ವಯಾ ವಿಭೋ ಕೌಸಲ್ಯಾಚ ಯಥಾನ್ಯಾಯಂ ಅಭಿವಾದ್ಯ ಮಮಾಜ್ಞ. ಕೌಸಲ್ಯ, ಸುಮಿತ್ರ, ಕೈಕೇಯರಿಗೆಲ್ಲರಿಗೂ ನನ್ನ ಕೊನೆಯ ನಮಸ್ಕಾರ ತಿಳಿಸು. ಭರತನಿಗೂ ಹೇಳು ನಾನು ಇಲ್ಲೇ ಸತ್ತು ಹೋಗ್ತೀನಿ, ನೀನು ಹೋಗಪ್ಪ, ನಮ್ಮ ಮರಣ ವಾರ್ತೆ ತಿಳಿಸು ಅನ್ನುವ ಮಾತನ್ನು ಹೇಳ್ತಾನೆ. ನಾವು ಎಲ್ಲ ಮಾಡುವಂಥದ್ದೇ ಇವೆಲ್ಲ. ಆದರೆ ಇಂತಹ ಶೋಕದಿಂದ ಮೀರಿ ರಾವಣನಂಥ ವೈರಿಯನ್ನು ಗೆದ್ದು ರಾಮನಂತೆ ಧರ್ಮದೀಕ್ಷಾ ತತ್ಪರರು ಆಗೋದಿಲ್ಲ. ಉತ್ತರಾರ್ಧ ಸತ್ಯವಾಗುವಲ್ಲ, ಪೂರ್ವಾರ್ಧ ಮಾತ್ರ ನಮ್ಮಲ್ಲಿ ಆಗುವಂಥದ್ದೇ. ಆಮೇಲೆ ಹೇಳ್ತಾನೆ, ನೋಡು ರಾಜ್ಯ ಹೋಯಿತು, ತಂದೆ ಹೋದ, ಹೆಂಡತಿ ಹೋದಳು, ಇನ್ನೇನಾಗಬೇಕಾಗಿದೆ ನನಗೆ, ಯಾವುದು ಬೇಕಿಲ್ಲ, ಹೊರಟೋಗ್ತೀನಿ ಅಂತ ಹೀಗೆ ಗೋಳಾಡ್ತಾ ಇದ್ದಾನೆ. ಆಗ ಇಷ್ಟು ಶೋಕ ಅಳ್ತಾ ಅಳ್ತಾ ಕಡೆಗೆ ಕೋಪವೂ ಬಂದ್ಬಿಡುತ್ತೆ. ಮತ್ತೆ ಹೇಳ್ತಾನೆ, ಈ ವನದೇವತೆಯರು, ಕಾಡು, ಸೀತೆ ಎಲ್ಲಿ ಇದ್ದಾಳೆ ಅಂತ ಅನ್ನೋದು ಗೊತ್ತಿದ್ರೂ ಹೇಳ್ತಾ ಇಲ್ಲ, ನನಗೀಗ ತಾಳೋಕ್ಕಾಗ್ತಾ ಇಲ್ಲ, ಯಾರೂ ಹೇಳ್ತಾ ಇಲ್ವಲ್ಲ ಅಂತ. ಗೋದಾವರಿಗೂ ಹೆದರಿಕೆ, ವನದೇವತೆಗಳಿಗೂ ಹೆದರಿಕೆ, ಹೇಳಿದರೆ ರಾವಣನಿಂದ ತಮಗೆಲ್ಲಿ ತೊಂದರೆ ಬರುತ್ತೋ ಅಂತ ಹೇಳ್ಬಿಟ್ಟಿದನು. ಹಾಗಾಗಿ ಅವನು ಹೇಳ್ತಾನೆ, ಕ್ವಸೀತೇತಿ ನಿರೀಕ್ಷನ್ವೈ ಬಾಷ್ಪ ಸಮೃದ್ಧಯಾಗಿರ ಏವ ಮುಕ್ತ ನರೇಂದ್ರೇಣ ತೇ ಮೃಗ ಸಹಸೋತ್ಥಿತ. ಆದರೆ ಕೆಲವು ಜಿಂಕೆಗಳು ಮಾತ್ರ ಹೋಗಿ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿದ್ವಂತೆ. ದಕ್ಷಿಣಾಭಿಮುಖ ಸರ್ವೇ ದರ್ಶಯಂತೋ ನಭಸ್ಥಲಂ ಮೈಥಿಲಿ ಹ್ರಿಯಮಾಣ ಸಾ ದಿಶಂ ದಿಶಂ ಯಾಮನ್ವಪದ್ಯತ ತೇನ ಮಾರ್ಗೇಣ ಧಾವಂತೋ ನಿರೀಕ್ಷಂತೆ ನರಾಧಿಪಂ ಏನ ಮಾರ್ಗಂಚ ಭೂಮಿಂಚ ನಿರೀಕ್ಷಂತೆ ಸ್ಮತೆ ಮೃಗ ಪುನಶ್ಚ ಮಾರ್ಗಮಿಚ್ಛಂತೋ ಲಕ್ಷ್ಮಣೇನೋಪಲಕ್ಷಿತ ತೇಷಾಂ ವಚನ ಸರ್ವಸ್ವಂ ಲಕ್ಷಯ ಮಾಸ ಚಂಗಿತಂ. ಅದನ್ನು ಕಂಡು ಲಕ್ಷ್ಮಣ, ಅಣ್ಣ ಈ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಾಣಿಗಳು ಹೋಗ್ತಾ ಇವೆ, ಸೀತೆಯನ್ನು ಹತ್ತು ಕಡೆ ಯಾರಾದರೂ ಎತ್ಕೊಂಡು ಹೋಗಿರಬೇಕು, ನಾವು ಹೋಗೋಣ ಅಂತ ಹೋಗ್ತಾರೆ. ಆಗ ಅಲ್ಲಿ ಸೀತೆ ಮುಡಿದಿದ್ದು ಹೂಗಳು ಕಾಣಿಸುತ್ತವೆ. ಆಗ ಅವನು ರಾಮ ಹೇಳ್ತಾನೆ, ವಾಚ ಲಕ್ಷ್ಮಣಂ ವೀರೋ ದುಃಖಿತೋ ದುಃಖಿತಂ ವಚಃ ಅಭಿಜಾನಾಮಿ ಪುಷ್ಪಾಣಿ ತಾನೀಮಾನೀಹ ಲಕ್ಷ್ಮಣ ಅಪಿನದ್ದಾನಿ ವೈದೇಹ್ಯ ಮಯಾ ದತ್ತಾನಿ ಕಾನನೆ. ನಾನೇ ಕಿತ್ತು ಕಟ್ಟಿಕೊಟ್ಟು ಮುಡಿಸಿದ್ದು ಇದು ಸೀತೆಗೆ, ಇದರಿಂದ ಬೆಳಗ್ಗೆನೇ ಈ ಕೆಲಸ ಮಾಡಿದ್ದು ಅದು ಗೊತ್ತಾಯಿತು ಅಂತ. ಇದು ಅಲ್ವಾ ರಾಮ ಸೀತೆಯರಲ್ಲಿದ್ದಂಥ ಪ್ರೀತಿ, ತಾನು ಬಿಡಿಸಿ ಕಟ್ಟಿಕೊಟ್ಟಿದ್ದಾನೆ. ಆಮೇಲೆ ಪರ್ವತವನ್ನು ಕೇಳ್ತಾನೆ, ಕಚ್ಚಿತ್ ಕ್ಷಿತಿಭೃತಾಂನಾಥ ದೃಷ್ಟ ಸರ್ವಾಂಗ ಸುಂದರಿ ರಾಮಾರಮ್ಯೇ ವನೋದ್ದೇಶೇ ಮಯಾ ವಿರಹಿತಾತ್ವಯ. ಈ ಬಗೆ ಬಗೆಯಾಗಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಗಿರಿವನಗಳನ್ನೆಲ್ಲ ಕಂಡು ಕೇಳಿದ್ದು ರಾಮ ಸೀತೆಯನ್ನು ಹುಡುಕಿದ್ದಿದೆಯಲ್ಲ, ಅದು ಮುಂದಿನ ಎಲ್ಲ ಕವಿಗಳಿಗೆ ಆಧಾರವಾಯಿತು. ಕಾಳಿದಾಸನಂಥ ಮಹಾಕವಿ ವಿಕ್ರಮೋರ್ಷಿಯ ನಾಟಕದ 4ನೇ ಅಂಕ ಪೂರ್ತಿ ಪುರೂರವ ಊರ್ವಶಿಗಾಗಿ ಪ್ರಲಾಪ ಮಾಡಿದ್ದನ್ನು ಇದೇ ರೀತಿ ವರ್ಣಿಸಿದ್ದಾನೆ. ಆ ಶ್ಲೋಕ ಇದು ಕಚ್ಚಿತ್ ಕ್ಷಿತಿಭೃತಾಂನಾಥ ಎಕ್ಸಾಕ್ಟ್ಲಿ ತಗೊಂಡು ಹಾಕಿಬಿಟ್ಟಿದ್ದಾನೆ. ಮಹಾಕವಿಗೆ ಮತ್ತೊಬ್ಬ ಮಹಾಕವಿ ತೋರಿಸುವ ಮನ್ನಣೆ ಅಂತಂದರೆ ಅದು. ಆಮೇಲೆ ಮುಂದಿನವರು ಕೂಡ ಅಷ್ಟೇ, ಅದು ಉನ್ಮತ್ತ ರಾಘವ ಇರ್ಬೋದು, ಚಲಿತ ರಾಘವ ಇರ್ಬೋದು, ಬೇಕಾದಷ್ಟು ನಾಟಕಗಳು ಎಲ್ಲ ಇದೇ ದಾರಿಯನ್ನು ಅನುಸರಿಸಿದ್ವು. ಈಗಲೂ ಅಂಥದ್ದೇ ಕಾಣುತ್ತೆ. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಕೂಡ ಬೇಕಾದಷ್ಟು ಆ ಭಾವಗಳನ್ನೇ ಅವರು ತಗೊಂಡು ಮಾಡಿರುವುದನ್ನು ತೋರಿಸ್ಬೋದು ನಾವು. ಆಮೇಲೆ ಅವನು ಹೇಳ್ತಾನೆ, ಕೋಪ ಮಾಡ್ಕೊಳ್ತಾನೆ, ಇನ್ನು ಇಲ್ಲ. ತಥೋ ದಾಶರಥಿ ರಾಮ ಉವಾಚ ಶಿಲೋಚ್ಚಯಂ ಮಮ ಬಾಣಾಗ್ನಿ ನಿರ್ದಗ್ಧೋ ಭಸ್ಮೀಭೂತೋ ಭವಿಷ್ಯಸಿ ಅಸ್ಯ ಅಸೇವ್ಯ ಸರ್ವತಶ್ಚೈವ ನಿಸ್ತೃಣ ದ್ರುಮಪಲ್ಲವ ಇಮಾಂ ವಾ ಸರಿತಂ ಚಾದ್ಯ ಶೋಷಯಿಷ್ಯಾಮಿ ಲಕ್ಷ್ಮಣ. ಲಕ್ಷ್ಮಣ, ಈ ಬೆಟ್ಟ ಉತ್ತರ ಕೊಡಲಿಲ್ಲ, ಈ ಬೆಟ್ಟವನ್ನು ಕರಗಿಸಿಬಿಟ್ಟು ಮಣ್ಣು ಮಾಡಿಬಿಡ್ತೀನಿ. ಈ ನದಿ ಗೋದಾವರಿ ನನಗೆ ಉತ್ತರ ಕೊಡ್ತಿಲ್ಲ, ಇದನ್ನು ಒಣಗಿಸಿಬಿಡ್ತೀನಿ.
ಯದಿನಾಖ್ಯಾತಿ ಮೇ ಸೀತಾ ಮಧ್ಯ ಚಂದ್ರ ನಿಭಾನನಾಂ ಏವಂ ಸ ಋಷಿತೋ ರಾಮೋ ದಿದಕ್ಷನ್ನಿವ ಚಕ್ಷುಷ, ಕಣ್ಣಿಂದ ಲೋಕವನ್ನೇ ಸುಡುವಂತೆ ನಿಂತುಕೊಂಡು ಅವನು ಹೇಳ್ತಾನೆ, ತಗೊಳ್ಳೋಣ ಈಗ ಬಿಲ್ಲು ಬಾಣ ತಗೊಳ್ಳೋಣ, ನಾವೀಗ ಲೋಕವನ್ನೇ ಧ್ವಂಸ ಮಾಡೋಣ ಅಂತ. ಆ ಸಮಯದಲ್ಲಿ ಅಲ್ಲಲ್ಲಿ ರಕ್ತದ ಹನಿಗಳು, ಅಲ್ಲಲ್ಲಿ ಆಯುಧದ ತುಣುಕು ಕಾಣಿಸುತ್ತೆ. ಜಟಾಯುನ ಜೊತೆ ಹೋರಾಡಿತು. ಇದು ಯಾರೋ ಬಂದಿರಬೇಕು, ಇಲ್ಲಿ ಶ್ವೇತಛತ್ರ ಬಿದ್ದಿದೆ. ನೋಡಿ, ವಾಲ್ಮೀಕಿ ಅಬ್ಸರ್ವೇಷನ್. ಒಂದು ವೇಗವಾಗಿ ಹೋದಾಗ ಛತ್ರ ಇವುಗಳೆಲ್ಲ ಹಾರಿ ಮೊದಲು ಬಿದ್ದಿರುತ್ತಲ್ಲ, ಆಮೇಲೆ ರಥ, ಆ ರಥದ ಅಶ್ವಗಳನ್ನು ಸಾರಥಿಯನ್ನು ಎಲ್ಲ ಕೊಂದಿದ್ನಲ್ಲ ಜಟಾಯು, ಅದು ಮುಂದೆ ಹೆವಿ ಆಗಿರೋದು ದಸಕ್ಕಂತ ಅಲ್ಲಿ ಬಿದ್ದಿರುತ್ತೆ. ಲೈಟ್ ಆಗಿರುವಂಥ ಛತ್ರ ಚಾಮರ ಇತ್ಯಾದಿ ಹಿಂದಕ್ಕೆ ಹಾರಿ ಬಂದಿರ್ತವೆ ಆ ವೇಗಕ್ಕೆ. ಆ ರೀತಿಯಲ್ಲೇ ಆ ಆನುಪೂರ್ಯಲ್ಲೇ ಕಾಣಿಸುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬರ್ತಾನೆ. ಇದು ಯಾರ ಆಯುಧ ಆಗಿರ್ಬೋದು, ಇದು ಯಾರ ಸಾರಥಿ ಆಗಿರ್ಬೋದು, ಈ ಸಾರಥಿ ಯಾರ ಕಡೆಯವನು, ಏನು ಈ ಚಾಮರಗ್ರಾಹಿಗಳು, ಇವರು ಯಾರು, ಈ ಚಾಮರ ಯಾವುದು ಅಂತಂದುಕೊಂಡು ವೈರಂ ಶತಗುಣಂ ಪಶ್ಯ ಮಮೇದಂ ಜೀವಿತಾಂತಕಂ ಸುಘೋರ ಹೃದಯೇ ಸೌಮ್ಯ ರಾಕ್ಷಸ ಕಾಮರೂಪಿಭಿ. ಈ ರಾಕ್ಷಸರ ವೈರ ಇದು, ನನಗೀಗ ರಾಕ್ಷಸರ ಮೇಲೆ ಕ್ರೋಧ ಉಂಟಾಗಿದೆ ಅಂತ ಹೇಳ್ತಾನೆ. ಕರ್ತಾರಮಪಿ ಲೋಕಾನಾಂ ಶೂರಂ ಕರುಣವೇದಿನಂ ಅಜ್ಞಾನಾದವಮನ್ಯೇರನ್ ಸರ್ವಭೂತಾನಿ ಲಕ್ಷ್ಮಣ. ಇನ್ನು ನಾವು ಇದಕ್ಕೆ ಪ್ರತಿಕಾರ ಮಾಡದೇ ಇದ್ದರೆ ಎಂಥ ಪರಾಕ್ರಮಿಗಳನ್ನು ಕೂಡ ಲೋಕ ಗೌರವಿಸೋಲ್ಲ. ಯಾರಿಗೆ ಆಟಾಟೋಪ ಮಾಡೋಕ್ಕೆ ಬರುತ್ತೆ ಅವರನ್ನೇ ಲೋಕ ಗೌರವಿಸುತ್ತೆ. ಎಷ್ಟು ಪರಾಕ್ರಮ ಇದ್ದರೂ ಪ್ರದರ್ಶನ ಮಾಡದೇ ಇದ್ದರೆ ಆಗುವುದಿಲ್ಲ. ಗಚ್ಚನ್ನಪಿ ಗಜೋನೈವ ಶೋಭತೆ ಗಂಟೆಯಾವಿನ ಅಂತ ಹೇಳ್ತಾರೆ. ಗಂಟೆ ಕಟ್ಕೊಳ್ಳದೆ ಇದ್ದರೆ ಆನೆ ಹೋದರೂ ನಮಗೆ ಗೊತ್ತಾಗೋದಿಲ್ಲ ಅಂತ. ಹಾಗಾಗಿ ನಮಗೆ ಬೇಕಾಗುತ್ತೆ ಮೃದುಂ ಲೋಕಹಿತೇ ಯುಕ್ತಂ ದಾಂತಂ ಕರುಣವೇದಿನಂ ನಿರ್ವೀರ್ಯ ಇತಿ ಮನ್ಯಂತೆ ನೂನಂ ಮಾಂ ತ್ರಿದಶೇಶ್ವರಾಹ. ಮೃದುವಾಗಿದ್ದವನನ್ನು ಲೋಕ ತಿರಸ್ಕರಿಸುತ್ತೆ. ಮೃದುರ್ಹಿ ಪರಿಭೂಯತೆ ಅನ್ನುವ ಮಾತೆ ಉಂಟಲ್ವ. ಒಂದು ಕಸ ಕೂಡ, ಧೂಳು ಕಣ ಕೂಡ ಮೆಟ್ಟಿದರೆ ಹಾಯಿ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಹಾಗಿರುವಾಗ ನಾನು ಯಾವ ಥರ ಇರಬೇಕು ಅನ್ನುವುದು ರಾಮನ ದೃಷ್ಟಿ. ಅಂಕಾದಿರೋಪಿತ ಮೃಗ ಚಂದ್ರಮಾ ಶಶಲಾಂಚನ ಕೇಸರಿ ನಿಷ್ಠುರಾಕ್ಷಿಪ್ತ ಮೃಗಯೂತೋ ಮೃಗಾಧಿಪ. ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಹೇಳಿದ್ದೆ, ಅಯೋಧ್ಯಕಾಂಡದ ಸಂದರ್ಭದಲ್ಲಿ ಮಾಘಕವಿಯ ಮಾತನ್ನು. ತನ್ನೊಳಗೆ ಜಿಂಕೆಗೆ ಆಶ್ರಯ ಕೊಟ್ಟಂಥ ಚಂದ್ರನಿಗೆ ಆ ಆಶ್ರಯ ಕೊಟ್ಟ ಜಿಂಕೆಯನ್ನು ಕಳಂಕ ಅಂತ ನಿಂದಿಸಿ, ಕಳಂಕ ಇರುವಂಥ ಚಂದ್ರ ಅಂತ ಲೋಕ ಗೇಲಿ ಮಾಡುತ್ತೆ. ಆದರೆ ಅದೇ ಜಿಂಕೆಯನ್ನು ಕೊಂದಂಥ ಸಿಂಹಕ್ಕೆ ಮೃಗರಾಜ ಅಂತ ಕೊಂಡಾಡ್ತಾರೆ. ಲೋಕದಲ್ಲಿ ಒಳ್ಳೆಯದಕ್ಕೆ ಗೌರವ ಇಲ್ಲ. ಮಾಂ ಪ್ರಾಪ್ಯ ಹಿ ಗುಣೋ ದೋಷ ಸಂವೃತ್ತ ಪಶ್ಯ ಲಕ್ಷ್ಮಣ. ನನ್ನಲ್ಲಿ ಕ್ಷಮೆ ಸಜ್ಜನಿಕೆ ಅನ್ನುವ ಗುಣಗಳು ಲೋಕಕ್ಕೆ ದೋಷದಂತೆ ಕಾಣಿಸ್ತಾ ಇವೆ. ಅದ್ಯೈವ ಸರ್ವಭೂತಾನಾಂ ರಕ್ಷಸಾಂ ಅಭವಾಯವ. ಇವತ್ತೇ ಎಲ್ಲ ಚರಾಚರ ಜೀವರಾಶಿಗಳನ್ನು ರಾಕ್ಷಸರನ್ನ ಇಲ್ಲ ಅನ್ನಿಸ್ಬಿಡ್ತೀನಿ ಅಂತಾನೆ. ಸಾತ್ವಿಕನ ದೌರ್ಬಲ್ಯ ಶಾಂತಿ ದೌರ್ಬಲ್ಯ ಅಲ್ಲ ಅನ್ನೋದನ್ನು ಲೋಕ ನೋಡಲಿ. ನೈವ ಯಕ್ಷ ನಗಂಧರ್ವ ನಪಿಶಾಚ ನ ರಾಕ್ಷಸ ಕಿನ್ನರಾವ ಮನುಷ್ಯಾವ ಸುಖಂ ಪ್ರಾಪ್ಸ್ಯಂತೆ ಲಕ್ಷ್ಮಣ. ಮಮಸ್ತ್ರ ಬಾಣ ಸಂಪೂರ್ಣ ಆಕಾಶಂ ಪಶ್ಯ ಲಕ್ಷ್ಮಣ ನಿಸ್ಸಂಪಾತಂ ಕರಿಷ್ಯಾಮಿ ಹ್ಯದ್ಯ ತ್ರೈಲೋಕ್ಯಚಾರಿಣ. 3 ಲೋಕವನ್ನು ಇವತ್ತು ಧೂಳು ಮಾಡಿಬಿಡ್ತೀನಿ ಅಂತಂತಾನೆ. ಬೇಕಾದಷ್ಟು ಪರಾಕ್ರಮದ ಶೌರ್ಯದ ರೋಷದ ಮಾತುಗಳನ್ನು ರಾಮ ಆಡ್ತಾನೆ. ಬರೀ ರಾಮ ಗೋಳಾಟದ ಅಳುಮುಂಜಿ ಅಂತ ಅನ್ನುವರು ಈ ಮಾತುಗಳನ್ನು ಯಾಕೆ ನೋಡೋದಿಲ್ಲ? ನಮಗೆ ಮೊದಲು ಆತ್ಮೀಯವಾದದ್ದನ್ನು ಕಳ್ಕೊಂಡಾಗ ಶೋಕ, ಆಮೇಲೆ ಕ್ರೋಧ ಉಂಟಾಗುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ವಾಲ್ಮೀಕಿ ಗಮನಿಸಿದ್ದಾನೆ. ಹೃತಾಂ ವಾ ಸೌಮಿತ್ರೇ ನದಾಸ್ಯಂತೆ ಮಮೇಶ್ವರ ತಥಾರೂಪಂ ಹಿ ವೈದೇಹಿಂ ನದಾಸ್ಯಂತೆ ಯದಿ ಪ್ರಿಯಾಂ ನಾಶಯಾಮಿ ಜಗತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ. ಸೀತೆ ಬದುಕಿಯಾಗಲಿ ಸತ್ತಾಗಲಿ ಇದ್ದರೂ ಅವಳು ನನ್ನ ಕಂಡಿದ್ರೆ ಕಾಣಿಸ್ಬೇಕು. ಹಾಗಿಲ್ಲ ಅಂದರೆ 3 ಲೋಕವನ್ನು ಧ್ವಂಸ ಮಾಡ್ತೀನಿ ಅಂತಂತಾನೆ. ಹಾಗಾಗಿ ತ್ರಿಪುರಾಸುರ ಸಂಹಾರ ಮಾಡುವ ಶಿವನಂತಾದ ತ್ರಿಪುರಂ ಜಗ್ನುಷಃ ಪೂರ್ವಂ ರುದ್ರಸ್ಯೇವ ಬಭೌ ತನು. ಆಗ ಲಕ್ಷ್ಮಣ ತುಂಬ ಬೇಡ್ಕೊಳ್ತಾನಂತೆ. ಈ ಸಂದರ್ಭದಲ್ಲಿ ರಾಮನ ಶೋಕ ಕ್ರೋಧಗಳನ್ನು ಭೋಜರಾಜ ತನ್ನ ಚಂಪು ರಾಮಾಯಣದಲ್ಲಿ ವರ್ಣಿಸೋಕ್ಕಾಗದೆ ಹೇಳ್ಬಿಡ್ತಾನೆ. ಇತ್ತಂ ವಿಲಪ್ಯ ದಯಿತಾಂ ವಿಪಿನೇ ವಿಚಿನ್ವನ್ ರಾಮೋ ನ ತತ್ರ ಧೃತಿಮಾನ್ ನ ಚ ಲಕ್ಷ್ಮಣೋಪಿ ತಾದೃಕ್ವಿಧಾಮಪಿ ಕಥಾಂ ಕಥಯನ್ ಸ್ವವಾಚ ವಲ್ಮೀಕ ಜನ್ಮ ಮುನಿರೇವ ಕಠೋರಚೇತ. ಹೀಗೆಲ್ಲ ಗೋಳಾಡಿದ ರಾಮನ ಗೋಳಾಟವನ್ನು ವರ್ಣಿಸಿದ ವಾಲ್ಮೀಕಿ ಮಹರ್ಷಿಯೇ ಕಠೋರ ಹೃದಯ, ನಾನು ವರ್ಣಿಸೋದಿಲ್ಲ ಅಂತಂದುಬಿಡ್ತಾನೆ. ರಾಮಶೋಕವನ್ನು ವರ್ಣಿಸುವುದು ಬಹಳ ಕಷ್ಟ ಅಲ್ವ? ಭವಭೂತಿ ಹೇಳ್ತಾನೆ, ಅಪಿಗ್ರಾವ ರೋದಿತ್ಯಪಿ ದಳತಿ ವಜ್ರಸ್ಯ ಹೃದಯಂ. ರಾಮನ ಶೋಕವನ್ನು ವರ್ಣಿಸೋಕೆ ಹೋದರೆ ಕಲ್ಲು ಕರಗುತ್ತೆ, ವಜ್ರದ ಹೃದಯ ಪುಡಿಯಾಗುತ್ತೆ ಅಂತ.
ಅದೃಷ್ಟಪೂರ್ವಂ ಸಂಕ್ರುದ್ಧಂ ದೃಷ್ಟ್ವಾ ರಾಮಂ ತು ಲಕ್ಷ್ಮಣ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಮುಖೇನ ಪರಿಶುಷ್ಯತ ಪುರಾ ಭೂತ್ವಾ ಮೃದುರ್ದಂತಹ ಸರ್ವಭೂತಹಿತೇ ರತಃ ನ ಕ್ರೋಧವಶಮಾಪನ್ನ ಪ್ರಕೃತಿಂ ಹಾತುಮರ್ಹಸಿ. ಅಣ್ಣನಿಗೆ ಹೀಗೆ ಕೋಪ ಬಂದದ್ದು ನೋಡಿಯೇ ಇಲ್ಲ. ರಾಜ್ಯ ಕಳ್ಕೊಂಡಾಗ ತಾನು ಕೋಪ ಮಾಡಿಕೊಂಡ, ಕೂಗಾಡ್ದ. ಅಣ್ಣ ಶಾಂತಿಯನ್ನು ಹೇಳ್ದ. ಅಭೂತಪೂರ್ವವಾದದ್ದು ಇವನ ರೋಷ. ಅದಕ್ಕಾಗಿ ಲಕ್ಷ್ಮಣನ ಮುಖ ಬಿಳಿಸಿಕೊಂಡು ಬಿಡುತ್ತಂತೆ, ಬಾಯಿ ಒಣಗೋಯ್ತಂತೆ, ಕೈ ಮುಗಿದು ಕೇಳ್ಕೊಳ್ತಾನಂತೆ. ಸಾಮಾನ್ಯ ಲಕ್ಷ್ಮಣ ಕೋಪಿಷ್ಟ. ಅವನೇ ಕೈ ಮುಗಿದು, ಅಣ್ಣ ಈ ಕೋಪ ನನಗೆ ನೋಡೋಕ್ಕಾಗೋದಿಲ್ಲ, ಇಂದೂ ನೀನು ಹೀಗಿದ್ದಲ್ಲ, ದಯಮಾಡಿ ಇದನ್ನು ಬಿಟ್ಟುಬಿಡು. ಚಂದ್ರೇ ಲಕ್ಷ್ಮೀ ಪ್ರಭಾ ಸೂರ್ಯೇ ಗತಿರ್ವಾಯೌ ಭುವಿಕ್ಷಮ ಏತಚ್ಚ ನಿಯತಂ ಸರ್ವಂ ತ್ವಯಿಚಾನುತ್ತಮಂ ಯಶ. ಚಂದ್ರನಲ್ಲಿ ತಂಪು, ಸೂರ್ಯನಲ್ಲಿ ಕಾಂತಿ, ಗಾಳಿಯಲ್ಲಿ ಚಲನಶೀಲತೆ, ಭೂಮಿಯಲ್ಲಿ ಕ್ಷಮೆ ಹೇಗೆ ಸಹಜವೋ ನಿನಗೆ ಶಾಂತಿ ಹಾಗೆ ಸಹಜ, ನೀನು ಅದನ್ನು ಮತ್ತೆ ಉಳಿಸಿಕೋ ಅಂತ ಹೇಳ್ತಾನೆ. ನಾವು ನೋಡೋಣ, ನಿನ್ನನ್ನು ಎದುರಾಕ್ಕೊಂಡು ಯಾರೂ ಬಾಳಕ್ಕಾಗೋಲ್ಲ, ಸೀತೆಯನ್ನು ಹುಡ್ಕೋಣ ಬಾ, ಕೋಪ ಮಾಡಿಕೊಳ್ಳೋದು ಬೇಡ. ಈ ಅಸಹಾಯಕವಾದ ಲೋಕವನ್ನು ನಾವು ಶೋಷಣೆ ಮಾಡೋದ್ರೊಳಗೆ ಅರ್ಥ ಕಾಣೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮತ್ತು ಎಷ್ಟೋ ಮಾತನ್ನು ಹೇಳ್ತಾನೆ. ತಂದೆ ನಿನ್ನನ್ನು ಮತ್ತೆ ಮತ್ತೆ ನಿನ್ನ ಶಾಂತಿ ನೆಮ್ಮದಿಗಳಿಗಾಗಿ ಗೌರವಿಸ್ತಾ ಇದ್ದ, ಪ್ರೀತಿಸ್ತಾ ಇದ್ದ. ಭರತನಂತವನಿಗೆ ನೀನು ಶಾಂತಿಯನ್ನು ಹೇಳಿದವನು, ನನಗೆ ನೀನು ಅದನ್ನು ಉಪದೇಶ ಮಾಡಿದವನು. ಯದಿ ದುಃಖಮಿದಂ ಪ್ರಾಪ್ತಂ ಕಾಕುಸ್ತ ನ ಸಹಿಷ್ಯಸೆ ಪ್ರಾಕೃತಶ್ಚಾಲ್ಪಸತ್ವಶ್ಚ ಇತರ ಸಹಿಷ್ಯತೆ. ಈ ದುಃಖವನ್ನು ನೀನಲ್ಲದೆ ಇನ್ಯಾರು ಸಹಿಸೋಕ್ಕೆ ಸಾಧ್ಯ? ಸಾಮಾನ್ಯರಿಗೆ ಆದೀತೆ ಇಲ್ಲ. ತ್ವದ್ವಿಧಾ ನಹಿ ಶೋಚಂತಿ ಸತತಂ ಸತ್ಯದರ್ಶಿನಃ ಸುಮಹತ್ಸೋಪಿ ಕೃಚ್ಯೇಷು ರಾಮಾನಿರ್ವಿಣ್ಣ ದರ್ಶನಾ. ನಿನ್ನಂಥವರು ಈ ಸಂದರ್ಭದಲ್ಲಿ ವಿವಶರಾಗ್ತಾರ್ಯ? ಆ ವೈವಶ್ಯದಿಂದ ಕೋಪ ಮಾಡಿಕೊಳ್ತಾರ್ಯ? ಇಲ್ಲ, ತಪ್ಪು ಅಂತಾನೆ. ಅದಕ್ಕೂ ಕೆಲವರು ಆಕ್ಷೇಪ ಮಾಡ್ತಾರೆ. ನೋಡಿದ್ಯಾ, ಈ ಬಾಲಿಶನಾದ ಲಕ್ಷ್ಮಣನಿಗಿದ್ದ ವಿವೇಕ ರಾಮನಿಗಿಲ್ಲ ಅಂತ. ನಮಗಿಂತ ಚಿಕ್ಕ ವಯಸ್ಸಿನವರೆಗೂ ಅವರ ಅತ್ಯಂತ ಆತ್ಮೀಯವಾದದ್ದು ಹೋದ ಸಂದರ್ಭವಾಗದೇ ಇದ್ದಾಗ ವಿವೇಕ ಇರುತ್ತೆ. ನಷ್ಟ ತೀವ್ರವಾಗಿ ನಮಗಿದ್ದಾಗ ಆ ರೀತಿಯಾದದ್ದು ಬರುತ್ತೆ. ಡಿ ವಿ ಜಿಯವರಿಗೆ ಯಾರೋ ಹೇಳಿದ್ರಂತೆ, ನಿಮಗೆ ಪದೇ ಪದೇ ಕೋಪ ಬರುತ್ತೆ, ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ, ದಿವಸ ಲಲಿತಾ ಸಹಸ್ರನಾಮವನ್ನು ಓದಿ ಅಂತ. ಅವ್ರು ಹೇಳಿದ್ರಂತೆ, ಸ್ವಾಮಿ ಈ ಲಲಿತಾ ಸಹಸ್ರನಾಮಕ್ಕೆಲ್ಲ ಜಗ್ಗುವಂಥದ್ದಲ್ಲ ನನ್ನ ಕೋಪ ಅಂತ. ಅಂದರೆ ಅವರು ಯಾವುದೋ ಒಂದು ಡೈಮೆನ್ಷನಲ್ಲಿ ಕೋಪ ಮಾಡ್ಕೊಳ್ತಾ ಇದ್ದವರು. ಸ್ವಾರ್ಥಕ್ಕಾಗಿ ಅಲ್ಲವಲ್ಲ ಕೋಪ, ಪರಾರ್ಥಕ್ಕಾಗಿ ಮಾಡಿಕೊಳ್ಳುವ ಕೋಪ. ಅದು ಕೋಪ ರೂಪದಲ್ಲಿಯೇ ಬರಬೇಕು, ಬೇರೆ ದಾರಿಯೇ ಇಲ್ಲ. ವಾಲ್ಮೀಕಿಗೆ ಬಂದ ಶೋಕದಿಂದಲೇ ರಾಮಾಯಣ ಉಂಟಾಗಿದ್ದು. ಹಾಗಾಗಿ ಅದು ಬರಬೇಕು. ಅದು ಅಂಥವರ ಶೋಕ, ಅಂಥವರ ಕ್ರೋಧಗಳು ಲೋಕಹಿತಕಾರಿಯಾಗಿ ಪರಿಣಮಿಸುತ್ತವೆ. ಹಾಗಾಗಿ ರಾಮನ ಬಗ್ಗೆ ಹೇಳುವಾಗ ಲಕ್ಷ್ಮಣನಿಗೆ ಇತ್ತಲ್ಲ ಶಾಂತಿ ಅಂದರೆ ಲಕ್ಷ್ಮಣನಿಗೆ ರಾಮನಿಂದ ಬಂದದ್ದು. ಇಷ್ಟೆಲ್ಲ ಲಕ್ಷ್ಮಣನ ಕೊಂಡಾಡ್ತಿರಲ್ಲ, ಅವನೇ ರಾಮ ದೊಡ್ಡವನು ಅಂತ ಹೇಳಿದಾನೆ, ಆ ಮಾತನ್ನು ಯಾತಕ್ಕೆ ಒಪ್ಪಲ್ಲ? ಇಲ್ಲವಲ್ಲ. ಅಂದರೆ ಇದು ಎಷ್ಟರ ಮಟ್ಟಿಗೆ ಅರ್ಧಜರತೀಯ ನ್ಯಾಯ. ಆಕ್ಷೇಪ ಮಾಡಬೇಕು ಅಂತಲೇ ಬಾಯಿ ಬಿಟ್ಕೊಂಡಿರ್ತಕ್ಕಂಥವ್ರು, ಅವರಿಗೆ ಸೈರಣೆಯೇ ಇಲ್ಲ ಅಂತ. ಹಾಗೆ ಹುಡುಕ್ತಾ ಮುಂದೆ ಬರ್ತಾರೆ. ಆಗ ನೋಡಿ, ರಾಮ ಸನ್ನಿಗೃಹ್ಯ ಮಹಾಬಾಹು ಪ್ರವೃದ್ಧಂ ರೋಷಮಾತ್ಮನಃ ಅವಷ್ಟಭ್ಯ ಧನುಶ್ಚಿತ್ರಂ ರಾಮೋ ಲಕ್ಷ್ಮಣಮಬ್ರವೀತ್. ಆಮೇಲೆ ಬಿಲ್ಲಿನ ಕೊಪ್ಪಿನ ಮೇಲೆ ಕೈಯಿಟ್ಟು ತಲೆ ಊರಿ, ಲಕ್ಷ್ಮಣ ಆಯಿತು, ನಾನು ಸಮಾಧಾನ ಮಾಡ್ಕೋತೀನಿ, ಈಗೇನು ಮಾಡೋಣ, ಹೇಗೆ ಹೋಗೋಣ ಅಂತ ಕೇಳ್ತಾನೆ. ನೋಡಿ, ಅವನು ವಶಿ, ತನ್ನ ಕೋಪ ಮತ್ತು ಶೋಕಗಳನ್ನು ಇಲ್ಲವಾಗಿಸಿಕೊಂಡವನಲ್ಲ, ಹದ್ದುಬಸ್ತಲ್ಲಿಟ್ಕೊಂಡವನು ಅಂತ ವಾಲ್ಮೀಕಿ ಹೇಳಿದ್ದಾರೆ. ಕೋಪ ಶೋಕಗಳನ್ನೆಲ್ಲನೂ ಪೂರ್ತಿ ಬಹಿಷ್ಕರಿಸಿಕೊಂಡಿದ್ದ ಅಂತಂದರೆ ಕಲ್ಲಿಗಿಂತಲೂ ಅವನು ಯಾವುದು ವ್ಯತ್ಯಾಸ ಇಲ್ಲದೆ ಇದ್ದಂಥವನು. ಯಾತಕ್ಕೆ ಬೇಕು ಅಂಥವರು? ನಮ್ಮಂತೆ ಇದ್ದು ನಮ್ಮನ್ನು ಮೀರಬಲ್ಲವರಲ್ವಾ ನಮಗೆ ಬೇಕಾಗಿರ್ತಕ್ಕಂಥದ್ದು. ಈಗ ಫುಟ್ಬಾಲ್ ಆಟದಲ್ಲಿ ಆ ಕಡೆ 11 ಜನವೂ ಈ ಕಡೆ 11 ಜನವೂ ಇರ್ತಾರೆ. ಈ 22 ಜನ ಯಾತಕ್ಕೆ ಒಂದು ಚೆಂಡಿಗೆ ಜಗಳ ಆಡ್ಬೇಕ್ರಿ? ಎಲ್ರಿಗೂ ಒಂದೊಂದು ಚೆಂಡು ಕೊಟ್ಬಿಟ್ರೆ ಆಗಲಿಲ್ವಾ ಅಂತಂದ್ರೆ ಅದು ಆಟವೇ ಅಲ್ಲ ಅಂತ ಅನ್ಬೇಕಾಗುತ್ತೆ ಅಷ್ಟೇನೆ. ಒಂದಕ್ಕಾಗಿ ಕಾದಾಡ್ದಾಗಲೇ ಆಟ ಅಂತ ಅನ್ನುವಂಥದ್ದು. ಹಾಗಾಗಿ ರಾಮ ದುಃಖ ಪಡಬೇಕು, ಕೋಪ ಮಾಡಿಕೊಳ್ಬೇಕು, ತಗಾದೆ ಮಾಡಬೇಕು, ಆಮೇಲೆ ಸ್ವಸ್ಥನೂ ಆಗಬೇಕು. ಹಾಗಲ್ವಾದರೆ ಮತ್ತಿನ್ನೇನು ಅಂತಂತೀವಿ. ಮಿಮಿಕ್ರಿ ಅನ್ನೋದು ಅದೇ ತಾನೆ. ಆರ್ಟಿಸ್ಟು, ಅಯ್ಯೋ ಅವನೇನು ಕೂಗೋದು, ನಮ್ಮನೆ ಕತ್ತೆ, ನಮ್ಮನೆ ಕಾಗೆ, ನಮ್ಮನೆ ನಾಯಿ ಚೆನ್ನಾಗಿ ಕೂಗುತ್ತೆ ಅಂದರೆ ಅದಕ್ಕೆ ನೀವು ಇದಕ್ಕೆ ಬರೋಕ್ಕೆ ಲಾಯಕ್ಕಲ್ಲ, ಅವುಗಳನ್ನೇ ನೋಡೋದಕ್ಕೆ ಲಾಯಕ್ಕೆ ಅನ್ಬೇಕಾಗತ್ತೆ ಅಷ್ಟೇನೆ. ಹಾಗಾಗಿ ಈ ರೀತಿಯಾಗಿರುವಂಥ ಮಾನವ ಭಾವನೆ ಬೇಕು ಅವನಿಗೆ. ಕಾವ್ಯದಲ್ಲಿ ಅದು ಕಾಣುವಂಥದ್ದು. ಹಾಗೆ ನಡ್ಕೊಂಡು ಬಂದಾಗ
ಅವನಿಗೆ ರಾಮನಿಗೆ ಅನಿಸುತ್ತೆ, ಈಗ ಗೊತ್ತಾಯಿತು, ನಿಜವಾಗಿ ಆ ದುಷ್ಟವಾದ ಹದ್ದು ಅದೇ ತಿಂದುಬಿಟ್ಟಿದೆ. ಅನೇನ ಸೀತಾ ವೈದೇಹಿ ಭಕ್ಷಿತಾ ನಾತ್ರ ಸಂಶಯ ಗೃಧ್ರರೂಪಮಿದಂ ವ್ಯಕ್ತಂ ರಕ್ಷೋ ಭ್ರಮತಿ ಕಾನನಂ ಭಕ್ಷಯಿತ್ವಾ ವಿಶಾಲಾಕ್ಷಿ ಮಾಸ್ತೆ ಸೀತಾಂ ಯಥಾಸುಖಂ ಏನಂ ವದಿಷ್ಯೆ ದೀಪ್ತಾಸ್ಯೈ ಘೋರೈರ್ಬಾಣೈರಜಿಂಹಗೈ. ಅದು ನಿಜವಾದ ಸ್ನೇಹಿತ ಅಲ್ಲ, ರಾಕ್ಷಸನೇ, ನಮ್ಮ ತಂದೆ ಸ್ನೇಹಿತ ಅಂತ ಸುಳ್ಳು ಹೇಳಿದೆ, ನಾನು ನೋಡಿಯೇ ಇರಲಿಲ್ವಲ್ಲ. ಹಾಗಾಗಿ ಆ ಹದ್ದು ಜಟಾಯುಸ್ಸು ಕೊಂದಿರುವಂಥದ್ದು ಸೀತೆಯನ್ನ ಅಂತಂತಾನೆ. ಇಲ್ಲಿ ನೋಡಿ, ರಾಮನಿಗೆ ಈ ಶೋಕದಿಂದ ಒಂದಿಷ್ಟು ಸ್ಮೃತಿ ಭ್ರಮೆ ಆಗಿರುವಂಥದ್ದು. ಅದೇ ಈಕ್ವೇಷನ್, ಇನ್ಯಾವುದೂ ಅಲ್ಲ. ಇಷ್ಟ ನಾಶ ಅನಿಷ್ಟ ಪ್ರಾಪ್ತಿಯಾದಾಗ ಮನುಷ್ಯರಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ. ಎಂಥ ಸಮುದ್ರವೂ ಹೊಯ್ದಾಡುತ್ತಲ್ಲ ಪರ್ವಕಾಲದಲ್ಲಿ, ಆ ರೀತಿಯಾಗಿ ಆಗುತ್ತೆ. ಹಾಗೆ ರಾಮನಿಗಾಗಿದೆ. ಅದು ಕ್ಷಣಿಕ, ಮತ್ತೆ ವಾಪಸ್ ಪ್ರಕೃತಿಗೆ ಬರ್ತಾನೆ. ಹಾಗಾಗಿ ಈ ರಾಮ ಅನ್ನುವಂತಹ ರಾಗದಲ್ಲಿ ಯಾವ ಸ್ವರವೂ ಅಪಸ್ವರವಲ್ಲ, ವಿವಾದಿ ಸ್ವರ ಇರಬಹುದು ಅಷ್ಟೇ. ಈಗ ಸರಿಗ ಅಂತಂದರೆ ಅದು ವಿವಾದಿ ಆಗಿರುತ್ತೆ, ಸರಿಗ ಅಂತಂದರೆ ವಿವಾದಿ ಅಲ್ಲ. ಅರೆ ವಿವಾದಿ ಇರಬೇಕು. ಈಗ ಕನಕಾಂಗಿ, ರತ್ನಾಂಗಿ ಅದನ್ನು ತಗೊಂಡ್ರೆ, ಅಥವಾ ವಾಗದೀಶ್ವರಿ ರಾಗವನ್ನು, ಅಥವಾ ಆಮೇಲೆ ಪ್ರತಿಮಧ್ಯಮ ರಾಗಗಳಲ್ಲಿ ಬಂದರೆ ನಾಟಕ ಪ್ರಿಯದಲ್ಲಿಯೋ ರಸಿಕ ಪ್ರಿಯದಲ್ಲಿಯೋ ಅಲ್ಲೆಲ್ಲ ವಿವಾದಿ ಸ್ವರಗಳು ಬರ್ತವೆ. ಅರೆ ಅವು ರಾಗ ರಂಜನೆ ಇದೆ. ಹಾಗೆ ಕೆಲವೊಮ್ಮೆ ಹಿಂದೂಸ್ತಾನಿಯಲ್ಲಂತೂ ಅನ್ಯ ಸ್ವರವನ್ನು ಬೇಕು ಅಂತ ಸಣ್ಣದಾಗಿ ತಂದು ಅಲ್ಲಿ ಪಾಸಾನ್ ಮಾಡಿ ಹೋಗ್ತಾರೆ. ಆಗ ರಾಗಕ್ಕೆ ಎಲ್ಲಿಲ್ಲದ ರಂಜನೆ ಬರುತ್ತೆ. ಕುನ್ನಕುಡಿ ವೈದ್ಯನಾಥನ್ ಎಷ್ಟೋ ಜನಕ್ಕೆ ಇಷ್ಟವಿಲ್ಲದಂಥ ವಯಲಿನಿಸ್ಟ್, ಆದರೆ ಆತನ ಅಸಾಧಾರಣವಾದ ಹತೋಟಿಯನ್ನು ಯಾರೂ ಮೆಚ್ಚಬೇಕಾದದ್ದು. ನಗುಮೋಮು ನುಡಿಸುವಾಗ ಅವರಲ್ಲಿ ಒಂದು ವಿಶಿಷ್ಟವಾದ ಪ್ರಯೋಜನ ಮಾಡ್ತಾರೆ. ಗನಲೇನಿ ಗನಲೇನಿ ಅಂತ ಗಾಂಧಾರವನ್ನು ವಿಲಕ್ಷಣವಾಗಿ ಪ್ರಯೋಗ ಮಾಡ್ತಾರೆ. ಹಾಗೆ ಮಾಡಿದಾಗ ಸಾಧಾರಣ ಗಾಂಧಾರ, ಅಂತರ ಗಾಂಧಾರ, ಈ ವೈವಿಧ್ಯದಿಂದ ಎಷ್ಟು ಸೊಗಸಾಗಿ ಶುದ್ಧ ಗಾಂಧಾರ ಇವುಗಳಿಗೆ ಒಂದು ಪುಷ್ಟಿ ಬರುತ್ತೆ. ನಾನು ನೋಡದಂತೆ ಆದನಲ್ಲ ಅನ್ನುವಂಥ ಭಾವ. ಇದು ಶಕ್ತಿ ಇದ್ದವನು ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. ಆ ಶಕ್ತಿ ಇದ್ದವನು ಮಾಡಿದಾಗ ಅಪಸ್ವರ ಆಗೋದು, ಶಕ್ತಿ ಇದ್ದವನು ಮಾಡಿದಾಗ ಅಪರೂಪವಾದಂಥ ವಿಶೇಷ ಪ್ರಯೋಗ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ರಾಮನಲ್ಲಿ ಕಾಣಿಸುವ ಇವುಗಳು ಭಾವಗಳು ರಾಮನ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಕಲರ್ ಆ್ಯಂಡ್ ವಿಗರ್, ವ್ಯಾಲರ್ ಆ್ಯಂಡ್ ಬ್ಯೂಟಿ ಅದನ್ನು ಕೊಟ್ಟಿರುವಂಥದ್ದು ಅನ್ನೋದು ಸಂದೇಹ ಇಲ್ಲದೆ ನಮಗೆ ಗೊತ್ತಾಗುತ್ತೆ. ಒಂದು ಕ್ಷಣಕಾಲ ಗೃಧ್ರರಾಜ ಜಟಾಯುವಿನ ಮೇಲೆ ಅವನಿಗೆ ಸಂದೇಹ ಬರುತ್ತೆ. ನೋಡಿ, ಕೈಕೇಯಿ ಮೇಲೆ ಬೈಗಳು ಹೇಗೆ ಬಂತು, ಇದು ಹಾಗೇನೆ. ಲಕ್ಷ್ಮಣನ ಮೇಲೆ ಸೀತೆಗೂ ಸಂದೇಹ ಬಂತು. ಆದರೆ ಆ ಸಂದೇಹ ಶಾಶ್ವತವಾಗಿಲ್ಲ. ಮತ್ತೆ ಅವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನುವಂಥದ್ದು, ಆ ಒಂದು ತತ್ವವನ್ನು ರಾಮಾಯಣದಲ್ಲಿ ಕಲಿಬೇಕಾದ್ದು. ಒಬ್ಬರು ಒಂದು ಚೂರು ಎಡವುದೇ ಹಾಗೆ ಕೇಕ್ ವಾಕ್ ಆಗಿ ಮಾಡಿದ್ದಲ್ಲ, ಎಡವುದರೂ ಅವರು ದಡ ಮುಟ್ಟಿದರು, ಗುರಿ ಸೇರಿದರು ಅಂತ. ಅಹಲ್ಯೆಯನ್ನಾಗಲಿ ತಾರೆಯನ್ನಾಗಲಿ ನೋಡಿದಾಗ ನಮಗದೇ ಗೊತ್ತಾಗುತ್ತೆ. ವಿಧಿಯವರ ಬಾಳಲ್ಲಿ ವಿಕಟ ಚೇಷ್ಟೆ ಮಾಡ್ತು. ಒಬ್ಬರು ಜಾರಿದ್ರು, ಒಬ್ಬರು ಏರಿದ್ರು, ಆಮೇಲೆ ಯಾವ ರೀತಿ ನಡ್ಕೊಂಡ್ರು ಸುಗ್ರೀವ. ಇಲ್ಲೆಲ್ಲ ನಾವು ಕಾಣ್ತೀವಿ. ಅಂದರೆ ರಾಮ ಬಹಳ ಕಠೋರವಾದಂಥ ಪ್ಯೂರಿಟನ್ ಅಲ್ಲ, ಅವನು ಮಾನವ ದೌರ್ಬಲ್ಯಗಳನ್ನು ಎಲ್ಲ ಬಲ್ಲಂಥವನು. ಅದರಿಂದಲೇ ಸುಗ್ರೀವ 2 ತಿಂಗಳೊಳಗೆ ಪ್ರತಿಕ್ರಿಯೆ ತೋರಬಹುದಕ್ಕಾದವನು 4 ತಿಂಗಳಾದ್ರೂ ಅರಮನೆಯ ಅಂತಃಪುರದಲ್ಲಿಯೇ ಜಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಒಂದು ಕ್ಷಣ ರಾಮನಿಗೆ ಕೋಪ ಬಂದರೂ ಲಕ್ಷ್ಮಣನ ಕಳಿಸುವಾಗ ಹೇಳ್ತಾನೆ, ಲಕ್ಷ್ಮಣ ಪಾಪ ಅವನಿಗೂ ದುಃಖ ಇದ್ದಿದ್ದು ಈಗಷ್ಟೇ ಸುಖ ಬಂದಿದೆ, ಹಾಗಾಗಿ ಅವನನ್ನು ತುಂಬ ಕಟುವಾಗಿ ಹೇಳಬೇಡ, ನಯವಾಗಿ ಮಾತಾಡಿಸು ಅಂತ ಹೇಳಿ ಕಳಿಸ್ತಾನೆ. ಅಂದರೆ ಮನುಷ್ಯರ ದೌರ್ಬಲ್ಯಗಳ ಬಗ್ಗೆ ಅವನಿಗೆ ಸಹಾನುಭೂತಿ ಉಂಟು. ಕಾರಣ ತಾನು ಕೂಡ ಆಗಾಗ ಸ್ವಲ್ಪ ಹೊಯ್ದಾಡಬಲ್ಲೆ ಅಲ್ವಾ ಅಂತ ಹೇಳ್ಬಿಟ್ಟಿದ್ದನು. ಹಾಗಿಲ್ಲವಾದರೆ ಅದು ಮನುಷ್ಯತ್ವ, ರಾಕ್ಷಸತ್ವ ಅಂತ ಅನಿಸಿಕೊಂಡು ಬಿಡುತ್ತೆ. ಇತ್ಯುಕ್ತ ಅಭ್ಯಪತತ್ ಗೃಧ್ರಂ ಸಂಧಾಯ ಧನುಷಿಕ್ಷುರಂ ಕ್ರುದ್ಧೋ ರಾಮ ಸಮುದ್ರ ಅಂತಾಂ ಚಾಲಯನ್ನಿವ ಮೇದಿನಿ. ಬಿಲ್ಲು ಬಾಣ ಹೂಡಿಯೇ ಬಿಟ್ಟನಂತೆ. ಆಮೇಲೆ ಆ ಹೊತ್ತಿಗೆ ಅಲ್ಲಿ ರಕ್ತ ಸಿಕ್ತವಾಗಿ ಜಟಾಯು ಬಿದ್ದಿತು. ಆ ಜಟಾಯು ಪಕ್ಷಿ ಯಾಮೋಷಧೀಮಿವಾಯುಷ್ಮನ್ ಅನ್ವೇಷ್ಯಸಿ ಮಹಾವನೆ ಸಾ ದೇವಿ ಮಮಚ ಪ್ರಾಣ ರಾವಣೇನೋಭಯಂ ಹೃತಂ. ಅವನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಜಟಾಯು ಹೇಳ್ತಾನೆ ನೋಡಿ. ರಾಮ ಯಾವುದೋ ಒಂದು ದಿವ್ಯ ಮೂಲಿಕೆಯನ್ನು ಹುಡುಕುವಂತೆ ಕಾಡಿನಲ್ಲಿ ಸೀತೆಯನ್ನು ಹುಡುಕ್ತಾ ಇದೆಯೇ, ಎಷ್ಟು ಅರ್ಥಪೂರ್ಣವಾದದ್ದು. ಆದರೆ ರಾವಣ ಅನ್ನುವ ವಿಷ
ನನ್ನ ಪ್ರಾಣವನ್ನು ಸೀತೆಯನ್ನು ಅಪಹರಣ ಮಾಡಿ ಹೊರಟೋಗ್ಬಿಡ್ತು ಅಂತ. ಎಷ್ಟು ಚೆನ್ನಾಗಿ ತನ್ನ ನಿಷ್ಪಾಪತ್ವವನ್ನು ತೋರಿಸ್ಕೊಂಡು ಬಿಡ್ತಾನೆ. ಭೋಜರಾಜ ಹೇಳ್ತಾನೆ, ಅಶೋಕ ವನಿಕಾಲೇಭೆ ರಾಕ್ಷಸೀ ಪರಿವಿಷ್ಟಿತಾಂ ಸೀತಾಂ ಮಾರುತಿ ವಾಲಾಗ್ನಿ ಸ್ತಂಭನಾರ್ಹಾಂ ಇವೌಷಧಿಂ. ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಿದ್ದ ಒಂದು ದಿವ್ಯೌಷಧಿ ಇದ್ದಂತೆ ಸೀತೆಯನ್ನು ಇಟ್ಟುಬಿಟ್ಟ ರಾವಣ. ಅದು ಯಾವ ಥರ ಪ್ರಯೋಜನಕ್ಕೆ ಬಂತು ಅಶೋಕವನಕ್ಕೆ ಅಂದರೆ, ಇಡೀ ಲಂಕೆಯನ್ನು ಹನುಮಂತನ ಬಾಲದ ಬೆಂಕಿ ಸುಟ್ಟಾಗ ಅಶೋಕವನವನ್ನು ಸುಡಲಿಲ್ಲ. ಹಾಗಾಗಿ ಅಶೋಕವನ ತಾನು ಅಗ್ನಿ ಪ್ರಮಾದಕ್ಕೆ ಒಳಗಾಗದ ಒಂದು ದಿವ್ಯೌಷಧಿ ವಲ್ಲಿಯನ್ನು ಇಟ್ಟುಕೊಂಡಂತೆ ಸೀತೆಯನ್ನು ಶಿಂಶುಪ ವೃಕ್ಷದ ಕೆಳಗೆ ಇಟ್ಟುಕೊಳ್ತು ಅಂತ ಹೇಳ್ತಾನೆ. ಇತ್ತ ಕಡೆ ಅದನ್ನು ನೋಡಿದ ತಕ್ಷಣ ರಾಮನಿಗೆ ಪೂರ್ತಿ ಗೊತ್ತಾಯ್ತು, ಅಯ್ಯೋ ಇಂಥ ಪಾಪದ ಪಕ್ಷಿಯನ್ನು ನಾನು ಸಂದೇಹ ಪಟ್ಬಿಟ್ನಲ್ಲ ಅಂತ. ರಾಮಸ್ತಸ್ಯತು ವಿಜ್ಞಾಯ ಬಾಷ್ಪಪೂರ್ಣ ಮುಖಸ್ತದ ದ್ವಿಗುಣೀಕೃತ ತಾಪಾರ್ಥ ಸೀತಾಸಕ್ತಾಂ ಪ್ರಿಯಾಂ ಕಥಾಂ ಶ್ರುತ್ವಾ ಜಟಾಯುಷೋ ವಾಕ್ಯಂ ರಾಮ ಸೌಮಿತ್ರಿಣಾ ಸಹ ಗೃದ್ಧರಾಜ್ಯಂ ರಾಜಂ ಪರಿಶ್ವಜ್ಯ ಪರಿತ್ಯಜ್ಯ ಮಹದ್ದನು ನಿಪಪಾತಾವಶೋ ಭೂಮೌ ರುರೋಧ ಸಹ ಲಕ್ಷ್ಮಣ. ರಾಮನ ಅಳು ದುಪ್ಪಟ್ಟಾಗ್ಬಿಡುತ್ತಂತೆ. ಒಂದು ಜಟಾಯು ಸಾಯ್ತಿದ್ದಾನೆ ಅಂತ, ಮತ್ತೆ ಇದನ್ನು ನಾನು ಅನುಮಾನಿಸಿಬಿಟ್ನಲ್ಲ ಅಂತ. ಇಷ್ಟು ದೊಡ್ಡ ಮನಸ್ಸು ರಾಮನದು. ಇದಿರುವರೆಗೂ ನೋಡಿ ರುರೋಧ ಅನ್ನುವ ಮಾತು ವಾಲ್ಮೀಕಿ ಬಳಸಿಲ್ಲ. ರುರೋಧ ಅಂದರೆ ಜೋರಾಗಿ ಅಳುವಂಥದ್ದು ಅಂತ. ಸೀತೆ ಹೋದಾಗ ವಿಲಲಾಪ, ಅತ್ತ ಎಲ್ಲಿ ಹೋದ್ಲು ಅಂತ ಹಲುಬಿದ. ಆದರೆ ಗೋಳಾಡುವುದು ಅಂತಿದೆಯಲ್ಲ, ಆ ಗೋಳಾಟವನ್ನು ಈಗ ಮಾಡ್ತಾ ಇದ್ದಾನೆ. ಅಂದರೆ ತನಗಾಗಿ ಸೀತೆಗಾಗಿ ಪ್ರಾಣಕ್ಕೆ ತಂದುಕೊಂಡು ಬಿಡುತ್ತಲ್ಲ ಪಾಪ ಈ ತಿರಿಯ ಜಂತು ಅಂತ ಹೇಳ್ಬಿಟ್ಟು ಬಹಳ ಬಹಳ ಸಂಕಟ ಪಡ್ತಾನೆ. ರಕ್ಷಸಾ ನಿಹತಂ ಪೂರ್ವಂ ನಮಾಂ ಹಂತುಂ ತ್ವಮರ್ಹಸಿ. ಅರೆ ಜಟಾಯುಗೆ ರಾಮ ತನ್ನನ್ನು ಸಂದೇಹಿಸಿದ, ಕೊಲ್ಲಕ್ಕೂ ಸಿದ್ಧನಾದ ಅನ್ನೋದು ಗೊತ್ತಾಯಿತು. ಅದು ದೊಡ್ಡ ಟ್ರ್ಯಾಜಿಡಿ. ಅವನು ಹೇಳ್ತಾನೆ, ರಾಮ ನಿನಗೆ ಶ್ರಮವೇ ಇಲ್ಲ, ರಾವಣ ನನ್ನನ್ನು ಕೊಂದು ಬಿಟ್ಟಿದ್ದಾನೆ ಅಂತ. ಅದು ರಾಮನ ಹೊಟ್ಟೆಯನ್ನು ಉರಿಸಿಬಿಡ್ತು. ಅವನ ಹೃದಯದಲ್ಲಿ ಖಡ್ಗ ಹಾಕಿ ತಿರುಚಿದಂತೆ ಮಾಡಿಬಿಡ್ತು. ಭೂಮಿ ಮೇಲೆ ಬಿದ್ದು ಅದನ್ನು ತಬ್ಬಿಕೊಂಡು ಅಳ್ತಾನೆ. ಸಮೀಕ್ಷ ದುಃಖಿತತರೋ ರಾಮ ಸೌಮಿತ್ರ್ಯಮಬ್ರವೀತ್ ರಾಜ್ಯಾದ್ ಭ್ರಂಶೋ ವನೇ ವಾಸ ಸೀತಾ ನಷ್ಟೋ ದ್ವಿಜೋ ಹತಃ ಈದೃಶೀಯಂ ಮಮ ಲಕ್ಷ್ಮಿರ್ ನಿರ್ದಹೇದಪಿ ಪಾವಕಂ ಸಂಪೂರ್ಣಮಪಿ ಚೇದದ್ಯ ಪ್ರತರೇಯಂ ಮಹೋದಧಿಂ ಸೋಪಿ ನೂನಂ ಮಮಾ ಲಕ್ಷ್ಮ್ಯ ವಿಶುಷ್ಯೇತ್ ಸರಿತಾಂಪತಿ ನಾಸ್ತ್ಯಭಾಗ್ಯತರೋ ಲೋಕೆ ಮತ್ತೋಸ್ಮಿನ್ ಸಚರಾಚರೆ ಏನೇಯಂ ಮಹತಿ ಪ್ರಾಪ್ತ ಮಯಾ ವ್ಯಸನವಾಗುರ. ಅಲ್ಲ ಲಕ್ಷ್ಮಣ, ನನ್ನಂಥ ದುರದೃಷ್ಟವಂತ ನಿಕೃಷ್ಟ ಪಾಪಿ ಪಾತಕಿ ಯಾರೂ ಇಲ್ಲ. ರಾಜ್ಯ ಹೋಯಿತು, ಹೆಂಡತಿ ಹೋದ್ಲು, ತಂದೆಗೆ ಸಮಾನನಾಗಿದ್ದ ಈ ಪಕ್ಷಿರಾಜನ್ನು ಕಳ್ಕೊಂಡು ಬಿಟ್ನಲ್ಲ. ಇನ್ನೇನು ಆಗಬೇಕಾಗಿದೆ? ನಾನು ಸಮುದ್ರಕ್ಕೆ ಹೋದರೆ ಸಮುದ್ರವೂ ನನ್ನ ಮೊಣಕಾಲು ಮಧ್ಯಕ್ಕೂ ಬರೋದಿಲ್ಲ. ಪಾಪಿ ಸಮುದ್ರಕ್ಕೆ ಹೋದರೆ ಮೊಣಕಾಲದ ನಂತರಲ್ಲ, ನನ್ನನ್ನು ನೋಡಿದ್ರೆ ಸಮುದ್ರ ಬತ್ತು ಹೋಗುತ್ತೆ ಅನ್ನೋ ಮಾತು ಹೇಳ್ತಾನೆ. ವಿಶುಷ್ಯೇತ್ ಸರಿತಾಂಪತಿ ಅಂತ. ನನಗೆ ಯಾತಕ್ಕೆ ಈ ಶೋಕದ ಬಲೆ ಬಂದು ನನ್ನನ್ನು ಕಾಡ್ತಾ ಇದೆ, ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಹೆಲ್ಪ್ಲೆಸ್ ಆಗಿ ಹೇಳ್ತಾರೆ ನೋಡಿ. ಅಯಂ ಪಿತೃವಯಸ್ಸೋ ಮೇ ಗೃದ್ಧರಾಜೋ ಜರಾನ್ವಿತ ಶೇತೆ ವಿನಿಹಿತೋ ಭೂಮೌ ಮಮ ಭಾಗ್ಯ ವಿಪರ್ಯ. ನನ್ನ ಪ್ರಾರಬ್ಧಕ್ಕೆ ಈ ಪಕ್ಷಿ ಗುರಿ ಆಯ್ತಲ್ಲ, ನಮ್ಮ ಅಪ್ಪನ ಸ್ನೇಹಿತ, ಏನಿದ ಅನ್ಯಾಯ ಅಂತ ಹೇಳಿಬಿಟ್ಟು ತುಂಬ ತುಂಬ ಅಪ್ಪಿಕೊಂಡು ಅಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಈಗ ಮತ್ತೆ ಕ್ರೋಧ ಬಂತು. ಈ ನಿಷ್ಪಾಪಿಯಾದ ಪಕ್ಷಿಯನ್ನು ಕೊಂದ ರಾಕ್ಷಸನ ಕೈಗಳನ್ನು ತಲೆಯನ್ನು ಕತ್ತರಿಸದೇ ಇರೋದಿಲ್ಲ, ಯುದ್ಧದಲ್ಲಿ ಅವನನ್ನು ನಾಶನ ಮಾಡಿಯೇ ಮಾಡ್ತೀನಿ ಅಂತ ಹೇಳಿ ಕೇಳ್ತಾನೆ. ಜಟಾಯೋ ಯದಿ ಶಕ್ನೋಷಿ ವಾಕ್ಯಂ ವ್ಯಾಹರಿತು ಪುನಃ ಸೀತಾ ಮಾಖ್ಯಾಹಿ ಭದ್ರಂತೆ ವಧಮಾಖ್ಯಾಹಿ ಚಾತ್ಮನಃ. ಅಪ್ಪ ಜಟಾಯು, ನಿನಗೇನಾದರೂ ಶಕ್ತಿ ಇದ್ದಲ್ಲಿ, ತ್ರಾಣ ಇದ್ದಲ್ಲಿ ನಿನ್ನನ್ನು ಕೊಂದವರು ಯಾರು, ಸೀತೆಯನ್ನು ಕದ್ದವರು ಯಾರು ಹೇಳು ಅಂತ ಕೇಳ್ತಾನೆ. ಕಿಂ ನಿಮಿತ್ತೋ ಹರತ್ ಸೀತಾಂ ರಾವಣಸ್ತಸ್ಯ ಕಿಂ ಮಯ ಅಪರಾಧಂತು ಎಂ ದೃಷ್ಟ ರಾವಣೇನ ಹೃತಾಪ್ರಿಯ. ನಾನು ಏನು ಮಾಡಿದೆ ಅಂತ ಈ ಕಷ್ಟವನ್ನು ರಾವಣ ನನಗೆ ಕೊಟ್ಟ, ಇದು ಅವನು ಯಾರು, ಹೇಗಿತ್ತು, ಏನು ಹೇಳು ಅಂತ. ಆಗ ಜಟಾಯು ಹೇಳ್ತಾನೆ, ರಾಕ್ಷಸ ಈ ಕಡೆಗೆ ದಕ್ಷಿಣ ದಿಕ್ಕಿಗೆ ಎತ್ಕೊಂಡು ಹೋದ, ನನ್ನ ರೆಕ್ಕೆಯನ್ನು ಕತ್ತರಿಸಿಬಿಟ್ಟ, ನನಗೆ ಮರಣ ಬಂತು, ಹೋಯಿತು, ನಾನು ಹೊರಟೋಗ್ತಿದ್ದೀನಿ, ಇನ್ನಾಯಿತು ಅಂತ ಹೇಳ್ತಾನೆ. ಸತ್ತು ಹೋಗ್ಬಿಡ್ತಾನೆ. ಏನ ಯಾತೋ ಮುಹೂರ್ತೇನ ಸೀತಾಮಾದಾಯ ರಾವಣ ವಿಪ್ರಷ್ಟಂ ಧನಂ ಕ್ಷಿಪ್ರಂ ತತ್ಸ್ವಾಮಿ ಪ್ರತಿಪದ್ಯತೆ ವಿಂದೋ ನಾಮ ಮುಹೂರ್ತೋಸೌ ಸಚ ಕಾಕುಸ್ಥ ನಾಬುದತ್ ತತ್ಪ್ರಿಯಾಂ ಜಾನಕೀಂ ಹೃತ್ವಾ ರಾವಣೋ ರಾಕ್ಷಸೇಶ್ವರ ಝಷವದ್ ಬಡಿಶಂ ಗೃಹ್ಯ ಕ್ಷಿಪ್ರಮೇವ ವಿನಶ್ಯತಿ. ಕವಿ ಹೇಳ್ತಾನೆ, ಸೀತೆಯನ್ನು ರಾವಣ ಅಪಹರಿಸಿದ ಮುಹೂರ್ತ, ವಿಂದ ಅನ್ನುವ ಮುಹೂರ್ತ, ಅದು ಅಪರಾಹ್ನದಲ್ಲಿ ಬರುವ ಮುಹೂರ್ತ.
ಈ ಮುಹೂರ್ತದಲ್ಲಿ ಕಳ್ಕೊಂಡಿದ್ದನ್ನು ಬೇಗ ಸ್ವಾಮಿ ಆದವನು ಪಡೀತಾನೆ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಮತ್ತು ರಾವಣ ಸೀತೆಯನ್ನು ಅಪಹರಿಸಿದ್ದು ಗಾಳಕ್ಕೆ ಬಾಯಿಟ್ಟ ಮೀನಿನಂತೆ ಆಗಿದೆ. ಆ ಮೀನು ಗಾಳಕ್ಕೆ ಸಿಕ್ಕಾಕ್ಕೊಳ್ಳೇಬೇಕು ಅಂತ. ಆ ಪಕ್ಷಿರಾಜ ವಿಶ್ರವಸ್ಸಿನ ತಮ್ಮ, ವೈಶ್ರವಣ ರಾಕ್ಷಸ ವಿಶ್ರವಸ್ಸಿನ ಮಗ, ಕುಬೇರನ ತಮ್ಮ ಅಂತ ಹೇಳಿ ಸತ್ತೋಗ್ಬಿಡುತ್ತೆ. ಅದನ್ನು ನೋಡಿ ತುಂಬ ತುಂಬ ದುಃಖ ಪಡ್ತಾನೆ ರಾಮ. ಪಶ್ಯ ಲಕ್ಷ್ಮಣ ಗೃಧ್ರೋಯಂ ಉಪಕಾರಿ ಹತಶ್ಚಮೆ, ನನಗೋಸ್ಕರ ಸತ್ತ ಈ ಪಕ್ಷಿನ ನಾನೇ ಕೊಂದಂತೆ ಆಯ್ತಲ್ಲ. ಮಮಹೇತೋರಯಂ ಪ್ರಾಣಾನ್ ಮುಮೋಚ ಪತಗೇಶ್ವರ ಸರ್ವತ್ರ ಖಲು ದೃಶ್ಯಂತೆ ಸಾಧವೋ ಧರ್ಮಚಾರಿಣ. ಲಕ್ಷ್ಮಣ, ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ. ಬರೀ ಬ್ರಾಹ್ಮಣರಲ್ಲೇ ಒಳ್ಳೆಯವರು, ಕ್ಷತ್ರಿಯರಲ್ಲೇ ಒಳ್ಳೆಯವರು, ಆರ್ಯರಲ್ಲೇ ಒಳ್ಳೆಯವರು, ಉತ್ತರ ಭಾರತದಲ್ಲೇ ಒಳ್ಳೆಯವರು, ಅಯೋಧ್ಯೆಯಲ್ಲೇ ಒಳ್ಳೆಯವರು ಅಂತ ಏನೂ ಇಲ್ಲ. ಒಳಿತಿಗೆ ಈ ಜಾಗ ಅಂತಿಲ್ಲ, ಎಲ್ಲ ಕಡೆಯಲ್ಲಿರುತ್ತೆ ಕೆಡಕುವ. ಅದೇ ರೀತಿ ಶೂರ ಶರಣ್ಯ ಸೌಮಿತ್ರೇ ತಿರ್ಯ ಯೋನಿಗತೇಶ್ವಪಿ, ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಒಳಿತಿರುತ್ತೆ ಅಂತ ಇದೇ ದೊಡ್ಡ ಸಾಕ್ಷಿ. ಇದಕ್ಕಿಂತ ಇನ್ನೇನು ಬೇಕು? ಇಮಂ ದಕ್ಷಾಮಿ ಸೌಮಿತ್ರೇ ಹತಂ ರೌದ್ರೇಣ ರಕ್ಷಸ ಯಾಗತಿರ್ಯಜ್ಞಶೀಲಾನಾಂ ಅಹಿತಾಗ್ನಿಶ್ಚ ಯಾಗತಿ ಅಪರಾವರ್ತಿನಾಂ ಯಾಚ ಭೂಮಿ ಪ್ರದಾಯಿನಂ ಮಯಾತ್ವಂ ಸಮನುಜ್ಞಾತೋ ಗಚ್ಚ ಲೋಕಾನನುತ್ತಮನ್ ಅಂತ ಹೇಳಿ ಚಿತೆಯನ್ನು ಪೇರಿಸಿ ನೋಡಿ. ಸತ್ತನಲ್ಲ ಅಂತ ಸೀತೆಯನ್ನು ಹುಡ್ಕೊಂಡು ಹೋಗ್ಬೋದಾಗಿತ್ತು ದಕ್ಷಿಣಕ್ಕೆ ಅಂತ. ಕೃತಜ್ಞ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತ ಆರಂಭದಲ್ಲಿ ಹೇಳಿದನಲ್ಲ ವಾಲ್ಮೀಕಿಗೆ, ನಾರದ ವಾಲ್ಮೀಕಿ ಪ್ರಶ್ನೆಗಳಿಗೆ. ಹಾಗಾಗಿ ಚಿತೆಯನ್ನು ಪೇರಿಸಿ ಅಲ್ಲಿ ಮೇಲೆ ಇಟ್ಟು ಅವನು ಹೇಳ್ತಾನೆ, ಯಾವುದು ಯಜ್ಞ ಮಾಡುವಂಥವರಿಗೆ ಆಗುವಂಥ ಪುಣ್ಯ ಗತಿಯೋ, ಯಾವುದು ಯುದ್ಧದಲ್ಲಿ ಹಿಂದೆಗೆದೆ ವೀರಯೋಧರಾಗಿ ಯುದ್ಧ ಮಾಡಿರ್ತಾರೆ, ಅಜಿಂಕ್ಯರಾಗಿ ಬೆನ್ನು ಹಾಕದೆ ಯುದ್ಧಕ್ಕೆ ಅಂಥವರಿಗೆ, ಮತ್ತು ಯಾರು ಷೋಡಶ ಮಹಾದಾನಗಳು ಮಾಡಿದ್ದಾರೆ ಅಂಥವರ ಗತಿ ಈ ನಿನಗೆ ಸಿಗಲಿ ಅಂತ ಹೇಳಿ ನಿನಗೆ ನನ್ನ ಆಜ್ಞೆಯಿಂದ ಪುಣ್ಯ ಲೋಕ ಸಿಗಲಿ ಅಂತಾನೆ. ಶರಭಂಗ ಸುತೀಕ್ಷ್ಣರೆಲ್ಲ ನಿನಗೆ ನಮ್ಮ ತಪಸ್ಸೆಲ್ಲ ದಾರಿ ಹೇಳ್ತೀನಿ ಅಂದರೆ ಬೇಡ, ನಾನೇ ತಪಸ್ ಮಾಡೋದನ್ನೆಲ್ಲ ಲೋಕಗಳು ಪಡೀತೀನಿ ನಿಂದಿದ್ದ. ಆ ಕಾನ್ಫಿಡೆನ್ಸಿಂದ ಹೇಳ್ತಾನೆ, ನನ್ನ ಮಾತು ನೀನು ಸ್ವರ್ಗಕ್ಕೆ ಹೋಗು ಅಂತ. ಹಾಗಾಗಿ ಹೇಳ್ತಾರೆ ರಾಮ ಮಹಾವಿಷ್ಣುವೇ ಈ ಆಜ್ಞೆ ಇನ್ನು ಯಾರಿಗೆ ಮಾಡೋಕ್ಕೆ ಸಾಧ್ಯ ಅಂತ. ನನಗನ್ಸುತ್ತೆ ಇಷ್ಟು ಶುದ್ಧ ಜೀವ ಹೇಳಿದ್ರೆ ನಡೆಯಲೇಬೇಕು ಅಂತ. ನಾನು ಹೇಳಿದ್ದೀನಿ, ನಾನು ಕೊಟ್ಟಿದ್ದೀನಿ ಅಂದರೆ ಆಯಿತು, ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾನ್ಫಿಡೆನ್ಸ್ ನಮ್ಮ ಕರ್ನಾಟಕದಲ್ಲಿ ಲೋಲ ಲಕ್ಷ್ಮೀಧರ ಅಂತಿದ್ದ ಸೌಂದರ್ಯ ಲಹರಿಗೆ ವ್ಯಾಖ್ಯಾನ ಬರೆದವನು, ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದವನು. ಅವನು ಹೇಳ್ತಾನೆ, ವಯಮಿಹ ಪದವಿದ್ಯಾಂ ತಂತ್ರ ಮಾನ್ವೀಕ್ಷಕೀಂವ ಯದಿ ಪತಿ ವಿಪತೇವ ವರ್ತಯಾಮಸ್ಸ ಪಂಥ ಉದಯತಿ ದಿಶಿಯಸ್ಯಾಂ ಭಾನುಮಾನ್ ಶೈವ ಪೂರ್ವಿ ನಹಿ ತರಣಿ ಹೃದೀತೆ ದಿಕ್ಪರಾಧೀನ ವೃತ್ತಿ. ನಾವು ತರ್ಕ, ವ್ಯಾಕರಣ, ವೇದಾಂತ, ಮೀಮಾಂಸೆ ಇವು ಯಾವುದ್ರೊಳಗೆ ಇದು ಹೀಗೆ ಅಂತ ಹೇಳಿದ್ರೆ ಶಾಸ್ತ್ರ ಹಾಗಿರುತ್ತೆ. ನಾವು ಶಾಸ್ತ್ರ ಹೇಳ್ದಂಗೆ ಹೇಳೋಲ್ಲ, ನಾವು ಹೇಳ್ದಂಗೆ ಶಾಸ್ತ್ರ ಇರುತ್ತೆ. ಸೂರ್ಯ ಹುಟ್ಟುವ ದಿಕ್ಕನ್ನು ಪೂರ್ವ ಅಂತಾರೆ, ಸೂರ್ಯ ಪೂರ್ವ ದಿಕ್ಕನ್ನು ಹುಡುಕೊಂಡು ಹೋಗಿ ಹುಟ್ಟೋದಿಲ್ಲ ಅಂತ. ಹಾಗೆ ರಾಮನಂತವ್ರು ಹೇಳಿದ್ರೆ ಅದು ಆಗಲೇಬೇಕು. ಆ ರೀತಿಯಾಗಾಯಿತು. ಗೃಧ್ರರಾಜ ಮಹಾಸತ್ವ ಸಂಸ್ಕೃತಶ್ಚ ಮಯಾವ್ರಜ ಏವ ಮುಕ್ತ ಚಿತಾಂ ದೀಪ್ತಾಂ ಆರೋಪ್ಯ ಪತಗೇಶ್ವರಂ ದದಾಹರಾಮೋ ಧರ್ಮಾತ್ಮ ಸ್ವಬಂಧುಮಿವ ದುಃಖಿತ. ಚಿತೆಗೆ ಅಗ್ನಿಯನ್ನು ಇಟ್ಟು ಗೃಧ್ರರಾಜ ನಿನಗೆ ನಮಸ್ಕಾರ ಅಂತ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾನೆ. ದಶರಥನಿಗೆ ಸಿಗಲಿಲ್ಲ ಈ ಭಾಗ್ಯ, ಇವನಿಗೆ ಸಿಕ್ತು. ರಾಮಾನುಜಾಚಾರ್ಯರ ಬದುಕಿನಲ್ಲಿ ಒಂದು ಮಾರ್ಮಿಕವಾದ ಘಟನೆ. ಅವರಿಗೆ ಅನೇಕ ಗುರುಗಳು. ಭಗವದ್ ರಾಮಾನುಜರ ಔದಾರ್ಯ ನೆನೆಸ್ಕೊಂಡ್ರೆ ಹೃದಯ ತುಂಬಿ ಬರುತ್ತೆ. ಮಹಾಮಹನೀಯರಲ್ವ. ಅವರಿಗೆ ಶೂದ್ರರೊಬ್ಬರು, ಅಂತ್ಯಜರೊಬ್ಬರು ಗುರುಗಳು, ಮಾರನೇರಿ ನಂಬಿ ಅಂತ ಅವರು ಒಬ್ಬರು ಗುರುಗಳು. ಅವರ ಹತ್ತಿರ ಇವರು ಅನೇಕ ಶರಣಾಗತಿ ರಹಸ್ಯಾದಿಗಳನ್ನೆಲ್ಲ ತಿಳ್ಕೊಂಡವರು. ಅವ್ರನ್ನ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದ್ರೆ, ಏನಿಲ್ಲಪ್ಪ, ನನಗೆ ಮಕ್ಕಳು ಯಾರೂ ಇಲ್ಲ, ನಾನು ಸತ್ತರೆ ನನಗೆ ಬ್ರಾಹ್ಮಣರಿಗೆ ಮಾಡುವಂತೆ ಸಂಸ್ಕಾರ ಮಾಡಬೇಕು ಅಂತ ಕೇಳ್ತಾರೆ. ರಾಮಾನುಜಾಚಾರ್ಯರು ಆಗಲಿ ಅಂತಾರೆ. ಆಮೇಲೆ ಹಾಗೆ ಅಂತ್ಯಷ್ಟಿಯನ್ನು ಮಾಡ್ತಾರೆ. ಆಗ ಮಾಮೂಲಿ ಇರುತ್ತಲ್ಲ, ಆಕ್ಷೇಪಗಳು ಬರುತ್ತೆ. ಆಗ ರಾಮಾನುಜರು ಹೇಳ್ತಾರೆ, ನಾನು ಮಾಡಿದ್ದು ರಾಮ ಮಾಡಿದ ಕೆಲಸದ ಒಂದು ಅಂಶ ಮಾತ್ರ. ಹೆಣ ಕಿತ್ತುಕೊಂಡು ತಿನ್ನುವ ಹದ್ದಿಗೆ ಆತ ಒಳ್ಳೆಯ ಶ್ರೋತ್ರಿಯ ಸಂಸ್ಕಾರ ಮಾಡ್ದ, ನಾನು ನನ್ನಂಥ ಮಾನವನಿಗೆ ಮಾಡಿದೆ, ಅದು ತಪ್ಪ ಅಂತ ಹೇಳ್ಬಿಟ್ಟು ಕೇಳಿದ್ದು. ಎಂಥ ದೊಡ್ಡದು! ನಮ್ಮ ಪರಂಪರೆಯ ಮಹಾನುಭಾವರಂದರೆ ಇವರೇ ತಾನೆ. ಜಟಾಯುವಿನ ಮೋಕ್ಷ ಆ ರೀತಿಯಾದಂಥದ್ದಾಯಿತು. ಎತ್ತತ್ ಪ್ರೇತಸ್ಯ ಮರ್ತಸ್ಯ ಕಥೆಯಂತಿ ದ್ವಿಜಾತಯ ತತ್ಸ್ವರ್ಗ ಗಮನಂ ತಸ್ಯ ಪಿತ್ರೋ ರಾಮೋ ಜಜಾಪಃ. ಮತ್ತೆ ಯಾವುದನ್ನೆಲ್ಲ ಬ್ರಾಹ್ಮಣರ ದ್ವಿಜರು ಎಲ್ಲರೂ ಕೂಡ ಶ್ರಾದ್ದ ಮಂತ್ರಗಳನ್ನು ಬಳಸ್ತಾರೋ ಅದನ್ನು ರಾಮ ಹೇಳ್ದ ಅಂತ. ರಾಮ ವೇದಾಧ್ಯಯನ ಸಂಪನ್ನ ಅಲ್ವಾ,
ಮಂತ್ರಪೂರ್ವಕವಾಗಿ ಮಾಡ್ದ. ಏನೋ ಮಾಡಿಬಿಡ್ತೀನಿ ಸುಮ್ಮನೆ ಒಂದಷ್ಟು ಅಲ್ಲಿ ಇಲ್ಲಿದ್ದು ಮರ ಮಟ್ಟು ಎಲ್ಲ ತಂದುಬಿಟ್ಟಿದ್ರು ಎಂಥದ್ದೋ ಒಂದು ಬೆಂಕಿಗೆ ಹಾಕೋದು ಅಂತಲ್ಲ, ಶ್ರದ್ಧೆಯಿಂದ ಮಾಡ್ತಾನೆ. ತಥೋ ಗೋದಾವರೀಂ ಗತ್ವ ನದೀಂ ನರವರಾತ್ಮಜೌ ಉದಕಂ ಚಕ್ರತುಸ್ತಸ್ಮೈ ಗೃಧ್ರರಾಜಾಯ ತಾವುಭೌ. ರಾಮ ಲಕ್ಷ್ಮಣರು ಗೋದಾವರಿ ನದಿ ಹೋಗಿ ಸ್ನಾನ ಮಾಡಿ ತರ್ಪಣ ಕೊಡ್ತಾರೆ. ಶಾಸ್ತ್ರದೃಷ್ಟೇನ ವಿಧಿನಾ ಜಲಂ ಗೃಧ್ರಾಯ ರಾಘವೂ ಸ್ನಾತ್ವಾ ತೌ ಗೃಧ್ರರಾಜಾಯ ಉದಕಂ ಚಕ್ರತುಸ್ತದ ಎಲ್ಲವನ್ನೂ ಮಾಡ್ತಾರೆ. ಆಮೇಲೆ ಮಹರ್ಷಿ ಕಲ್ಪೇನ ಚ ಸಂಸ್ಕೃತಸ್ತದ ಜಗಾಮ ಪುಣ್ಯಾಂ ಗತಿಮಾತ್ಮನ ಶುಭಾಂ. ಕವಿ ಹೇಳ್ತಾನೆ, ಮಹರ್ಷಿಯಂತಿರುವ ರಾಮನ ಕೈನಲ್ಲಿ ಸಂಸ್ಕಾರ ಮಾಡಿಸ್ಕೊಂಡು ಜಟಾಯು ಸದ್ಗತಿ ಪಡೆದ ಅಂತ ಹೇಳ್ತಾನಲ್ಲ. ನಾಹಮರ್ಥಪರೋ ದೇವಿ ಅಂತ ಹೇಳ್ತಾ ಕೈಕೇಯಿಗೆ ಹೇಳುವಾಗ ವಿದ್ಯಮಾಂ ಋಷಿಭಿಸ್ತುಲ್ಯಂ, ನಾನು ಋಷಿಯಂತೆ ಅಂತ ಭಾವಿಸಿಕೊಂತ ಕೈಕೇಯಿಗೆ ಹೇಳಿದ್ದ. ಇಲ್ಲಿ ಕವಿಯೇ ಹೇಳ್ತಾ ಇದ್ದಾನೆ ಮಹರ್ಷಿ ಕಲ್ಪನಾದವನು ಅಂತ. ಹಾಗಾಗಿ ಮಂತ್ರವತ್ತಾಗಿ, ಮಂತ್ರಕ್ಕಿಂತ ಮಿಗಿಲಾಗಿ ಭಾವಶುದ್ಧಿಯಿಂದ ಆ ಅಂತ್ಯಷ್ಟಿಯನ್ನು ಮಾಡ್ತಾನೆ. ಸೀತೆಯನ್ನು ಆ ಹೊತ್ತಿನಲ್ಲಿ ಪೂರ್ಣವಾಗಿ ಮರೆತೇ ಇದ್ದನಲ್ಲ, ಅದು ತಾನೇ. ಹಿ ವಿಲ್ ಅಸ್ಯೂಮ್ ಹಿಸ್ ನ್ಯಾಚುರಲ್ ವಿಗರ್ ಅಂಡ್ ಈಸ್ ಅಟ್ ಎನಿ ಟೈಮ್. ಇದು ರಾಮನ ಮಹೋನ್ನತಿ. ನಾಳೆ ನೋಡೋಣ. ಓಂ ತತ್ಸತ್.